ಮನ್ಸಾರೆ ಮನಸ್ಸು ಬಿಚ್ಚಿ ಮಾತಾಡಿ ಸರ್. ಸರ್ ನಮ್ಮ ಅಮ್ಮಂಗೆ 70 ವರ್ಷ ಆಗೈತೆ. ಈಗ 70 ವರ್ಷ. ನಾವು 4 ಜನ ಮಕ್ಕಳು. ನಮ್ಗೆ ಈಗಾಗ್ಲೇ 37-38 ಆಗಿದೆ ಸರ್. ನಿಮಗೆ ಎಷ್ಟು ವರ್ಷ? ಮನ್ಸಾರೆ 37 ಆಗಿದೆ ಸರ್. 37. 37. ಒಂದು ನಿಮಿಷ ಹಾಗೆ ಇರಪ್ಪ, ಒಂದು ನಿಮಿಷ ಹಾಗೆ. ಓಕೆ. ಹೇಳಪ್ಪ. ಅಮ್ಮನಿಗೆ 70 ವರ್ಷ, ನಿಮಗೀಗ 37. ನಮ್ಮ ಅಮ್ಮಗೆ 4 ಜನ ಮಕ್ಕಳು ನಾವು. 2 ಹೆಣ್ಮಕ್ಳು 2 ಗಂಡು ಮಕ್ಕಳು. ನಾನೇ ಲಾಸ್ಟ್ ಟೈಮ್ ಮದ್ವೆ ಆಗಿರ್ಲಿಲ್ಲ. ನಮ್ಮ ಅಮ್ಮಂಗೆ ಹುಷಾರಿರ್ತಿರ್ಲಿಲ್ಲ. ಅವಾಗ ಮದ್ವೆ ಮಾಡ್ಬೇಕು ಅಂತ ಇದ್ ಮಾಡಿದ್ರು. ಸರಿ ಅಂದ್ಬಿಟ್ಟು ಒಂದು ಹುಡುಗಿ ನೋಡಿದ್ರು ಸರ್ ಯಶವಂತಪುರದಲ್ಲಿ. ಮದ್ವೆ ಎಲ್ಲ ಆಯ್ತು. ಅಂದ್ರೆ ಅಪ್ಪ ಅಮ್ಮ ನೋಡಿದ್ದ ಅಥವಾ ನೀವೇ ನೋಡ್ಕೊಂಡಿದ್ದ? ಇಲ್ಲ, ಅಪ್ಪ ಅಮ್ಮ ಅಕ್ಕ ಎಲ್ಲ ನೋಡಿದ್ರು. ಓಕೆ. ಮದ್ವೆ ಆಯ್ತು. ಇಲ್ಲಿ ನಮ್ಮ ಮಾಡಿಲಿ ನಾವು ಇದು ಮನೆ ನೋಡ್ಸಿದ್ದವ್ರಿಗೆ. ಅವ್ರು ಬೆಂಗಳೂರವ್ರು. ಓಕೆ. ನಾನು ಇದು ಅಲ್ಲೇ ಸಹ ಕೆಲಸ ಮಾಡ್ಕೊಂಡಿದ್ದು, ಎಲೆಕ್ಟ್ರಿಕ್ ಕೆಲಸ ಮಾಡ್ತಿದ್ದೆ ಫಸ್ಟ್. ಅಂದ್ರೆ ಇದಕ್ಕಿಂತ ಮುಂಚೆ ನೀವು ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದೆ? ಬೆಂಗಳೂರಲ್ಲಿ ಇದ್ದೆ, ಅಕ್ಕಮ್ಮಲ್ಲಿದ್ದೆ. ನಾನು ಅಕ್ಕಮ್ಮಲ್ಲಿ ಎಲೆಕ್ಟ್ರಿಕ್ ಕೆಲಸ ಮಾಡ್ಕೊಂಡಿದ್ದೆ. ಆಮೇಲೆ ಓಕೆ. ಅದ್ರ ಜೊತೆಗೆ ಫೋಟೋಗ್ರಫಿನೂ ಮಾಡ್ತಿದ್ದೆ ಸರ್. ಅಂದ್ರೆ ನಿಮ್ಮ ಹತ್ರ ಕ್ಯಾಮ್ರಾ ಇತ್ತು? ಎಲ್ಲ ಕ್ಯಾಮ್ರಾ ಎಲ್ಲ ಇತ್ತು. ನಾನು ಅವಾಗ ಸ್ಟುಡಿಯೋ ಮಾಡಿರ್ಲಿಲ್ಲ, ಕಾಂಟ್ಯಾಕ್ಟ್ ಇತ್ತು. ಅವಾಗ ಇದು ಅಲ್ಲೇ ಇರ್ತಾನೆ ಅಂದ್ಬಿಟ್ಟು ಇವ್ರು ಏನ್ ಮಾಡಿದ್ರು, ನಮ್ಮ ಅತ್ತೆಯವರು ಮದುವೆ ಮಾಡಿದ್ರು. ನನ್ಗೇನ್ ಹೇಳಿಲ್ಲ ಇಲ್ಲೇ ಇರ್ಬೇಕು ಬೆಂಗಳೂರಲ್ಲಿ ಹಂಗೆ ಹಿಂಗೆ ಅಂದ್ಬಿಟ್ಟು. ನನ್ ಮಾಡಿ ಜಾಸ್ತಿ ಕಾಂಟ್ಯಾಕ್ಟ್ ಇದ್ದಿದ್ದು. ಓಕೆ. ಅಂದ್ರೆ ಅವರು ಬೆಂಗಳೂರಲ್ಲಿ ಇರೋ ಹುಡುಗ ಅನ್ನೋ ಕಾರಣ ಕೊಟ್ಟಿದ್ದ? ಹೌದು ಸರ್, ಹೌದು. ಅದು ನಮ್ಮ ಮಾವರ ಹತ್ರ ಎಲ್ಲ ಮಾತಾಡಿದ್ರಂತೆ, ಇಲ್ಲೇ ಇರ್ತಾನೆ ಹಂಗೆ ಹಿಂಗೆ ಅಂದ್ಬಿಟ್ಟು. ನನ್ಗೆ ಗೊತ್ತಿಲ್ಲ ಸರ್, ಅವ್ರು ಒಂದಿನ ನನ್ನ ಹತ್ರ ಹೇಳಿಲ್ಲ ಅವರು. ಆದ್ರೂ ಗಂಡ ಎಲ್ಲಿ ಇತ್ತು ಅಲ್ಲಿ ಇರ್ಬೇಕಲ್ವಾ ಸರ್. ಓಕೆ. ಮದುವೆ ಮಾಡ್ಕೊಟ್ಟಾಗ ನಾನು ಮಾಡಿಲೇ ಇದ್ದೆ. ನಾನು ಅಮ್ಮನ್ ನೋಡ್ಕೊಂಡು ಸರಿ ಅಂದ್ಬಿಟ್ಟು ಇಲ್ಲೇ 1 ವರ್ಷ ಇದ್ದು ಆಮೇಲೆ ಮತ್ತೆ ಅಲ್ಲಿಗೆ ಶಂಪರ್ ಕರ್ಕೊಂಡೋದ್ರು. ಕರ್ಕೊಂಡೋಗ್ಬಿಟ್ಟು ಅಲ್ಲೇ ಇರ್ಬೇಕು ಹಂಗೆ ಹಿಂಗೆ ಅಂದ್ಬಿಟ್ಟು ಏನೇನೋ ಹೇಳ್ಬಿಟ್ಟು ಇದ್ ಮಾಡಿದ್ರು. ಸರಿ ಅಲ್ಲೇ ಇದ್ದೆ ನಾನು, ಅವ್ರ ಮನೇಲೆ ಇದ್ದೆ. ಯಾಕಂದ್ರೆ ನಮ್ ಬಾಮ ಒಬ್ಬ ಇದ್ದಾನೆ, ಅವ್ರ ಅಣ್ಣ, ನಮ್ಮ ಮಿಸಸ್ ಅವ್ರ ಅಣ್ಣ. ಅವ್ರು ಸ್ವಲ್ಪ ಸರಿ ಇಲ್ಲ ಸರ್, ಅಲ್ಲಿ ಜೂಜಾಡೋದು ಅದು ಇದೆಲ್ಲ ಇತ್ತು. ನನ್ಗೆ ಇಷ್ಟ ಆಗ್ತಿರ್ಲಿಲ್ಲ. ಸರಿ ಅಂದ್ಬಿಟ್ಟು ಮನೆ ಮಾಡಿದೆ ಸರ್ ನಾನು ಅಲ್ಲೇ ಯಶವಂತಪುರ ಹತ್ರನೇ. ಅಲ್ಲೂ ಸರಿಯಾಗಿ ಅವಳು ಇರ್ತಾ ಇರ್ಲಿಲ್ಲ. ಮನೆಗೆ ಕೆಲ್ಸಕ್ಕೆ ಹೋದ್ಮೇಲೆ ಮನೆಗೆ ಹೋಗ್ಬಿಡೋಳು. ನಾನ್ ಬಂದಾದ್ಮೇಲೆ ಮತ್ತೆ ನಾನು ಕರ್ಕೊಂಡ್ ಬರ್ಬೇಕಾಯ್ತು. ಅಂದ್ರೆ ನೀವು ಕೆಲ್ಸಕ್ಕೆ ಹೋದಾಗ ಆಕೆ ಎಲ್ಲಿಗೆ ಹೋಗ್ತಿದ್ರು? ಅವ್ರ ಮನೆಗೆ ಹೋಗಿದ್ರು. ಅವ್ರ ಮನೆಗೆ ಹೋಗ್ತಿದ್ರು. ಅವ್ರ ಮನೆಗೆ ಹೋಗ್ತಾ ಇದ್ಲು. ಡೈಲಿ ಅಷ್ಟು ಹಂಗೆ ಮಾಡ್ತಿಲ್ಲ ಸರ್. ನಾನು ಸರಿ ನನ್ಗೆ ಅಡಿಗೆನೂ ಮಾಡಾಕ್ತಿರ್ಲಿಲ್ಲ, ಏನು ಮಾಡಾಕ್ತಿರ್ಲಿಲ್ಲ. ಸರಿ ಅನ್ಬಿಟ್ಟು ಮತ್ತೆ ನಾನು ನೈಟ್ ಕೆಲ್ಸದಿಂದ ಬಿಟ್ಟಾಗ ನಾನು ಮತ್ತೆ ಕರ್ಕೊಂಡ್ ಬರ್ತಿದ್ದೆ ಅಲ್ಲಿಂದ. ಹಿಂಗೆ ಇತ್ತು. ಆಮೇಲೆ ಅಲ್ಲಿ ಸ್ವಲ್ಪ ಎಲ್ಲ ಗಲಾಟೆ ಆಯ್ತು ಸರ್, ಹಂಗೆ ಹಿಂಗೆ ಅನ್ಬಿಟ್ಟು ಏನೇನೋ ಅಂದ್ಬಿಟ್ಟು ಆಮೇಲೆ ನಾನು ಊರಿಗೆ ಬಂದ್ಬಿಟ್ಟೆ. ಎಲ್ಲಿ ಗಲಾಟೆ ಆಯ್ತು? ಅಲ್ಲೇ ಯಶವಂತಪುರದಲ್ಲೇ ಗಲಾಟೆ ಆಯ್ತು. ಯಾವ ಕಾರಣಕ್ಕೆ? ನಮ್ ಮಿಸಸ್ ಪ್ರೆಗ್ನೆಂಟ್ ಇದ್ರು. ಓಕೆ. ನಮ್ ಕಡೆಯವ್ರನ್ನ ಕರೆಯಿರಿ ಅಂತಂದ್ರೆ ನಮ್ಮ ಅಮ್ಮವ್ರನ್ನ ನಮ್ಮ ಅಕ್ಕವ್ರನ್ನೆಲ್ಲ ಯಾರನ್ನೂ ಕರೆಯೋದಿಲ್ಲ ನಾವು ಅಂತಂದ್ರು. ಆ ವಿಷಯಕ್ಕೆ ಸ್ವಲ್ಪ ಗಲಾಟೆ ಆಯ್ತು. ಅವ್ರನ್ನ ಕರೀರಿ, ಒಂದ್ ಮಾತ್ ಕರೀರಿ, ಬರ್ತಾರ ಬರಲ್ಲ ಅಂದ್ಬಿಟ್ಟು ಇವಾಗ ಬರ್ಲಿಲ್ಲ ಸರ್. ಅವ್ರು ಕರೀಲಿಲ್ಲ ಅವರು. ಆಮೇಲೆ ನ್ಯಾಯ ತೀರ್ಮಾನ ಎಲ್ಲ ಆಯ್ತು, ಸರಿ ಹೋಗ್ಲಿಲ್ಲ. ಆಮೇಲೆ ಅಂದ್ರೆ ಕರೀಲಿಲ್ಲ ನಿಮ್ ಕಡೆಯವ್ರನ್ನ? ಕರೀಲಿಲ್ಲ. ನಾನು ಸಪ್ರೇಟ್ ಮನೆ ಮಾಡ್ಕೊಂಡಿದ್ನಲ್ಲ ಅಲ್ಲಿ. ಆಮೇಲೆ ಪ್ರೆಗ್ನೆಂಟ್ ಇದ್ದಾಗ ತುಂಬಾ ಹುಷಾರಿಲ್ಲಂಗ ಆಗೋಯ್ತು ಸರ್, BP ಜಾಸ್ತಿ ಆಗ್ಬಿಟ್ಟು. ಆಮೇಲೆ ಇದು ಮಗು ಆಯ್ತು, ಸತ್ತೋಗ್ಬಿಡ್ತದು. ಅದು ಸತ್ತೋಗ್ಬಿಡ್ತು ಸರ್. ಅದು ಅವ್ರು ನಾನೇ ಏನೋ ಮಾಡ್ಬಿಟ್ಟಿದೀನಿ ಹಂಗೆ ಹಿಂಗೆ ಅಂದ್ಬಿಟ್ಟು ಏನೇನೋ ಹೇಳ್ಬಿಟ್ರು. ನನ್ ಹೆಂಡತಿ ಕೂಡ ಸಪೋರ್ಟ್ ಇದ್ಲು ನನ್ಗೆ, ಏನು ಮಾಡಿಲ್ಲ ಅಂದ್ಬಿಟ್ಟು. ಹಿಂಗೆ ಸಿಕ್ಕಾಪಟ್ಟೆ ಜಗಳ ಇದೆ ಸರ್. ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ನಾನು ನಮ್ಮೂರ್ ಕರ್ಕೊಂಡ್ಬಿಟ್ಟೆ ಮಾಡಿಗೆ. ಯಾರು ನಿಮ್ಮ ಹೆಂಡತಿನ? ಹೆಂಡತಿನ ಕರ್ಕೊಂಡ್ಬಂದೆ. ನಾನು ನಮ್ಮ ಅಣ್ಣ ನಮ್ಮ ಅಮ್ಮ ಎಲ್ಲ ಒಂದೇ ಫ್ಯಾಮಿಲಿ ಇದ್ದ ಸರ್. ಒಂದೇ ಫ್ಯಾಮಿಲಿ ಇದ್ದಾಗ ಇಲ್ಲಿ ಬರೋರು ನಮ್ಮ ಅತ್ತೆ ಇಲ್ಲಿ ಬಂದು ಕಿರಿಕ್ ಮಾಡೋರು. ನಿಮ್ಮ ಅತ್ತೆ? ಇಲ್ಲಿ ಬಂದು ಕಿರಿಕ್ ಮಾಡೋರು ಸರ್. ಆಮೇಲೆ ಇಲ್ಲಿಗೆ ಆಮೇಲೆ ಇದು ಅವ್ರ ಚಿಕ್ಕಮ್ಮನ ಮಗಳ ಮದ್ವೆ ಇದೆ ಅಂದ್ಬಿಟ್ಟು ನಮ್ ಮಿಸಸ್ ನ ಕರ್ಕೊಂಡೋದ್ರು. ನಮ್ಮ ಮಗುನು ಕರ್ಕೊಂಡೋದ್ರು. ಅತ್ತಿಂದ ಆಚೆಗೆ ಬರ್ಲಿಲ್ಲ ಸರ್ ಅವರು.
ನಮ್ಮ ಮನೆಗ್ ಬರ್ಲೂ ಇಲ್ಲ. ಆಮೇಲೆ ನ್ಯಾಯ ತೀರ್ಮಾನ ಮಾಡ್ತೀವಿ ಸರ್, ಎಲ್ಲಾನು ಕುಂಡಿಸ್ಕೊಂಡು ನಮ್ಮ ಅಕ್ಕ ನಮ್ಮ ಮಾವನೆಲ್ಲ. ಅದ್ ನ್ಯಾಯ ತೀರ್ಮಾನಕ್ಕೂ ಬರ್ಲಿಲ್ಲ ಅವರು. 5 ವರ್ಷ ಆದ್ಮೇಲೆ ಅಲ್ಲೇ ಇರ್ಸ್ಕೊಂಡ್ರು. ಹಲೋ, ಹೇಳಪ್ಪ. ನಾ ಇಷ್ಟೊಂದ್ಸಲಿ ಕರೆಯಕ್ ಹೋದಾಗ್ಲೂ ನನ್ನ ಮೇಲೆ ಘಾಟಿ ಮಾಡಿ ಹೊಡೆಯಕ್ಕೆಲ್ಲ ಬರೋ ಸರ್. ಅಂದ್ರೆ ಹಿರಿಯರನ್ನ ಕೂರಿಸಿ ಮಾತಾಡ್ಸೋ ಪ್ರಯತ್ನ ಮಾಡ್ಲಿಲ್ವಾ? ಎಲ್ಲ ತರದ್ದು ಮಾಡಿದೆ ಸರ್. ಒಂದ್ 7-8 ಸಲ ನ್ಯಾಯ ತೀರ್ಮಾನ ಮಾಡ್ತಿದ್ದೀನಿ. ಆಮೇಲೆ ಮಾಗಿ ಸ್ಟೇಷನ್ ಅಲ್ಲೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೆ ನಾನು, ನನ್ನ ಹೆಂಡತಿನ ಕರ್ಸ್ಕೊಡಿ ಅಂದ್ಬಿಟ್ಟು. ಕರ್ಸ್ಕೊಡ್ಲಿಲ್ಲ ಅವರು. ಅಂದ್ರೆ ಹಿರಿಯರನ್ನ ಕೂರಿಸಿ ಮಾತಾಡ್ಸೋ ಪ್ರಯತ್ನ ಮಾಡ್ಲಿಲ್ವಾ? ಮಾಡುದು 7-8 ಸಲ ಮಾಡಿದೀನಿ ಸರ್ ನಾನು. ಅವ್ರೇನು ಮಾಡ್ಲಿಲ್ಲ, ನಮ್ಮ ಮಿಸ್ಸಸ್, ನಾನ್ ಮಾಡಿದೀನಿ. ಆಮೇಲೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅಂದ್ರೆ ಇಲ್ಲಿ ಸಮಸ್ಯೆ ಏನು? ನಿಮ್ಮ ಹೆಂಡತಿಗೆ ಅವ್ರ ಅಮ್ಮನ ಮಾತು ಕೇಳೋದು ಒಂದು ಕಡೆ, ಆದ್ರೆ ನಿಮ್ಮ ಮೇಲೆ ಅಷ್ಟು ಪ್ರೀತಿ ಇರ್ಲಿಲ್ವಾ ಅಂತ? ಸರ್ ಪ್ರೀತಿ ಇತ್ತು. ಏನು ಅಂತಂದ್ರೆ ನಾನು ಬೆಂಗಳೂರಲ್ಲಿ ಇರ್ಬೇಕು, ನಾವು ಅಮ್ಮನ್ ಬಿಟ್ಬಿಟ್ಟು ಬೆಂಗಳೂರಲ್ಲಿ ಇರ್ಬೇಕು. ಓ, ಅಂದ್ರೆ ನೀವು ಪ್ಯಾಟೆ ಬಿಟ್ಟು ನಿಮ್ಮ ಊರಿಗೆ ಬಂದಿದ್ ನೀವು? ಹೌದೌದು. ಓಕೆ. ನಾನು ಅವ್ರ ಮನೇಲಿ ಇರ್ಬೇಕು ಅಂದ್ಬಿಟ್ಟು ಅವ್ರ ಮನೇಲಿ ಇದ್ದೆ ಸರ್. 1 ವರ್ಷ ಇದ್ದೆ. 1 ವರ್ಷನೂ ಇಲ್ಲ, ಒಂದು 5-6 ತಿಂಗಳಿದೆ ಸರ್. ವಾತಾವರಣ ಸರಿಯಾಗ್ಲಿಲ್ಲ. ಅದನ್ನ ಅವ್ರ ಮಗನ್ ಬುದ್ಧಿ ಹೇಳಕ್ ಹೋಗಿದ್ಕೆ ನನ್ ಮಗನ್ ಬುದ್ಧಿ ಹೇಳ್ಬೇಡ ಅಂದ್ಬಿಟ್ಟು ನಮ್ಮ ಮತ್ತೆ ಬೈದ್ಬಿಟ್ರು. ನಾನ್ ಬೇರೆ ಮನೆ ಮಾಡಿದ್ದೆ. ಅಲ್ಲೂ ಖಾಲಿ ಮನೆ ಬಾಡಿಗೆ ಕಟ್ಟಿದೀನಿ ಸರ್. ಅಲ್ಲೂ ಬಳಕ್ ಬಿಡ್ಲಿಲ್ಲ, ಇಲ್ಲೂ ಬಳಕ್ ಬಿಡ್ಲಿಲ್ಲ, ಕರ್ಕೊಂಡೋಗಿ ಮನೇಲಿ ಇಟ್ಕೊಂಡ್ರು ಸರ್. 5 ವರ್ಷದಿಂದ ನನ್ಗೆ 5 ವರ್ಷದಿಂದ ಒಂದ್ ಕಂಪ್ಲೇಂಟ್ ಆಗಿಲ್ಲ ಸರ್ ನನ್ನ ಮೇಲೆ. ಪೊಲೀಸ್ ಸ್ಟೇಷನ್ ಒಂದ್ ಕಂಪ್ಲೇಂಟ್ ಕೊಟ್ಟಿಲ್ಲ ಅವರು. ನಾನ್ ಕಂಪ್ಲೇಂಟ್ ಕೊಟ್ಟು ಇಲ್ಲಿ ಕರ್ಸಿದಾಗ ಅವ್ರು ಅವಾಗ ಹೇಳಿದ್ರು, ಅವರು ಸರ್ ಬೇರೆ ಕಾರಣನೇ ಇಲ್ಲ, ನೀರ್ ಸರಿ ಇಲ್ಲ, ಡಾಕ್ಟರ್ ಸರಿ ಇಲ್ಲ ಅಂತ ಹೇಳಿದ್ರು. ಏನ್ ಸರಿ ಇಲ್ಲ? ನೀರ್ ಸರಿ ಇಲ್ವಂತೆ ಇಲ್ಲಿ ಮಾಡಿಲಿ, ಡಾಕ್ಟರ್ ಸರಿ ಇಲ್ವಂತೆ. ಅಂದ್ರೆ ಅವ್ರು ದೂರ ಇರ್ಲಿಕ್ಕೆ ಅವ್ರು ಕೊಡ್ತಾ ಇರೋ ಕಾರಣ ಅಷ್ಟೇ ಸರ್ ಕಾರಣ. ಆಮೇಲೆ ಕಪ್ಪಾಗ್ಬಿಡ್ತಾಳಂತೆ. ಕಪ್ಪಾಗ್ಬಿಡ್ತಾಳೆ? ಬ್ಲಾಕ್ ಆಗ್ಬಿಡ್ತಾಳಂತೆ. ಇದೆಲ್ಲ ಅವ್ರ ಕಾರಣಗಳು. ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಾಗ ಹೇಳಿದ್ದು. ಪೊಲೀಸರೆಲ್ಲ ಬೈದ್ರು ಸರ್. ಹಿಂಗೆ 5-6 ವರ್ಷ, ಒಂದ್ 7-8 ವರ್ಷ ಎಲ್ಲ ಆಗೋಯ್ತು. ಬೇರೆ ಇದ್ದು. ಆಮೇಲೆ ಒಂದು ಹುಡುಗಿ ಬಂತು ಸರ್. ಅಂದ್ರೆ ಅವರು ಡೈವರ್ಸ್ ಅಥವಾ ಅಂತದ್ದೇನು ಪ್ರಯತ್ನ ಮಾಡಿದ್ರ? ಸರ್ ಏನು ಇಲ್ಲ, ಡೈವರ್ಸ್ ಕೊಡೋದಿಲ್ಲ ಅಂತಂದ್ಲು. ಬರೋದು ಇಲ್ಲ, ಡೈವರ್ಸು ಕೊಡಲ್ಲ? ಡೈವರ್ಸ್ ಕೂಡ ಕೊಡಲ್ಲ ಅಂತಂದ್ಲು. ಎಲ್ಲ ಪ್ರಯತ್ನ ಮಾಡುದ್ರ ಕರೆಯೋ? ಎಲ್ಲಾ ತರದ ಪ್ರಯತ್ನ ಮಾಡಿದೆ ನಾನು. ಕೆಟ್ಟ ಮಾತುಗಳಿಂದ ಬೈಯೋದು. ಅಂದ್ರೆ ಅವ್ರ ಅಮ್ಮನೂ ಅಷ್ಟೇ, ನಾನು ಹೆಂಡ್ತಿನೂ ಅಷ್ಟೇನೆ. ಅಂದ್ರೆ ಈ ಸಂಬಂಧ ಯಾರು ತಂದಿದ್ದು? ಅಂದ್ರೆ ನಿಮ್ಮ ಅಪ್ಪ ಅಮ್ಮನೇನ ಅಥವಾ ನಮ್ಮ ಅಕ್ಕ ಅವರು ಸರ್? ನಮ್ಮ ಅಕ್ಕ ನಮ್ಮ ಮಾವ. ಓಕೆ. ಅಮ್ಮಂಗ್ ಹುಷಾರಿರಲ್ಲ ಅಂದ್ಬಿಟ್ಟು ತಂದ್ರು. ಅಂದ್ರೆ ಈಗ ನಿಮ್ಮಮ್ಮ ನಿನ್ ಮದ್ವೆ ನೋಡ್ಬೇಕು ಅನ್ನೋ ಬಯಕೆ, ಅದಕ್ಕೆ ಅರ್ಜೆಂಟ್ ಆಗಿ ಮಾಡಿದ ಮದ್ವೆ ಇದು ಮಾಡಿದ್ರು. ಸರಿ, ಅವ್ರು ಹೋಗಾಯ್ತು. ಆಮೇಲೆ ಮತ್ತೆ ಒಂದು 7-8 ತಿಂಗಳ ಮೇಲೆ ಒಂದ್ಸಲ ನ್ಯಾಯ ತೀರ್ಮಾನ ಮಾಡ್ಸಿದ್ದೆ ಸರ್. ನಮ್ಮ ಅಣ್ಣನ ಕಡೆಯಿಂದ ಮಾಡ್ಸಿದ್ದೆ. ಓಕೆ. ಆ ನ್ಯಾಯ ತೀರ್ಮಾನ ಮಾಡ್ಬೇಕಾದ್ರೆ ನಮ್ಮ ಅಣ್ಣ ಹೇಳಿದ್ರು, ಮಗುನ ನೋಡಂಗಿಲ್ಲ, ಹೆಂಡತಿನ ನೋಡಂಗಿಲ್ಲ, ನಾನು ಕರೆಸ್ತೀನಿ ಅಂತ ಹೇಳಿದ್ರು. ಸರಿ ಆಯ್ತು ಅಂದ್ಬಿಟ್ಟು ನಮ್ಮ ಅಣ್ಣ ಹೇಳ್ದಂಗೆ ಕೇಳಿದ್ರೆ ಅಲ್ಲಿ ನಮ್ಮ ಅಣ್ಣ ನ್ಯಾಯ ಸರಿಯಾಗಿ ಮಾಡ್ಲಿಲ್ಲ. ನಿಮ್ ಸ್ವಂತ ಅಣ್ಣನ? ಸ್ವಂತ ಅಣ್ಣ ಸರ್. ಇವತ್ತು 7-8 ವರ್ಷ ಆಗೋದಿಲ್ಲ ಸರ್. ಇವತ್ತು ನನ್ನ ಹೆಂಡತಿ ನಮ್ಮ ಅಣ್ಣನ ಮನೆಗೆ ಬಂದು ಹೋಗ್ತಾಳೆ. ಬಂದು ಹೋಗ್ತಾರೆ? ನಮ್ಮ ಮಗು. ಅಂದ್ರೆ ನಿಮ್ಮ ಅಣ್ಣನ ಮನೆಯಲ್ಲಿರೋದು? ಸರ್ ಈಗ ನಾನು ನಮ್ಮ ಅಣ್ಣನ ಮನೆ ಬಿಟ್ಬಿಟ್ಟು ನಾವು ಅಮ್ಮನ್ ಇಲ್ಲಿ ಕರ್ಕೊಂಡ್ಬಂದಿದ್ದೀನಿ. 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಮನೆ ಮಾಡಿದೀನಿ. ಅಂದ್ರೆ ನಿಮ್ದೇ ಅಂತ ಸ್ವಂತ ಮನೆ ಎಲ್ಲ ಇರ್ಲಿಲ್ವಾ? ಸ್ವಂತ ಮನೆ ಇದೆ ಸರ್. ಇಬ್ರು ಬಂಡವಾಳ ಹಾಕಿ ಇದು ಮನೆ ಕಟ್ಟಿದ್ದು ಸ್ವಂತ ಮನೆ. ಆಮೇಲೆ ಗಲಾಟೆ ಎಲ್ಲ ಆದ್ಮೇಲೆ ನನ್ ಕಳ್ಸ್ಬಿಟ್ಟೆ, ಮನೆ ಬಿಟ್ಟು ಬಂದ್ಬಿಟ್ಟು. ಇವತ್ತು ನಾನು ಹೆಂಡ್ತಿ ನಮ್ಮ ಅತ್ತೆ ಎಲ್ಲ ಬಂದು ಹೋಗ್ತಾರೆ ಸರ್ ಅಲ್ಲಿಗೆ. ನಿಮ್ಮ ಅಣ್ಣನ ಮನೆಗೆ ಬಂದು ಹೋಗ್ತಾರೆ? ಒಂದು ಮಾಡಬೇಕು ಅನ್ನೋ ಒಂದು ಬಲವಾದ ಇಚ್ಛೆ ನಿಮ್ಮ ಅಣ್ಣಂಗೂ ಇಲ್ವಾ? ಇದೇ ವಿಷಯಕ್ಕೂ ನಮ್ಮ ಅಣ್ಣನ ನಮ್ದು ಗಲಾಟೆ ಆಯ್ತು. ನಮ್ಮ ಅಣ್ಣ ಹೇಳ್ಕೊಂಡಿದ್ರೆ ಕೆಲವು ಹತ್ರ ಒಂದ್ ಮಾಡ್ಬೇಕು ಅಂತ. ನಾನೆಲ್ಲ ನನ್ ಕೈಲೇ ಐತೆ, ನಾನು ಮುಂದೆ ಇವಾಗ ಒಂದ್ ಮಾಡ್ತೀನಿ, ಇಲ್ಲ ಅಂದ್ರೆ ಒಂದ್ ಮಾಡಲ್ಲ ಅಂತ. ಅದೇನೋ ನನ್ಗೆ ಗೊತ್ತಿಲ್ಲ ಸರ್. ಅವ್ರ ಏನಕ್ಕೆ ಆತರ ಮಾಡ್ತಾ ಇದಾರೆ ಅಂತ ಒಂದು ಗೊತ್ತಿಲ್ಲ. ಅಂದ್ರೆ ಮೊದ್ಲಿಂದಲೂ ನಿಮ್ಮಣ್ಣ ಹಾಗೇನಾ ಅಥವಾ ಈ ಮದ್ವೆ ಆದ್ಮೇಲೆ ಹಾಗೆ? ಇಲ್ಲ ಸರ್, ಮೊದ್ಲು ಇದು ನಮ್ಮ ಎಲ್ಲರಿಗಿಂತ ತುಂಬಾ ಒಳ್ಳೆಯವ್ರು ನಮ್ಮ ಅಣ್ಣ, ಧರ್ಮರಾಯನ್ ತರ. ಈಗ ಅದೇನು ತಾಯಿನ ಸಾಕ್ಬೇಕು, ಆಮೇಲೆ ಅಕ್ಕ ತಂಗಿದಿನ ನೋಡ್ಕೋಬೇಕು, ಆತರ ಏನಿಲ್ಲ ಸರ್ ಅವ್ರಿಗೆ.
ಬಟ್ ಯಾಕೆ ಹಿಂಗೆ ಮಾಡ್ತವ್ರೆ ಅನ್ಸುತ್ತೆ? ಗೊತ್ತಿಲ್ಲ ಸರ್, ಇವಾಗ ನನ್ನ ಮಗುನ ನೋಡ್ಬಾರ್ದು, ನನ್ನ ಹೆಂಡತಿ ನೋಡ್ಬಾರ್ದು ಅಂತ ನಮ್ಮನ್ನ ದೂರ ಮಾಡ್ಬಿಟ್ರು. ಇವತ್ತು ಅವರು ನನ್ನ ಮಗುನ ಹತ್ರ ಚೆನ್ನಾಗಿದ್ದಾರೆ, ನನ್ನ ಹೆಂಡತಿ ಹತ್ರನೂ ಚೆನ್ನಾಗಿದ್ದಾರೆ, ನಮ್ಮ ಅತ್ತೆ ಹತ್ರನೂ ಚೆನ್ನಾಗಿದ್ದಾರೆ. ಸರಿ, ಮಧ್ಯೆ ನಾನು ಇಲ್ಲಿ ನಾನು ಇಬ್ಬರಕ್ಕ, ಆಮೇಲೆ ನಮ್ಮ ಅಮ್ಮ, ನಾವೆಲ್ಲ ಒಂದು. ಬಟ್ ಈ ಇಬ್ಬರು ಅಕ್ಕಂದಿರು ಇದ್ರ ಬಗ್ಗೆ ಏನು ಮಾತಾಡಲ್ವಾ? ಎಲ್ಲ ಮಾತಾಡಿದ್ದಾಯ್ತು, ಯಾರ ಮಾತು ಕೇಳಲ್ಲ, ಯಾರ ಮಾತು ಕೇಳ್ತಲ್ಲ ನಮ್ಮನ್ನ. ಸರ್ ಇವತ್ತು ಕೂಡ 3 ದಿನಕ್ಕೆ ಮುಂಚೆ ನನ್ನ ಮಗನ್ ಕರ್ಕೊಂಡ್ ಬಂದಿದ್ದಾರೆ ನಮ್ಮಣ್ಣ. ನಿನ್ನೆ ನನ್ನ ಹೆಂಡತಿ ಬಂದಿದ್ದಾರೆ, ಇವತ್ತು ಬೆಳಗ್ಗೆ ಹೋದ್ರು. ನಾನು ಅಲ್ಲೇ ಇದ್ರು ಕೂಡ ಮಾತಾಡ್ಲಿಲ್ಲ. ನೋಡಿದ್ರ ನೀವು? ನೋಡ್ದೆ, ಅವರು ನೋಡಿದ್ರು ನಮ್ಮನ್ನ ಮಾತಾಡ್ಲಿಲ್ಲ. ಇವತ್ತು ನಮ್ ತಾಯಿಗೆ ಅಷ್ಟೊಂದ್ ಕಷ್ಟ ಇದೆ ಸರ್. ಮುಂದಿನ ಬಂದ್ಬಿಟ್ಟು ಯಾರು ನೋಡ್ಕೊತಿಲ್ಲ ಸರ್, ನಮ್ಮ ಅಕ್ಕ ನಾವು ಇಬ್ಬರೇ ನೋಡ್ಕೊತಿರೋದು. ಅಂದ್ರೆ ನಿಮ್ಮ ಅಕ್ಕ ಏನು ಮದುವೆ ಆಗಿಲ್ವಾ? ನಮ್ಮ ಅಕ್ಕರಿಗೆಲ್ಲ ಮದ್ವೆ ಆಗಿದೆ. ಮತ್ತೆ ಅವರು ನಿಮ್ಮ ಮನೆ ಹತ್ರನೇ ಇರೋದ ಅಥವಾ? ಸರ್ ನಮ್ಮ ಅಕ್ಕ ಬಂದ್ಬಿಟ್ಟು ಬೆಂಗಳೂರು MS ಪಳ್ಯ ಒಬ್ರು, ಇನ್ನೊಬ್ರು ಅಮೃತವ್ರು ಕುಣಿಗಲು. ಅವ್ರಿಗೆ ಸ್ಟ್ರೋಕ್ ಆಗೈತೆ ಇವಾಗ ನಮ್ಮ ಅಕ್ಕ ಅವ್ರಿಗೆ. ಓಕೆ, ಬಟ್ ಅವ್ರವ್ರ ಗಂಡನ ಮನೇಲಿ ಇದ್ದಾರೆ ಅವರು? ಇಲ್ಲ ಸರ್, ನಮ್ಮ 2ನೇ ಅಕ್ಕ ಚೆನ್ನಾಗಿದ್ದಾರೆ. ನಮ್ಮ ಭಾವನು ಅಷ್ಟೇ ಚೆನ್ನಾಗಿ ನೋಡ್ಕೊತಾರೆ. ನಮ್ ದೊಡ್ಡಕ್ಕಾಗಿ ನಮ್ಮ ಭಾವನು ಅಷ್ಟೊಂದು ಚೆನ್ನಾಗಿ ನೋಡ್ಕೊಳ್ಳಲ್ಲ, ಮಕ್ಳು ಚೆನ್ನಾಗಿ ನೋಡ್ಕೊಳ್ಳಲ್ಲ, ನಾನೇ ನೋಡ್ಕೊತಾ ಇದೀನಿ ಸರ್. ಹಂಗಾರೆ ಈಗ ಅವ್ರು ನಿಮ್ಮ ಮನೇಲೆ ಇದ್ದಾರೆ? ಸ್ಟ್ರೋಕ್ ಆಗಿದೆ, ನಾವೇ ನೋಡ್ಕೊತಾ ಇದೀವಿ. ರಾಮಯ್ಯ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಮಾಡ್ಕೊಂಡು ನಮ್ಮ ಮನೆಗೆ ಕರ್ಕೊಂಡ್ ಬಂದಿದ್ದೀವಿ. ಅವ್ರ ಮಗ ಬಂದು ಪೊಲೀಸ್ ಸರ್, ನಮ್ ದೊಡ್ಡಕ್ಕ ಮಗ ಬಂದು ಪೊಲೀಸು. ದೊಡ್ಡಪ್ಪವ್ರ ಮಗ? ದೊಡ್ಡಕ್ಕವ್ರ ಮಗ, ದೊಡ್ಡ ಅಕ್ಕನ ಮಗ. ಅಂದ್ರೆ ಸ್ಟ್ರೋಕ್ ಆಗಿದೆಯಲ್ಲ ಅವ್ರ ಮಗನ? ಹೌದೌದು ಸರ್. ಆದ್ರೂ ನೋಡ್ಕೊಳಲ್ವಾ? ಇಲ್ಲ ಸರ್, ನೋಡ್ಕೊಳಲ್ಲ. ಏನ್ ಅವ್ರ ಸಮಸ್ಯೆ? ಏನು ಸರ್, ಅವ್ರ ಅಪ್ಪ ಇದು ಅವ್ರ ಹೆಣ್ಮಕ್ಳು ಮಗ 3 ಜನ, ಇದು 3 ಜನನು ಒಂದು. ಪಾಪ. ಒಳ್ಳೇದು ಅಂದ್ರೆ ಅವ್ರಿಗೆ ಇಷ್ಟ ಆಗಲ್ಲ ಸರ್. ಏನಪ್ಪ? ಒಳ್ಳೇದು ಅಂದ್ರೆ ಅವ್ರಿಗೆ ಇಷ್ಟ ಆಗಲ್ಲ. ಸರಿ, ಮತ್ತೆ ಇನ್ನೊಂದು ಯಾವ್ದೋ ಹೆಣ್ಮಗ್ಳ ಬಗ್ಗೆ ಏನು ಮಾತು ಬಂತಲ್ಲಪ್ಪ? ಸರ್ ಇಲ್ಲೇ ರೋಡ್ ಸೈಡ್ ಒಂದು ಫಂಕ್ಷನ್ ಇತ್ತು, ಬರ್ತಡೇ ನೈಟ್. ಅಂದ್ರೆ ನಿಮ್ಮ ಹೆಂಡತಿ ಹೋಗಿ ಎಷ್ಟು ವರ್ಷ ಆದ್ಮೇಲೆ? ಅವರ ಒಂದು 7-8-9 ವರ್ಷ ಆಗಿದೆ ಸರ್ ಹೋಗಿ. ಓಕೆ, ಬಟ್ ಈ ಹುಡುಗಿ ಆಗಮನ ಇದು ಇತ್ತೀಚಿನದ್ದ? ಸರ್, ಅದು ಹುಡುಗಿ ಯಾರು ಅಂತ ನನ್ಗೆ ಗೊತ್ತಿರಲಿಲ್ಲ. ಇಲ್ಲಿ ರೋಡ್ ಪಕ್ಕ ಫಂಕ್ಷನ್ ಮಾಡ್ಕೊಂಡು ಕೂತಿದ್ದ ಬರ್ತಡೇದು. ಯಾರು? ಇದು ಫಂಕ್ಷನ್ ಬರ್ತಡೇ ಫಂಕ್ಷನ್ ಇತ್ತು, ನಾನೇ ಫೋಟೋಗ್ರಾಫರ್. ಓಕೆ. ಆಮೇಲೆ ಹುಡುಗರೆಲ್ಲ ನಮ್ಮನೆ ಗೊತ್ತಿರೋರು ಫಂಕ್ಷನ್ ಮಾಡ್ಕೊಂಡು ಕೂತಿದ್ರು. ನೈಟ್ ಹಂಗೆ ಮಾತಾಡ್ಕೊಂಡು ಕೂತ್ಕೊಂಡ್ರು ಸರ್, ಯಾರು ಹೋಗ್ಲಿಲ್ಲ. ಹಂಗೆ ಮಾತಾಡ್ಕೊಂಡು ಕೂತ್ಕೊಂಡು ಬೆಳಗ್ಗೆ ಬಂದ್ಬಿಟ್ಟು ಕೂತ್ಕೊಂಡಿದ್ದ ನನ್ ಗ್ರಾಚಾರಕ್ಕೆ. ಈ ಹುಡುಗಿ ಆಟೋದಲ್ಲಿ ಬಂತು ಸರ್ ಒಂದು. ಅಂದ್ರೆ ಆ ಬರ್ತ್ಡೇ ಪಾರ್ಟಿ ಬೇರೆ ಯಾರ್ದು, ಬಟ್ ನೀವು ಅಲ್ಲಿ ಫೋಟೋಗ್ರಾಫರ್ ಆಗಿ ಹೋಗಿದ್ರಿ? ಅವ್ರಿಗೆ ಗೊತ್ತಿತ್ತು ಸರ್ ನಮ್ಗೆ, ಬರ್ತಡೇ ಇದು ಪಾರ್ಟಿ ಮಾಡ್ತಿರಲ್ಲ ಅವ್ರಿಗೆ ಗೊತ್ತಿತ್ತು ನಮ್ಗೆ. ಬಟ್ ರಾತ್ರಿ ಎಲ್ಲ ಉಳಿಯೋ ಅವಶ್ಯಕತೆ ಏನಿತ್ತು ಸರ್? ಅವ್ರ ಪರಿಚಯ, ನಾವು ಪರಿಚಯ, ಮೇಲೆ ಹುಡುಗರೆಲ್ಲ ಇದ್ವಿ ನಾವು ಹುಡುಗರೆಲ್ಲ. ಓಕೆ ಓಕೆ ಓಕೆ. ಅಂದ್ರೆ ಅದು ಈ ಫೋಟೋಗ್ರಾಫರ್ಗೂ ಮೀರಿ ಗೊತ್ತಿದ್ದಾರೆ ಅನ್ನೋ ಒಂದು ಬಾಂಧವ್ಯ. ಹೌದೌದು, ಅವರು ದೇವಸ್ಥಾನ ಮಾಡಿದ್ದಾರೆ ಸರ್, ಅವರು ಶೆಡ್ಮಾತ್ಮನ. ಅವ್ರ ಗಂಡ ಹೆಂಡತಿ ಶೆಡ್ಮಾತ್ಮನ್ ಮಾಡಿದ್ದಾರೆ. ನಾವು ಅಲ್ಲಿ ಹೋಗ್ತಾ ಇದೀವಿ, ಅಲ್ಲಿ ದೇವಸ್ಥಾನಕ್ಕೆ ಹೋಗ್ತಿದೀವಲ್ವಾ, ಆ ದೇವಸ್ಥಾನ ರೋಡ್ ಪಕ್ಕನೇ ಇದೆ. ಅಲ್ಲೂ ಒಂದು ಹುಡುಗಿ ಬಂತು ಸರ್ ಆಟೋದಲ್ಲಿ. ಬಂದಾಗ ಅವನು ಕುಡ್ಕ, ಅವನು ಆಟೋದವನು ಡ್ರೈವರು. ಈ ಹುಡುಗಿನೂ ಎಣ್ಣೆ ಹೊಡ್ಬಿಟ್ಟಿದೆ ಸರ್. ಅದು ಈ ಹುಡುಗಿನೂ ಎಣ್ಣೆ ಹೊಡ್ಬಿಟ್ಟಿದೆ. ಆಮೇಲೆ ನಾವು ಕೂದ್ವಿವಲ್ಲ, ಕಾಪಾಡಿ ಅಂದ್ಬಿಟ್ಟು ಆಟೋ ಸ್ಲೋ ಮಾಡಿದ್ದೆ, ನೀರ್ ಕುಡಿಬೇಕು ಅಂದ್ಬಿಟ್ಟು. ಆಮೇಲೆ ಓಡ್ ಬಂದ್ಬಿಟ್ಟು ನಾನು ಕಾಪಾಡಿ ಅಂತ ಏನಕ್ಕೆ ಅಂತ ವಿಚಾರಣೆ ಮಾಡಿದಾಗ ಆಟೋದವನು ಕೆಟ್ಟದಾಗಿ ಬಿಹೇವ್ ಮಾಡ್ತಾ ಇದ್ದಾನೆ ಅಂದ್ಬಿಟ್ಟು ಏನೇನು ಹೇಳ್ತು ಸರ್ ಅವ್ರಿಗೆ. ಸರಿ ಅಂದ್ಬಿಟ್ಟು ನಾವು ಹುಡುಗರೆಲ್ಲ ಇದ್ವಲ್ಲ, ಹೋಗಿ ಹೊಡೆಯಕ್ಕೆ ಅಂತ ಹೋದ್ವಿ. ಅವನು ಮುಚ್ಚೆತ್ಕೊಳಕ್ ಹೋದ ಸರ್, ಮುಚ್ಚು. ಆಟೋದವನು ಮುಚ್ಚೆತ್ಕೊಳಕ್ ಹೋದ? ಹೌದು ಸರ್, 2 ಲಾಂಗ್ ಮಾಡಿಕೊಟ್ಟಿದ್ದ. ಸರಿ ಅಂದ್ಬಿಟ್ಟು ಹೋಗ್ಬಿಟ್ಟು ನಾವು ಹುಡುಗರು ಒಂದು 5-6 ಜನ ಮೇಲಿದ್ದ ಸರ್. ಹೋಗ್ಬಿಟ್ಟು ಹಿಡ್ಕೊಂಡು ಆಮೇಲೆ ಅವ್ನು ತಪ್ಪಾಯ್ತು ಅಂತ ಕೇಳ್ಕೊಂಡು ಅವನು ಹೊರಟೋಗ ಸರ್. ಅವನು ಆ ಹುಡುಗಿ ಹೇಳಿದ್ಲು, ನಾ ಇಲ್ಲೇ ಉಳ್ಕೊಳ್ಳ ಅಂತಂದ್ಲು ಸರ್. ಆಯ್ತು ಬಂದಿದ್ಯಲ್ಲ ಇಲ್ಲೇ ಇರುವೆ ಅಂತ ಒಂದ್ ನೈಟ್ ಅಂದ್ಬಿಟ್ಟು ನಾವು ಪರ್ಮಿಷನ್ ಕೊಟ್ಟ ಸರ್ ನಾವು. ಆಗ ಆ ಹುಡುಗಿ ಹೇಳಿದ್ಲು, ಚಿಕ್ಕಮ್ಮನ ಮನೇಲಿ ಅವ್ರ ಅಪ್ಪ ಅಮ್ಮ ಬಿಟ್ಟಿದ್ರಂತೆ ನಾಗರಬಾವಿ.
ಬೆಂಗಳೂರು. ಹ್ಮ್ ಅಲ್ಲಿ ಒಂದು ಹುಡುಗನ ಲವ್ ಮಾಡ್ಬಿಟ್ಟಿದೆ ಹುಡುಗಿ. ಹ್ಮ್ ಲವ್ ಮಾಡಿದಾಗ ಅವ್ರ ಚಿಕ್ಕಪ್ಪ ಗೊತ್ತಾಗ್ಬಿಟ್ಟು ಹ್ಮ್ ಹೊಡ್ಬಿಟ್ಟಿದ್ದಾರೆ ಸರ್ ಆ ಹುಡುಗಂಗೆ. ಆ ಹುಡುಗಂಗೆ ಹೊಡ್ಬಿಟ್ಟಿದ್ರಂತೆ. ಹ್ಮ್ ಅದಕ್ಕೆ ಹುಡುಗಿ ಮನೆ ಬಿಟ್ಟು ಬಂದ್ಬಿಟ್ಟಿದೆ ಹ್ಮ್ ಸೂಸೈಡ್ ಮಾಡ್ಕೊಳಕ್ಕೆ. ಹ್ಮ್ ಹ್ಮ್ ಮಾತ್ರ ನಿಂದ್ಬಿಡ ಸರ್ ಅದು ಸ್ವಲ್ಪ. ಈಗ ಅದು ಬಂದಿರೋದು ಮಾಗಡಿ ಹತ್ರನ ನಡೆದಿರ ಇರೋದು? ಹಾ ಸರ್, ಬೆಂಗಳೂರಿಂದ ಮಾಡಿ ಬಂದ್ಬಿಟ್ಟೈತೆ ನೈಟ್. ಓಕೆ, ನೀವು ಫೋಟೋಗ್ರಾಫರ್ ಆಗಿ ಅಥವಾ ಅಲ್ಲಿ ಅವತ್ತೇನ್ ನಡೀತಿತ್ತು ಅದು ಮಾಗಡಿ? ಅದು ಮಾಗಡಿ. ಓಕೆ, ಈಕೆ ಅಲ್ಲಿಂದ ಬೆಂಗಳೂರಿಂದ ಆ ಕಡೆಗೆ ಬಂದಿರೋದು? ನಾಗರಬಾವಿಂದ ಮನೆ ಬಿಟ್ಟು ಬಂದ್ಬಿಟ್ಟಿದೆ ನೈಟ್. ಹ್ಮ್ ಮಾತಾಡಿ ಬಂದ್ಬಿಟ್ಟಿದೆ ಸೂಸೈಡ್ ಮಾಡ್ಕೊಳಕ್ಕೆ. ಹ್ಮ್ ಆಮೇಲೆ ಬಿಯರ್ ಅದೇನೋ ಎಣ್ಣೆ ಎಲ್ಲ ತಗೊಂಡಂತೆ ಹೊಡ್ಕೊಂಡು ಬಂದ್ಬಿಟ್ಟಿದ್ದಾಳೆ. ಆ ಹುಡುಗಿ ಫೋನ್ ಮಾಡಿದಾಳೆ ಸರ್. ಹ್ಮ್ ಆ ಹುಡುಗ ನಾನ್ ಬರಲ್ಲ ಅಂತ ಹೇಳಿದ್ನಂತೆ. ಆ ಹುಡುಗ ಬರಲ್ಲ ಅಂದಿದ್ಕೆ ಸೂಸೈಡ್ ಮಾಡ್ಕೊಳಕ್ಕೆ ಟ್ರೈ ಮಾಡಿದಾಳೆ. ಹ್ಮ್ ಮಾತಾಡಿ ನಿಂತ್ಕೊಂಡು ಎಣ್ಣೆ ಹೊಡ್ಕೊಂಡು ಬಂದಿದ್ಲು ಹ್ಮ್ ಸರ್. ಆಮೇಲೆ ಬೆಳಗ್ಗೆ ನಾನು ಆ ಹುಡುಗನ್ ಫೋನ್ ಮಾಡಿದೆ ಸರ್. ನಾನು ಹ್ಮ್ ಇಲ್ಲೆಲ್ಲ ನೈಟ್ ಹಾಸ್ಪಿಟಲ್ಗೆಲ್ಲ ಕರ್ಕೊಂಡೋಗಿ ಏನೇನೋ ಇದ್ ಮಾಡ್ಕೊಂಡು ಕರ್ಕೊಂಡ್ಬಂದು ಬೆಳಗ್ಗೆ ಆ ಹುಡುಗನ್ ನಂಬರ್ ಇಸ್ಕೊಂಡು ಫೋನ್ ಮಾಡಿದೆ ಸರ್ ನಾನು. ಹ್ಮ್ ಇದು ಹಿಂಗೆ ಈ ಹುಡುಗಿ ಬಂದಿದೆ, ಬಾರಪ್ಪ ನಿಮ್ ಮದುವೆ ಮಾಡಿಸ್ತೀವಿ ಅಂತ ಹೇಳ್ದ. ಬರ್ಲಿಲ್ಲ ಅವನು. ಹ್ಮ್ ಈ ತರ ಎಲ್ಲ ಹೊಡೆದಿದ್ದಾರೆ, ನನ್ಗೆ ಆ ಹುಡುಗಿ ಬೇಡ, ನನ್ಗೂ ಅದಕ್ಕೂ ಇದೇನು ಬೇಡ ಅಂತ ಹೇಳ್ದ ಸರ್ ಹುಡುಗ. ಹ್ಮ್ ಆಮೇಲೆ ಇವ್ರ ಅಪ್ಪ ಅಮ್ಮನ ನಂಬರ್ ಕೇಳಿದೆ ಸರ್, ಒಂದ್ ಮಾಡೋಣ ಅಂದ್ಬಿಟ್ಟು. ಹ್ಮ್ ಅಪ್ಪ ಅಮ್ಮ ನೀವೇನೋ ಇದ್ ಮಾಡಿದ್ರೆ ಫೋರ್ಸ್ ಮಾಡಿದ್ರೆ ನಾನು ಸತ್ತೋಗ್ಬಿಡ್ತೀನಿ ಅಂತ ಅಂದ್ಲು ಸರ್ ಹುಡುಗಿ. ಅಂದ್ರೆ ಅವ್ರ ಅಪ್ಪ ಅಮ್ಮಂಗೆ ಹೇಳಿದ್ರೆ ನಾನು ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ ಅಂತ ಅಂದ್ಲು ಹ್ಮ್ ಸರ್. ಇಲ್ಲೇ ಇಡ್ಸಿದೀನಿ, ಇದು ಆಂಟಿ ಅಂಕಲ್ ಮನೇಲೆ ಇಡ್ಸಿದೀನಿ ನಾನು. ಹ್ಮ್ ಯಾವ ಆಂಟಿ? ಅದೇ ಹೇಳಿದ್ನ ಸರ್, ಪೂಜಾರು. ಓಕೆ, ಬರ್ತ್ಡೇ ಪಾರ್ಟಿ ಇತ್ತು ಅಂದ್ರಲ್ಲ ಅವ್ರದ್ದು? ಹೌದೌದು. ಹ್ಮ್ ಇಸ್ಕೊಳ್ಳಿ ಅಂತ ಹೇಳಿದೆ ನಾನೇನೆ. ಚಂದು ನೀನ್ ಹೆಂಗೆ ಹೇಳ್ತೀಯ ನಾನು ಹಂಗೆ ಇಸ್ಕೊತೀವಪ್ಪ ಆಯ್ತು ಅಂದ್ಬಿಟ್ಟು ಇಸ್ಕೊಂಡಿದ್ರು ಸರ್. ಹುಡುಗಿ ಒಂದ್ ಜೊತೆನು ಬಟ್ಟೆ ತಂದಿರ್ಲಿಲ್ಲ ಸರ್. ನಾನೇ ಎಲ್ಲ ಕೊಡಿಸ್ದೆ. ಅಂದ್ರೆ ಅಲ್ಲಿ 5-6 ಜನ ಇದ್ರು, ಬಟ್ ಅದರಲ್ಲಿ ನೀವು ಮುಂದೆ ಬಂದು ಇದನ್ನೆಲ್ಲ ನೋಡ್ಕೊಂಡಿದ್ದ ಸರ್? ಗ್ರೂಪ್ಗೆಲ್ಲ ನಾನೇ ಹೆಡ್. ಓಕೆ ಓಕೆ ಓಕೆ. ಆ ಗ್ರೂಪ್ಗೆಲ್ಲ ನಾನು ಹೆಡ್. ನಾನು ಏನ್ ಹೇಳಿದ್ರು ಅವ್ರು ಕೇಳ್ತಾರೆ. ಆ ಆಂಟಿ ಅಂಕಲ್ ಅನ್ನು ಏನು ಇದ್ ಮಾಡಿಲ್ಲ ಸರ್. ನೀನು ಇಸ್ಕೊಂಡ್ರೆ ಇಸ್ಕೊತೀನಿ, ಇಲ್ಲ ಅಂತ ಕಳ್ಸ್ಬಿಡ್ತೀವಿ ಅಂದ್ರೆ ಸರ್. ಸರಿ ಅಂದ್ಬಿಟ್ಟು ನಾನು ಹೇಳಿದ್ಮೇಲೆ ಅವ್ರು ಇಸ್ಕೊಂಡ್ರು. ಆಮೇಲೆ ಒಂದ್ ವಾರ ಆಯ್ತು ಸರ್. ಈಗ ನನ್ ಬಗ್ಗೆ ಅವ್ರಿಗೆಲ್ಲ ಗೊತ್ತಿತ್ತು, ಮೊದ್ಲೇ ಮದ್ವೆ ಆಗಿ ಹಿಂಗೊಂದ್ ಮಗು ಇದೆ, ಇನ್ನೊಂದ್ ಗಂಡ್ ಮಗು ಆಗಿತ್ತು ಸರ್ ನನ್ಗೆ. ಹಿಂಗೆಲ್ಲ ಹಿಂಗ್ ಪ್ರಾಬ್ಲಮ್ ಇದೆ ಅಂತ ಎಲ್ಲ ಗೊತ್ತಿತ್ತು ಸರ್ ಅವ್ರಿಗೆ. ಸರಿ ಅಂದ್ಬಿಟ್ಟು ಅವ್ರೇನ್ ಮಾಡಿದ್ರು, ನನಗೆ ಆ ಹುಡುಗಿನ ಕಟ್ಟೋದಕ್ಕೆ ಪ್ಲಾನ್ ಮಾಡಿದ್ರು ಆಂಟಿ ಅಂಕಲ್. ಕಟ್ಟೋದಿಕ್ಕೆ? ಮದ್ವೆ ಮಾಡೋದಕ್ಕೆ. ಅಂದ್ರೆ ನಿನ್ ಮೇಲಿನ ಪ್ರೀತಿಗ ಅಥವಾ ಏನು? ನಾನು ಡೈಲಿ ನನ್ಗೆ ಅವರು ಈ ಹುಡುಗಿ ಬರ್ದಲ್ಲೇ ಇದ್ದಾಗ್ಲೂ ಅಷ್ಟೇ ನಾನು ಡೈಲಿ ಹೋಗಿನಿ ಅವ್ರ ಮನೆ ಹತ್ರ. ಸ್ವಲ್ಪ ದೂರದಲ್ಲಿ ಯಾವಾಗ್ಲೂ ಗುಡ್ ಮಾರ್ನಿಂಗ್ ಹೇಳ್ಬಿಟ್ಟು ಕಾಫಿ ತಿಂಡಿ ಎಲ್ಲ ಅಲ್ಲೇ ಮಾಡ್ತಿದ್ರು. ತಿಂಡಿ ಮಾಡಿಲ್ಲ ಅಂದ್ರೆ ಕಾಫಿಗೆ ಪರ್ಮನೆಂಟ್ ಕರೆಸ್ತಾರ ನಂಗೆ ಅವರು, ದೇವಸ್ಥಾನದವರು. ನಾನು ಹೋಗ್ತಾ ಇದ್ದೆ ಯಾವಾಗ್ಲೂ. ನನ್ನ ಪ್ರೀತಿ ಜಾಸ್ತಿ ಅವ್ರಿಗೆ. ಅಂದ್ರೆ ಈ ಮೂಲಕನಾದ್ರೂ ಅವ್ನ ಬದುಕು ಸರಿ ಹೋಗ್ಬೋದು ಅನ್ನೋ ಕಾರಣಕ್ಕೆ ಈಕೇನ್ ಮದುವೆ ಮಾಡ್ಲಿಕ್ಕೆ ನೋಡಿದ್ದ? ಅದೇ ನನ್ಗೆ ಗೊತ್ತಾಗ್ತಾ ಇಲ್ಲ ಸರ್. ಆಮೇಲೆ ನನ್ಗೆ ನಿಜಾಂಶ ಗೊತ್ತಾಯ್ತು. ಈ ಹುಡುಗಿನ ಎಲ್ಲ ಕೇಳಿದಾರೆ ಸರ್, ಚಂದು ಮದ್ವೆ ಆಗ್ತೀಯಾ ಹಂಗೆ ಹಿಂಗೆ ಅಂದ್ಬಿಟ್ಟು. ಈ ಹುಡುಗಿ ಒಪ್ಕೊಂಡ್ಬಿಟ್ಟಿದ್ದಾಳೆ ಸರ್ ಇವಳು. ಆಮೇಲೆ ಇದು ನನ್ನ ಬಂದು ಕೇಳಿದ್ರು ಸರ್ ಇವರು. ಫಸ್ಟ್ ಏನ್ ಮಾಡಿದ್ರು, ನನ್ಗೆ ಬಾಯಿಲಿ ಅಂತ ಕರೆದ್ರು ಸರ್ ಮನೆ ಹತ್ರ. ನಾನು ಹೋಗಕ್ಕೆ ಕರೆಕ್ಟ್ ಆಗಿ ಅಲ್ಲಿ ನುಡಿತು ಸರ್ ಅವತ್ತು. ನನ್ ಕಾಲಿಟ್ಟ ಅವ್ರ ಮನೆಗೆ ಅಲ್ಲಿ ನುಡಿತು. ಏನ್ ನುಡಿತು? ಅಲ್ಲಿ 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 ಅಂದ್ರೆ ಅದನ್ನು ಅವರೇ ರೆಡಿ ಮಾಡಿದ್ದ ಅಂತ ನನ್ಗೆ ಗೊತ್ತಿಲ್ಲ. ಅದು ಅಲ್ಲಿ ಅವ್ರು ರೆಡಿ ಮಾಡಿಲ್ಲ, ಆಟೋಮೆಟಿಕ್ ಆಗಿ ಅದು ನುಡಿತು. ಅವ್ರೇನು ಅನ್ಕೊಂಡ್ರು ಸರ್, ಚಂದಗೂ ನೀವು ಹುಡುಗಿ ಮದುವೆ ಮಾಡೋಣ ಅನ್ಕೊಂಡ್ರಂತೆ. ಆ ಟೈಮಲ್ಲಿ ಅಲ್ಲಿ ನುಡಿತು ಸರ್. ಆಯ್ತು ಅಂದ್ಬಿಟ್ಟು ಹೊರಗಡೆ ಹೋದೆ. ಆಮೇಲೆ ಅವ್ರು ಹೇಳಿದ್ರು, ಬೈಲಿ ಕವಡೆ ಬಿಡು ಅಂತಂದ್ರು ಸರ್. ಕವಡೆ ಬಿಡ್ತಾರಲ್ಲ, ಕವಡೆ ಶಾಸ್ತ್ರ, ಕವಡೆ ಬಿಡು ಅಂತಂದ್ರು ಸರ್. ಕುಂಡಿಸ್ಕೊಂಡು ಏನ್ ಕಂಡು ಏನ್ ಈ ತರ ಮಾಡ್ತಿದ್ದೀರಾ ಅಂತ ಒಂದು ಇದೆಲ್ಲ ಕೇಳಿದೆ ಸರ್. ಹೇಳಿಲ್ಲ, ನೀನ್ ಬಿಡು ಕವಡೆ ಬಿಡು ಅಂದ್ರು ಸರ್. ಕವಡೆ ಬಿಟ್ಟಾದ್ಮೇಲೆ ನಿನ್ಗೆ ಮದ್ವೆ ಮಾಡ್ಕೊಳ್ಳೋ ಯೋಗ ಬಂದ್ಬಿಟ್ಟೈತಪ್ಪ, ಮಾಂಗಲ್ಯ ಕೂಟ ಬಂದೈತೆ ನಿನ್ಗೆ, ಹಂಗೆ ಹಿಂಗೆ ಅಂದ್ರು ಸರ್. ಏನ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ. ಈಗಿನ ಮುಂಚೆ ನಾನು ಷಣ್ಮಾತನ ಪೂಜೆನೆ ಮಾಡ್ತಿದ್ದು. ಒಂದ್ 8 ವಾರ ನಾನು ಷಣ್ಮಾತನ ಅಭಿಷೇಕ ಮಾಡ್ತಿದ್ದೆ ಸರ್. ಯಾಕಂದ್ರೆ ಮನೇಲಿ ಜನಗಳೆಲ್ಲ ಬೈತಾ ಇದ್ರು, ನಿನ್ ಮದುವೆ ಮಾಡ್ಕೊ ಇನ್ನೊಂದು
ಆ ಅಮ್ಮನ್ ನೋಡಕ್ ಆಗ್ತಿಲ್ಲ ನಿಮ್ಮ ಅಮ್ಮನ್ನ ಹಂಗೆ ಹಿಂಗೆ ಅಂದ್ಬಿಟ್ಟು ಎಲ್ಲ ಇದ್ ಮಾಡಿ ಫೋರ್ಸ್ ಮಾಡಿದ್ರು. ನಾನು ಮದ್ವೆನೇ ಬೇಡ ಅಂತಿದ್ದೆ ಸರ್. ಸರಿ ಅಂದ್ಬಿಟ್ಟು 8 ವಾರ ಪೂಜೆ ಮಾಡಿದ್ದೆ ಶನ್ಮಾತ್ಮಂದು. ಆಮೇಲೆ ಕವಡೆ ಶಾಸ್ತ್ರ ಇದ್ ಮಾಡಿದಾಗ ನಾನು ನಂಬಲಿಲ್ಲ ಸರ್. ಶನ್ಮಾತ್ಮನೇ ನೀನ್ ಕಳ್ಸಿರೋದು, ಅದು ಶನ್ಮಾತ್ಮನ್ ದೇವರ ಹತ್ರನೇ ಹುಡುಗಿ ಸಿಕ್ಕೈತೆ, ಮದ್ವೆ ಆಗೋ ಚಂದು ನಿನ್ ದೇವರ ಕಳ್ಸಿರೋದು ಅಂತ ಅಂದ್ಬಿಟ್ಟು ಸರ್ ಅದೊಂದು ಮಾತಿಗೆ ನಾನು ಒಪ್ಕೊಂಬಿಟ್ಟೆ ಸರ್. ಆ ಹುಡುಗಿಗೆ ಎಷ್ಟು ವಯಸ್ಸು ಸರ್? ಆ ಹುಡುಗಿಗೆ ಇನ್ನು 18 ಆಗಿರ್ಲಿಲ್ಲ, ಇನ್ನು 6 ತಿಂಗಳಿತ್ತು. 6 ತಿಂಗಳಿತ್ತು ಸರ್ ಇನ್ನು. ಸರಿ ಆ ಹುಡುಗಿನ ಕೇಳಿ ಅಂತ ಅಂದ್ಬಿಟ್ಟು ಇದ್ ಮಾಡಿದೆ ಸರ್. ಆ ಹುಡುಗಿನ ಮುಂದೆ ಕೇಳಿದ್ರು ಚಂದ ಮದ್ವೆ ಆಗ್ತೀನಿ ಅಂತ. ಈ ಮಧ್ಯೆ ಅವ್ರ ಮನೆಯವ್ರು ಹುಡುಕೋ ಪ್ರಯತ್ನ ಮಾಡಿರ್ಲಿಲ್ವಾ ಸರ್? ಮಾಡಿದ್ರು, ಆಮೇಲೆ ಹೇಳ್ತೀನಿ ಸರ್ ಅದು. ಆಮೇಲೆ ಆ ಹುಡುಗಿನ ಕೇಳಿದ್ರು ಸರ್ ಚಂದ ಮದ್ವೆ ಆಗ್ತೀನಿ ಅಂತ. ನಾನು ಆಗ್ತೀನಿ ಅಂತಂದ್ರು. ಅವಾಗ ನಾನು ನಿಜ ಹೇಳಿದೆ ಸರ್, ಅಲೋ ಇದು ನೀನ್ ಯಾರು ಏನು ಒಂದು ಗೊತ್ತಿಲ್ಲ, ನನ್ ಮದ್ವೆ ಆಗಿದೆ, ಆಲ್ರೆಡಿ ಒಂದ್ ಮಗು ಇದೆ ಗೊತ್ತಾ ಅಂತಂದೆ ಸರ್. ಆ ಹುಡುಗಿ ಗೊತ್ತು ಅಂತ ಹೇಳ್ತು ಸರ್. ಯಾಕಂದ್ರೆ ಇವ್ರೆಲ್ಲ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ಸರ್ ನನ್ ಬಗ್ಗೆ ಎಲ್ಲ, ಅವರು ಆಂಟಿ ಅಂಕಲ್ ನನ್ ಬಗ್ಗೆ ಫುಲ್ ಹೇಳ್ಬಿಟ್ಟಿದ್ದಾರೆ. ನಾನು ಹೇಳೋ ಅವಶ್ಯಕತೆನೇ ಇರ್ಲಿಲ್ಲ. ಆಮೇಲೆ ನಾನು ಹೇಳ್ದೆ ನನ್ಗೆ ಹೇಳಿದ್ರೆ ಏನೋ ಗೊತ್ತಿಲ್ಲ ಅಂತ, ಒಂದ್ ಮಗು ಇದೆ, ನನ್ಗೆ ಹೆಂಡತಿ ಇದ್ದಾಳೆ, ನನ್ ಡೈವರ್ಸ್ ಆಗಿಲ್ಲ ಅಂತ ಎಲ್ಲ ಹೇಳಿದೆ ಸರ್. ಎಲ್ಲ ನನ್ಗೆ ಗೊತ್ತು ಅಂತಂದ್ಲು. ಆಮೇಲೆ ನಾನು ಇದು ಯಾರು ಏನೂ ಗೊತ್ತಿಲ್ಲ, ಆಮೇಲೆ ಸುಮ್ನೆ ಯಾಕೆ ಆಮೇಲೆ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಎಲ್ಲ ಹೇಳಿದೆ ಸರ್. ಇಲ್ಲ ಏನೇ ಆದ್ರೂ ಮದ್ವೆ ಆಗ್ತೀನಿ, ನೀನ್ ಕಾಪಾಡ್ತೀನಿ, ನಾನು ಆಲೆ ಕೈ ಸುಟ್ಕೊಂಡಿದ್ದೀನಿ, ಈ ತರ ಎಲ್ಲ ಮದ್ವೆ ಆಗಿ ಬೇಡ ಅಂತ ಎಷ್ಟು ಹೇಳಿದ್ರು ಕೇಳಿಲ್ಲ ಸರ್. ನಾನು ಇನ್ಮೇಲೆ ನಿನ್ಗೆ ಔಷಧಿಯಾಗಿ ಬರ್ತೀನಿ, ಅವಳಿಗೆ ನಿಮ್ ಜೊತೆ ಬಾಳಕ್ಕೆ ಯೋಗ್ಯತೆ ಇಲ್ಲ, ನಾನು ನಿಮ್ ಜೊತೆ ಬಾಳ್ತೀನಿ ಅಂತ ಅಂದ್ಬಿಟ್ಟು ಇದ್ ಮಾಡಿದ್ಲು ಸರ್. ಆಯ್ತು ಭಿಕ್ಷುಕನ್ ಮದ್ವೆ ಐತಿ ಅಂತ ಕೇಳಿದೆ ಸರ್ ಹುಡುಗಿನ. ನಾನು ಆಗ್ತೀನಿ ಅಂತಂದ್ಲು. ನೀವೇನ್ ಹೇಳ್ತೀನಿ ನಾನು ಆಗ್ತೀನಿ, ನಾನು ನೊಂದ್ಬಿಟ್ಟಿದೀನಿ ಅಂತಂದು ಸರ್. ಆಮೇಲೆ ನಾನು ಹೇಳಿದೆ ನಮ್ಮ ಅಮ್ಮನ ಹತ್ರ ನಮ್ಮ ಅಕ್ಕನ ಹತ್ರ ಮಾತಾಡ್ಬೇಕು ಅಂತ ಹೇಳಿದೆ ಸರ್. ಆಯ್ತು ಅಂತಂದ್ಲು. ಹೋಗಿ ಮಾತಾಡ್ದೆ ಸರ್ ನಮ್ಮ ಅಮ್ಮ ನಮ್ಮ ಅಕ್ಕವ್ರ ಹತ್ರ. ಹಲೋ, ಅವ್ನ ಅಮ್ಮ ನಮ್ಮ ಅಕ್ಕವ್ರನ್ನೆಲ್ಲ ಕರ್ಕೊಂಡ್ ಹೋದೆ ಸರ್. ಆಯ್ತು ಅಂದ್ಬಿಟ್ಟು ಎಲ್ಲ ಒಪ್ಕೊಂಡ್ರು, ಇವ್ರು ನಮ್ಮ ಅಮ್ಮ ನಮ್ಮ ಅಕ್ಕ ಎಲ್ಲ ಒಪ್ಕೊಂಡ್ರು. ಆಮೇಲೆ ಸರ್ ಗೊತ್ತಾಗಿದ್ದು ಇವಳು ಏನು ಅಂದ್ಬಿಟ್ಟು. ಆಮೇಲೆ ಗೊತ್ತಾಗಿಲ್ಲ ನನ್ಗೆ ಸರ್. ಆಮೇಲೆ ಅವ್ರ ಅಮ್ಮ ಫೋನ್ ಮಾಡಿದ್ರು ಹುಡುಗನ್ ನಂಬರ್ ಇಸ್ಕೊಂಡು. ನಾನು ಆ ಹುಡುಗನ್ ಫೋನ್ ಮಾಡಿದೆ ಅಂತ ಹೇಳಿದ್ನಲ್ಲ, ಆ ಹುಡುಗನ್ ನಂಬರ್ ಇಸ್ಕೊಂಡು ಫೋನ್ ಮಾಡಿದ್ರು ಸರ್ ನನ್ಗೆ ಅವ್ರ ಅಪ್ಪ ಅಮ್ಮ. ಅವಾಗ ಈ ಹುಡುಗಿ ಫೋರ್ಸ್ ಮಾಡಿದ್ರು ಸರ್, ನಾವ್ ಅಮ್ಮ ಅಪ್ಪ ಬಂದ್ಬಿಡ್ತಾರೆ, ಅಷ್ಟಾಗಿ ಮದುವೆ ಮಾಡ್ಕೊಂಡ್ಬಿಡೋಣ ಅಂತ. ನಾವ್ ಇನ್ನೂ ಬೇಡ, ಇನ್ನು 6 ತಿಂಗಳು ಹೋಗ್ಲಿ, ಮದುವೆ ಮಾಡ್ಕೊಳ್ಳೋಣ ಎಷ್ಟು ಹೇಳಿದ್ರು ಕೇಳಿಲ್ಲ ಸರ್. ಅವತ್ತು ಫೋರ್ಸ್ ಮಾಡ್ಬಿಟ್ರು ಇವ್ರ ಆಂಟಿ ಅಂಕಲ್ ಎಲ್ಲ. ಅವತ್ತು ದೇವಸ್ಥಾನಕ್ಕೆ ಹೋಗಿ ಮದುವೆ ಮಾಡ್ಕೊಂಡ್ಬಿಟ್ಟೆ ಸರ್ ನಾನು. ಮದುವೆ ಮಾಡ್ಕೊಬಿಟ್ಟೆ. ಅವ್ರ ಅಪ್ಪ ಅಮ್ಮ ಕೇಳಿದ್ರು ನನ್ಗೆ ಗೊತ್ತಿಲ್ಲ, ನನ್ಗೆ ಆ ಹುಡುಗಿ ಬಂದಿತ್ತು ಹಿಂಗ್ ಹೊಟ್ಟಾಯ್ತು, ಆಮೇಲೆ ಎಲ್ಲಿ ಗೊತ್ತಿಲ್ಲ ಅಂತ ಅಂದಿರ್ತ ನಾನು. ಅವ್ರು ಹುಡ್ಕೋ ಪ್ರಯತ್ನ ಮಾಡಿರ್ಲಿ ಅಷ್ಟೇ ಸರ್, ಅಷ್ಟೇ ಲಾಸ್ಟ್. ಆಮೇಲೆ ಆ ಹುಡುಗಿ ಮೇಲೆ ಇರ್ಸಿದೆ ಸರ್, ಮದುವೆ ಮಾಡ್ಕೊಂಡ್ಬಿಟ್ಟೆ. ಅವ್ರ ಮನೇಲಿ ಇರ್ಸಿದ್ದೆ ಆಂಟಿ ಅಂಕಲ್ ಮನೇಲಿ. ನಿಮ್ಮನಿಗೆ ಕರ್ಕೊಂಡು ಹೋಗ್ಲಿಲ್ಲ? ಇನ್ನು 18 ಆಗಿಲ್ವಲ್ಲ ಅಂತ. ಆಮೇಲೆ ನಮ್ಮ ಅಕ್ಕವ್ರು ಕರ್ಕೊಂಡು ಹೋದ್ರು ಸರ್ ಬೆಂಗಳೂರಿಗೆ, 2ನೇ ಅಕ್ಕ. ಅಲ್ಲಿ ಸ್ವಲ್ಪ ದಿನ ಇಟ್ಕೊಂಡಿದ್ರು. ನಾನು ಹೋಗ್ತಿದ್ದೆ ಬರ್ತಿದ್ದೆ. ಆಮೇಲೆ ಇವ್ರು ಪೂಜಾರಪ್ಪ ಅವ್ರಿಗೂ ನಮ್ಗೂ ಸ್ವಲ್ಪ ಕ್ಲಾಶ್ ಆಗ್ತಾ ಇತ್ತು ಸರ್. ಒಂದ್ ಸ್ವಲ್ಪ ಏನೋ ನಿಜಾಂಶ ಗೊತ್ತಾಗ್ತಾ ಇತ್ತು ನನಗೆ. ಈ ಮದುವೆ ವಿಚಾರ ನಿಮ್ಮ ಅಣ್ಣನಿಗೆ ಗೊತ್ತಿತ್ತಾ? ಗೊತ್ತಿರ್ಲಿಲ್ಲ ಸರ್, ಗೊತ್ತಿರ್ಲಿಲ್ಲ. 2ನೇ ಮದುವೆ ಆಗ್ತಿದ್ ಅಂತ ಅವ್ರಿಗೆ ಗೊತ್ತಿರ್ಲಿಲ್ಲ. ಗೊತ್ತಿದ್ರೆ ಅವಮ್ಮಂಗೆ ಹೇಳ್ತಿದ್ರು? ಹೇಳ್ತಾ ಇದ್ರು. ಬಟ್ ಈ ಪೂಜಾರಿಗೂ ನಿಮ್ಗೂ ಏನ್ ವಿಚಾರ ಆಯ್ತು ಸರ್? ಇಲ್ಲಿ ಆ ಹುಡುಗಿನ ಬೆಳಿಗ್ಗೆ ಕರ್ಕೊಂಡು ಹೋಗಿದ್ನಲ್ಲ, ಒಂದಿನ ನಾನು ಇಲ್ಲಿ ಕರ್ಕೊಂಡ್ ಬಂದೆ, ನೋಡ್ಬೇಕು ಅಂದ್ರು. ಕರ್ಕೊಂಡ್ ಬಂದಾಗ ಅವ್ರ ಮನೇಲಿ ಒಂದ್ ಸ್ವಲ್ಪ ಹೊತ್ತು ಮಾತಾಡ್ಸ್ಬಿಟ್ಟು ನಮ್ಮನೆ ಕರ್ಕೊಂಡ್ ಹೋದೆ ಸರ್. ನಮ್ಮನೆ ಕರ್ಕೊಂಡ್ ಹೋದಾಗ ಅವ್ರು ನೋಡ್ಬಿಟ್ಟು 18 ಆಗಿಲ್ಲ, ನೀನ್ ಹೆಂಗ್ ಕರ್ಕೊಂಡ್ ಹೋದೆ ನೀನು, ಏನ್ ಮಾಡ್ತಿದ್ದೆ ನೀನು, ಹಂಗೆ ಹಿಂಗ್ ಅಂದ್ಬಿಟ್ಟು ಫುಲ್ ಗಲಾಟೆ ಮಾಡಕ್ ಬಿಟ್ರು ಸರ್ ನನ್ನ ಮೇಲೆ. ಅದನ್ನೆಲ್ಲ ಫ್ರೆಂಡ್ಗಳಿಗೆ ಹೇಳಿದ್ರು, ನೋಡು ಚಂದು ಆ ಹುಡುಗಿ ಮನೆ ಕರ್ಕೊಂಡ್ ಹೋಗೋನೆ, ಹಂಗೆ ಹಿಂಗೆ ಕಾಲುಂಗ್ರ ಇಲ್ಲ ಏನು ಇಲ್ಲ ಅಂದ್ರು ಸರ್. ಅವಾಗಲೇ ನಾನು ಕಾಲುಂಗ್ರ ಎಲ್ಲ ಹಾಕೊಂಡು ನಮ್ಮ ಮನೆ ಕರ್ಕೊಂಡ್ ಬಂದೆ ಸರ್. ನಾನು ಕರ್ಕೊಂಡ್ ಬಂದಾಗ ಅವ್ರ ಅಪ್ಪ ಅಮ್ಮನು ಅಷ್ಟು ಚೆನ್ನಾಗಿ ನೋಡ್ಕೊಂಡಿಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೊಂಡೆ ಸರ್ ಅವಳನ್ನ. ವಾರಕ್ಕೆ ಸರ್ 4 ಸಲ ಅವಳಿಗೆ ಚಿಕನ್ ಮಟನ್ ಬೇಕಾಗಿತ್ತು, ನಾನ್ ವೆಜ್. ಒಂದ್ ಬಟ್ಟೆ ಅಂಗಡಿಗೆ ಹೋದ್ರೆ 3 ಜೊತೆ ಡ್ರೆಸ್ ಅವಳಿಗೆ ತಗೊಂತಿದ್ದು. ಆಮೇಲೆ ಕೆಲವು ಅವಳಿಗೆ ಚಟಗಳಿತ್ತು ಸರ್, ಅದು ಇದು ಎಣ್ಣೆ ಕುಡಿಯೋದು ಅವೆಲ್ಲ ಇತ್ತಂತೆ. ಅದು ಓಪನ್ ಆಗಿ ಹೇಳಿದ್ಲು, ಅದನ್ನೆಲ್ಲ ಬಿಡಿಸ್ತೆ ಸರ್ ನಾನು. ಈ ತರ ಇರ್ಬೇಕು, ಈ ತರ ಮಾಡ್ಬೇಕು ಅಂದ್ಬಿಟ್ಟು.
ಒಂದ್ ಸ್ವಲ್ಪ ದಿನ ಆದ್ಮೇಲೆ ನಾನು ನಮ್ಮ ಅಮ್ಮಗೋಸ್ಕರ ಮದುವೆ ಆಗಿದ್ದು, ನಮ್ಮ ಅಮ್ಮ ಮೇಲೆ ಗಲಾಟೆ ಮಾಡ್ಬಿಟ್ಟಿದ್ದಾಳೆ ಏನೋ ಸಣ್ಣ ಸಣ್ಣ ವಿಷಯಕ್ಕೆ ಸರ್. ಅವ್ರು ನಮ್ಮ ಅಮ್ಮ ಏನು ಹೇಳ್ಕೊಳ್ಳಿಲ್ಲ ಸರ್, ನೀವು ಇದು ಇಲ್ಲೇ ಇರಿ ಅಂದ್ಬಿಟ್ಟು ನಮ್ಮ ಅಕ್ಕರ ಮನೆಗೆ ಹೊಂಟೋದ್ರು, ನೀವು ಚೆನ್ನಾಗಿರಿ ಅಂದ್ಬಿಟ್ಟು. ಸರಿ ನಮ್ಮ ಅಮ್ಮ ಬರ್ಲಿ ಅಂತ ಅಂದ್ಬಿಟ್ಟು ನಾನು ಸುಮ್ನೆ ಇದೆ ಸರ್. ಹಿಂಗೆ ಹೋಗ್ತಾ ಇತ್ತು. ಆಮೇಲೆ ನನ್ಗೆ ನಾಯಿ ಮರಿ ಬೇಕು ಅಂದ್ರೆ ಸರ್ 30,000 ರೂಪಾಯಿ ಕೊಟ್ಟು ನಾಯಿ ಮರಿ ತಂದ್ಕೊಡೆ ಸರ್. 30,000? ಆಮೇಲೆ ಮೊಬೈಲ್ ಬೇಕು ಅಂದ್ಲು, ಅದನ್ನು 30,000 ರೂಪಾಯಿ ಕೊಡ್ತೇನೆ ಸರ್ ನಾನು. ಅಷ್ಟು ಎಲ್ಲ ಚೆನ್ನಾಗಿ ನೋಡ್ಕೊಂತ ಇದ್ದೆ. ಅವ್ರ ಅಪ್ಪ ಅಮ್ಮನು ಕೂಡ ನಾನು ಒಂದ್ ಮಾಡಿದೆ ಸರ್. ಅಂದ್ರೆ ನೀವು ಮದುವೆ ಆಗಿರೋ ಅಂತ ಗೊತ್ತಾಯ್ತು ಅವ್ರಿಗೆ? ನಾನೇ ಒಂದ್ ಮಾಡಿದೆ ಸರ್, ನಾನೇ ಒಂದ್ ಮಾಡಿದೆ. ಮದುವೆ ಆಗಿ 20 ದಿನಕ್ಕೆ ಸರ್ ನಾನು ಅವಳು ಟೆಚ್ಚೇ ಮಾಡಿರ್ಲಿಲ್ಲ. ಒಂದ್ಸಲ ನೆಲಮಂಗ್ಲ ನಮ್ಮ ಅಕ್ಕ ಮನೇಲಿ ಇದ್ಲು ಅಂತ ಅಂದ್ನಲ್ಲ ಸರ್ ಅವಾಗ ನಾವ್ ನೆಲಮಂಗ್ಲಕ್ಕೆ ಹೇಳ್ಕೊ ಬಂದ್ವಿ. ಅವಾಗ ಒಂದ್ ವಿಷಯ ಹೇಳಿದ್ರು ಸರ್, ನನ್ಗೆ ಶಾಕ್ ಆಗೋಯ್ತು ಸರ್. ನನ್ಗೆ ಆ ವಿಷಯ ನಿಮ್ ಹತ್ರ ಹೇಳ್ಕೋಬೇಕಾ ಬೇಡ ಅಂತ ಗೊತ್ತಾಗ್ತಾ ಇಲ್ಲ. ಹೇಳಪ್ಪ ಮನ್ಸಾರಿ ಮಾತಾಡಪ್ಪ. ಅದು ಇವತ್ತು ನನ್ನ ಫ್ಯಾಮಿಲಿ ಮುಚ್ಚಿಟ್ಟಿದ್ದೀನಿ ಸರ್ ನಾನು. ಅವಳು ನೆಲಮಂಗ್ಲ ಬಂದಿದ್ದಾಗ ಅವಳು ಹೇಳಿದ್ಲು ಸರ್, ಚಿಕ್ಕಪ್ಪ ಮನೇಲಿ ಇದ್ಲಲ್ಲ, ಚಿಕ್ಕಪ್ಪನು ಕೂಡ ಎಣ್ಣೆ ಹೊಡಿತಾ ಇದ್ದಿದ್ದು. ಆಮೇಲೆ ಇವಳು ಎಣ್ಣೆ ಹೊಡಿತಿದ್ಲು ಅಂತ ಜೊತೆಲಿ, ಚಿಕ್ಕಪ್ಪನ ಜೊತೆಲಿ ಎಣ್ಣೆ ಹೊಡಿತಿದ್ಲು. ಸ್ವಂತ ಚಿಕ್ಕಪ್ಪ ಸರ್. ಆ ಎಣ್ಣೆ ಹೊಡೆದಾಗ ಇಬ್ರು ಸೇರ್ಬಿಟ್ಟಿದ್ದಾರೆ ಸರ್, ಒಂದು 7-8 ಸಲ. ಅಂದ್ರೆ ಚಿಕ್ಕಪ್ಪ ಈಕೆಯ ಜೊತೆ ಆ ರೀತಿಯಲ್ಲೂ ಮುಂದುವರೆದಿದ್ದಾರೆ ಅಂತ? ಹೌದು ಸರ್. ಅವತ್ತು ನಿಜವಲ್ಲ ಶಾಕ್ ಆಗಿದೆ ಸರ್. ನನ್ ನಿಜವಲ್ಲ ಅವತ್ತು ನನ್ಗೆ ಎಷ್ಟು ಒಳ್ಳೆ ಗೊತ್ತು ಅಂತಂದ್ರೆ, ನನ್ ಮೊದ್ಲೇ ಹೆಂಡತಿ ನನ್ಗೆ ಹಿಂದೆಯಿಂದ ಚುಚ್ಚಿದ್ಲು, ಈಗ ನೋಡಿದ್ರೆ ಮುಂದೆಯಿಂದ ಚುಚ್ಚಿಬಿಟ್ಲಲ್ಲ ಅಂತ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಸರ್. ನಮ್ ಫ್ಯಾಮಿಲಿನು ಯಾತರ ಹೇಳ್ಕೋಬೇಕು ಬಿಡ್ಬೇಕು ಅಂತ ಒಂದೂ ಗೊತ್ತಾಗಲಿಲ್ಲ ಸರ್ ನನ್ಗೆ. ಅಂದ್ರೆ ಅದನ್ನ ಹೇಳ್ಕೊಡೋ ಪರಿಸ್ಥಿತಿ ಏನ್ ಬಂತು? ಅಷ್ಟು ಚೆನ್ನಾಗಿ ನೋಡ್ಕೊತಿದ್ದೆ ಸರ್ ನಾನು ಅವಳನ್ನ. ಓಕೆ, ನಾನು ಇದನ್ನ ಹೇಳಿದ್ರು ಏನ್ ಮಾಡಲ್ಲ ಅನ್ನೋ ನಂಬಿಕೆ ಇತ್ತು ಆಕೆಗೆ? ಅವಳು ಸ್ಕೆಚ್ ಹಾಕೊಂಡಿದ್ದಾರೆ ಸರ್, ಈ ತರ ಹೇಳಿದ್ರೆ ಏನೂ ಆಗಲ್ಲ ಅಂತ. ಅದೇನು ಹೇಳ್ಕೋಬೇಕು ಅಂತ ಅನ್ಸುತ್ತಾ ಗೊತ್ತಿಲ್ಲ ಸರ್. ನನ್ಗೆ ಹೇಳ್ಬಿಟ್ಲು. ನಾನು ಆಲ್ರೆಡಿ ಒಂದ್ಸಲಿ ವಾರ್ನಿಂಗ್ ಮಾಡಿದ್ದೆ ಸರ್. ನಾನು ಆ ಹುಡುಗಿ ಜೊತೆ ಇದು ಲವ್ ಮಾಡಿಲ್ಲಲ್ಲ, ಹಿಂದೆ ಹೆಂಗಿದ್ದೋ ನನಗೆ ಗೊತ್ತಿಲ್ಲ, ಮುಂದೆ ಈ ತರ ಇರ್ಬೇಕು, ನಾನು ಈ ತರ ಬೆಳೆದಿದ್ದೀನಿ, ನಮ್ಗೆ ಬೇರೆ ತರ ನನ್ಗೆ ಕೆಟ್ಟದ್ ನನ್ಗೆ ಗೊತ್ತಿಲ್ಲ ಅಂತ ಅಷ್ಟೇ ಹೇಳಿದ್ದೆ ಸರ್ ಅವ್ರು. ನಾನು ಆ ವಿಷಯನ ಯೋಚನೆ ಮಾಡಿ ಏನೋ ಹೇಳೋದು ಗೊತ್ತಿಲ್ಲ, ಹೇಳಿದ್ಲ ಅವಳು ನನಗೆ, ನಮ್ ಚಿಕ್ಕಪ್ಪನ ಜೊತೆ ಈ ತರ ಇದೆ ಅಂದ್ಬಿಟ್ಟು. ಸರ್ ಅವ್ರು ತುಂಬಾ ಹತ್ಬಿಟ್ಟು ಈ ಕಡೆ ಬೇಡ ಅನ್ನೋಕ್ ಹೋಗ್ತಿಲ್ಲ, ಈ ಕಡೆ ಬಿಡಕ್ಕೂ ಹೋಗ್ತಿಲ್ಲ ನನ್ಗೆ. ಈಗ ನನ್ ಫ್ಯಾಮಿಲಿಗೆ ಹೇಳಿದ್ರೆ ಅವರು ನಾವೇ ಹೆಣ್ ನೋಡ್ತೀವಿ, ಮದುವೆ ಆಗು ಅಂತಂದ್ರೆ ನೀನ್ ಮದುವೆ ಆಗಿಲ್ಲ ಅಂದ್ಬಿಟ್ಟು ಗಾಟಿ ಮಾಡ್ತಾರೆ ಮತ್ತೆ ನಮ್ಮ ಅಕ್ಕ ಅವರೆಲ್ಲ. ಆ ಭಯದಿಂದ ನಾನು ಯಾರಿಗೂ ಹೇಳ್ಕೊಳ್ಳಿಲ್ಲ ಸರ್ ನಾನು. ಅವಾಗ ಆ ವಿಷಯ ಬಂದಾಗ ನನ್ಗೆ ಇವ್ರ ಆಂಟಿ ಅಂಕಲ್ ಮಾತ್ರ ಚೆನ್ನಾಗಿದ್ರಲ್ಲ ಸರ್, ಅವ್ರನ್ನ ಬಂದು ಕೇಳಿದೆ ಸರ್. ಅವ್ರಿಗೆ ಮುಂಚೆನೆ ವಿಷಯ ಗೊತ್ತಿತ್ತಂತೆ ಸರ್. ಅದು ಮದುವೆಕ್ಕಿಂತ ಮುಂಚೆ ನನ್ಗೆ ಒಂದ್ ಮಾತು ಹೇಳಿದ್ರೆ ನಾನು ಮದುವೆನೇ ಆಗ್ತಿರ್ಲಿಲ್ಲ ಸರ್. ನಾನು ಇವತ್ತು ಲೈಫ್ ನ ಡ್ಯಾಮೇಜ್ ಮಾಡ್ಕೊಂಡಿದೀನಿ ಸರ್. ಆ ಕಡೆಗೂ ಮಕ್ಕ ತೋರ್ಸಕ್ ಆಗ್ತಿಲ್ಲ ಸರ್. ಇಷ್ಟೊಂದು ನನಗೆ ಆತರ ಆಗಿದೆ ನನ್ನ ಪರಿಸ್ಥಿತಿ. ಅಂದ್ರೆ ಅವ್ರಿಗೆ ಗೊತ್ತಿತ್ತಂತ ಈಕೆ? ಗೊತ್ತಿತ್ತಂತೆ. ಪ್ರೆಗ್ನೆಂಟ್ ಆದಾಗ ಅವರು ಪರಂಗಿ ಕಾಯಿ ಬರುತ್ತಲ್ಲ ಸರ್, ಅದನ್ನೆಲ್ಲ ತಿನ್ಸಿದಾರೆ ಸರ್ ಅವರು, ಆಂಟಿ ಅಂಕಲ್. ಇವನ್ ಈಕೆ ಆ ಹೊತ್ತಿಗೆ ಪ್ರೆಗ್ನೆಂಟಾ? ನನಗೆ ಗೊತ್ತಿಲ್ಲ ಅದು. ಇದು ನಾನ್ ಮದುವೆ ಆಗಿಂತ ಮುಂಚೆ ನನ್ಗೆ ಒಂದ್ ಮಾತು ಹೇಳಿಲ್ಲ ಸರ್ ಇವರು. ನನ್ಗೆ ಅಷ್ಟು ಕ್ಲೋಸ್ ಇದಾರೆ ಸರ್ ಇವರು. ಒಂದಿನ ನನ್ಗೆ ಕಾಫಿ ಮಿಸ್ಸೇ ಮಾಡ್ತಿಲ್ಲ ಸರ್. ಡೈಲಿ ಗುಡ್ ಮಾರ್ನಿಂಗ್ ಹೇಳ್ಬಿಟ್ಟು ಅವರೇ ನನ್ ಕರೆಯೋರು ಸರ್, ಕಾಫಿಗೆ ಟೀಗೆ ಎಲ್ಲ ಕರೆಯೋರು. ಒಂದ್ ಮಾತು ನನ್ನ ಹತ್ರ ಬಚ್ಚಿಟ್ಟಿದ್ದಾರೆ ಸರ್. ನಾನು ಒಂದ್ ಮಾತು ಹೇಳಿಲ್ಲ ಸರ್ ನನ್ಗೆ. ಆಮೇಲೆ ಬಂದು ನಾನು ಕೇಳಿದೆ ಸರ್, ಪರಂಗಿಕಾಯಿ ಎಲ್ಲ ಒಂದು ಅಜ್ಜಿ ಬೇರೆ ಇದ್ರು, ಬರ್ತಾ ಇದ್ರು ಅಲ್ಲಿಗೆ. ಆ ಅಜ್ಜಿ ಕೈಯಿಂದ ತರಿಸಿ ಕೊಟ್ರೆ ಸರ್, ಎಲ್ಲ ಕೊಟ್ಟು ಮಾತ್ರೆಗಳೆಲ್ಲ ಕೊಡ್ಸಿದ್ದಾರೆ. ಅವತ್ತು ನನ್ಗೆ ಇವ್ರನ್ನ ಸಿಕ್ಕಾಪಟ್ಟೆ ಬೇಜಾರಾಯ್ತು ಸರ್. ನನ್ ಜೊತೆಲಿ ಇರೋರು ನನ್ನ ಹಾಳು ಮಾಡ್ಬಿಟ್ರಲ್ಲ ಅಂತ. ಇದು ಪ್ಲಾನಿಂಗ್ ಏನು ಒಂದು ಗೊತ್ತಿಲ್ಲ ಸರ್, ನಂಗೆ ಮೋಸ ಮಾಡ್ಬಿಟ್ರು ಸರ್. ಆದ್ರೂನು ಅದನ್ನ ಅನುಸರಿಸ್ಕೊಂಡು ನಾನು ಇವಳು ಚೆನ್ನಾಗಿ ಸಾಕ್ತೆ ಸರ್. ನಾನು ಇವತ್ತು ಸರ್ ನಾ ಇಲ್ಲಿ ನಮ್ಮ ಮನೆ ಏರಿಯಾ ಅಕ್ಕಪಕ್ಕದಲ್ಲ ನಾನು ನೋಡ್ತಾರೆ ಸರ್. ನಾನು ಒಂಟಿ ಇರೋದಕ್ಕೂ ನೊಂದ್ಕತಾ ಇದಾರೆ ಸರ್ ಅವರು. ಇದು ನಾನೇ ತಂದ್ಕೊಂಡಿದ್ದು ಅಂತ ಅನ್ಸುತ್ತೆ ಪ್ರಾಬ್ಲಮ್ನ. ಬಟ್ ಈ ವಿಚಾರ ಆ ಮೊದಲನೇ ಹೆಂಡತಿಗೆ ಗೊತ್ತಿಲ್ಲ?
ಮಧ್ಯಂತಿಗೆ ಮದ್ವೆ ಆಗದೆ ಅಂತ ಗೊತ್ತಾಯ್ತು ಸರ್, ಯಾರ ಕಡೆಯಿಂದಾನು ಗೊತ್ತಾಯ್ತು. ಆಮೇಲೆ ಅವಳನ್ನು ಯಶವಂತಪುರ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಲು ಸರ್. ಇವಳಿಗೋಸ್ಕರ ನಾನು ಫೈಟ್ ಮಾಡ್ಕೊಂಡ್ ಬಂದೆ ಯಶವಂತಪುರ ಸ್ಟೇಷನ್ ಅಲ್ಲಿ. ಆಮೇಲೆ ಮಹಿಳಾ ಸಂಘ ಕೊಟ್ಲು, ವನಿತಾ ಸಹಾಯವಾಣಿ ಮಲ್ಲೇಶ್ವರಂಗೆ, ಅಲ್ಲೂ ನಾನು ಗೆದ್ಕೊಂಡ್ ಬಂದೆ ಸರ್. ನಾವ್ ಲಿವಿಂಗ್ ಟುಗೆದರ್ ಇದ್ದೀವಿ, ನಮ್ ಮದ್ವೆ ಆಗಿಲ್ಲ ಅಂತ ಹೇಳಿದೆ ಸರ್. ನಾವ್ ಅಮ್ಮಂಗ್ ಹುಷಾರಿಲ್ಲ, ನಾವ್ ಅಮ್ಮಂಗ್ ಹುಷಾರ್ ನೋಡ್ಕೊತಿದ್ದಾರೆ ಅವ್ರು ಅಂದ್ಬಿಟ್ಟು. ಆಮೇಲೆ ನನ್ ಮೇಲೆ ಒಂದು ಕಂಪ್ಲೇಂಟ್ ಆಗಿರ್ಲಿಲ್ಲ ಸರ್, ಇದು ಅವಳು ಒಂದು ಕಂಪ್ಲೇಂಟ್ ಕೊಟ್ಟಿರ್ಲಿಲ್ಲ, ಮದ್ವೆ ಆದ್ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು. ಅದರಿಂದ ನಾನು ಸ್ವಲ್ಪ ಗೆದ್ಕೊಂಡೆ ಸರ್. ಆಮೇಲೆ ನಾನ್ ಬೇರೆ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ನಲ್ಲ, ಹೆಂಡತಿ ಕರ್ಸ್ಕೊಡಿ ಅಂತ, ಅದಕ್ಕೂ ನನ್ ಮೇಲೆ ಏನು ಇದಾಗಿಲ್ಲ ಸರ್, ನನ್ ಕಳ್ಸ್ಬಿಟ್ರು, ನನ್ ಮೇಲೆ ಕೇಸ್ ಏನ್ ಹಾಕ್ಲಿಲ್ಲ. ಅಲ್ಲಿ ಸ್ಟೇಷನ್ ಅಂತವು ಅವ್ರ ಕಡೆ ನಂಗೆ ಹೊಡೆಯಕ್ ಬಂದ್ರು ಸರ್, ದೊಡ್ಡ ಹೆಂಡತಿ ಕಡೆ ಎಲ್ಲ ಹೊಡೆಯಕ್ ಬಂದ್ರು. ಯಾರ ಕಡೆಯವರು? ದೊಡ್ಡ ಹೆಂಡತಿ ಕಡೆಯವರು. ಇಲ್ಲಿ ಎಷ್ಟೊಂದ್ಸಲಿ ಕರ್ದೆ ಸರ್, ಬರ್ಲಿಲ್ಲ. ದೊಡ್ಡ ಹೆಂಡತಿ ಬಂದ್ಬಿಟ್ಟು ನಮ್ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡ್ತಿತ್ತು. ಇಲ್ಲಿ ಇವಾಗ ನಮ್ಮ ಅಮ್ಮಂಗೆ 70 ಏಜ್, ಹೆಂಗೆ ಇದ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ, ನಾನೇ ನೋಡ್ಕೋಬೇಕು. ಇಲ್ಲಿ ಸ್ಟ್ರೋಕ್ ಪೇಷಂಟ್ ಬೇರೆನೋ, ಅಮ್ಮನ ಕೈ ನೋಡಕ್ ಆಗಲ್ಲ, ಅವ್ರಿಗೆ ಇವ್ರ ಕೈಲೇ ಆಗಲ್ಲ, ಅವ್ರನ್ನ ಹೆಂಗ್ ಸುಧಾರಿಸ್ತಾರ. ಈಗ ಈ ಹೆಣ್ಮಗ್ಳು ಎಲ್ಲಿದ್ದಾಳೆ ಸರ್? ಅವಾಗ ಇದು 1.5 ವರ್ಷ ಆಯ್ತು ಸರ್. ಅವಾಗ ಒಂದ್ ಫೋನ್ ಬಂತು ಅವಳಿಗೆ, ಆ ಹುಡುಗನ್ ಕಡೆಯಿಂದ. ಯಾವ ಹುಡುಗ? ಅದು ಮೊದ್ಲೇ ಲವ್ ಮಾಡ್ತಿದ್ನಲ್ಲ ಸರ್, ಅವನ್ ಕಡೆಯಿಂದ ಒಂದ್ ಫೋನ್ ಬಂತು ಸರ್. ನನಗ್ ಗೊತ್ತಾಯ್ತು, ಆದ್ರೂ ನಂಗೆ ಡೌಟ್ ಇತ್ತು ಸರ್, ನನ್ ಕೈಲಿ ಹೇಳ್ಕೊಳ್ಳಿಲ್ಲ ಅವಳು. ಆಮೇಲೆ ಒಂದಿನ ನಾನೇನೆ ಮೊಬೈಲ್ ರೆಕಾರ್ಡಿಂಗ್ ಆನ್ ಮಾಡ್ಬಿಟ್ಟೋಗಿದೆ, ಅದ್ರಿಂದ ಎಲ್ಲ ಗೊತ್ತಾಯ್ತು. ಆಮೇಲೆ ನಾನು ಪ್ರಶ್ನೆ ಮಾಡಿ ಕೇಳಿದಾಗ ಅದು ಇದು ಅಂತ ಏನೇನೋ ಸುಳ್ಳು ಹೇಳಿದ್ಲು ಹುಡುಗಿ, ಅದು ಇದು ಅಂತ. ಅವನ್ನ ರೆಕಾರ್ಡಿಂಗ್ ಆನ್ ಮಾಡಿದೆ ಸರ್, ಅವಾಗ ಅವಳಿಗೆ ಗೊತ್ತಾಯ್ತು. ಅವ್ಳು ಸಿದ್ಗತಿ ಅಂತ ಹೇಳಿಲ್ಲ ಸರ್. ನಾನು ಒಂದ್ 4-5 ಏಟು ಇನ್ನೂ ಜಾಸ್ತಿನೇ ಹೊಡೆದಿರ್ಬೋದು ಸರ್, ಹೊಡೆದಿದ್ದೀನಿ, ಅದು ನಿಜ ಸರ್. ನಾ ಹೊಡೆದೆ ಸರ್. ಅವ್ರ ಅಪ್ಪ ಅಮ್ಮಂಗೂ ನಾನು ಫೋನ್ ಮಾಡಿ ಹೇಳಿದೆ ಸರ್. ನಾನೇ ಒಂದ್ ಮಾಡಿ ಸರ್, ಅಪ್ಪ ಅಮ್ಮನೇ ಬೇಡ ಅಂತಿದ್ದವಳು, ನಾನೇ ಒಂದ್ ಮಾಡಿದ್ದು ಸರಿ ಅಂದ್ಬಿಟ್ಟು ಕರ್ಕೊಂಡ್ ಬಂದ್ರು ಸರ್. ಬೆಳಗ್ಗೆ ನಾನು ಕರ್ಕೊಂಡೋಗಿದ್ದೀನಿ ಸರ್ ಅವ್ರಿಗೆ. ಆಮೇಲೆ ಅವ್ರ ಅಪ್ಪ ಅಮ್ಮಂಗ್ ಗೊತ್ತಿಲ್ಲ ಸರ್ ನಾನು ಮದ್ವೆ ಆಗಿರೋದು, ಇದು ಮೊದ್ಲೇ ಮದ್ವೆ ಆಗಿರೋದು. ಇವಳೇ ಹೇಳ್ಬೇಡ ಅಂತ ಹೇಳಿದ್ಲು ಸರ್. ಈ ವಿಷಯದಲ್ಲಿ ಅವಳು ಅಲ್ಲಿ ಎಲ್ಲ ಮಾತಾಡ್ದು, ಅವ್ರ ಅಪ್ಪ ಅಮ್ಮ ನನ್ ಕಡೆಗೆ ಸಪೋರ್ಟ್ ಮಾಡಿದ್ರು, ಕಳಿಸ್ತೀನಿ ಅಂತ ಹೇಳಿದ್ರು ಸರ್. ಈ ವಿಷಯನ ಹೇಳ್ಬಿಟ್ಟಿದ್ದಾಳೆ ಅವಳು, ಮೊದ್ಲೇ ಒಂದ್ ಮದ್ವೆ ಆಗೈತೆ ಹಂಗೆ ಹಿಂಗೆ ಅಂತ. ಇದಕ್ಕೂ ಅವ್ರ ಅಪ್ಪ ಹೇಳ್ತಾರೆ, ನಾನ್ ಇದು ನೀವ್ ನೋಡ್ಕೊಂಡಿರೋದ್ರಲ್ಲಿ ಒಂಚೂರು ಎಫೆಕ್ಟ್ ಇಲ್ಲ, ಚೆನ್ನಾಗಿ ನೋಡ್ಕೊಂಡಿದ್ದೀರಾ, ಆದ್ರೆ ಸಾಯಂಗ್ ಹೊಡ್ಬಿಟ್ಟಿದ್ದೀರಾ ಅಂದ್ರೆ ಸರ್. ನಾವ್ ಸಾಯಂಗ್ ಹೊಡೆದಿದ್ರೆ ನಾನೇ ಯಾಕೆ ಕರ್ಕೊಂಡ್ಬಿಟ್ಟಿದ್ದೆ ನಿಮ್ ಮನೆಗೆ ಅಂತ ಕೇಳ್ದೆ ಸರ್. ಹಂಗಾದ್ರೆ ನಮ್ಮ ಮಗುನ ಫ್ರೆಶ್ ಮಾಡಿ ಕಳ್ಸ್ಬಿಡಿ ಅಂತಂದ್ರು ಸರ್ ಅವರಪ್ಪ. ಮೊದ್ಲ ತರನೇ ಫ್ರೆಶ್ ಮಾಡಿ ಕಳ್ಸ್ತೀವಿ ಅಂತಂದ್ರು. ತುಂಬಾ ಬೇಜಾರಾಯ್ತು ಸರ್. ಬಂದಿರೋದೇ ರಾಂಗ್ ರೂಟ್ ಅಲ್ಲಿ, ಅದ್ರಲ್ಲೂ ನಾನು ಫ್ರೆಶ್ ಮಾಡಿ ಕಳ್ಸಿ ಅಂತ ಹೇಳ್ತಾರಲ್ಲ ಸರ್ ಅವರು. ತುಂಬಾ ಬೇಜಾರಾಯ್ತು. ಒಂದ್ ಚಾನ್ಸ್ ಕೊಡ್ಲಿಲ್ಲ ಸರ್ ಅವ್ರು ನನ್ಗೆ. ಇದು ಎಷ್ಟೊಂದ್ ಜನ ಹೊಡಾಡ್ತಾರೆ, ಕಡಾಡ್ತಾರೆ, ಎಲ್ಲ ಮಾಡ್ತಾರೆ ಸರ್. ನನ್ಗೆ ಒಂದೇ ಒಂದ್ ಚಾನ್ಸ್ ಕೊಡ್ಲಿಲ್ಲ. ಆಯ್ತು ಇನ್ ಮುಂದೆ ಆದ್ರೂ ಸರಿ ಹೋಗಿ ಅದು ಇದೊಂದು ಏನು ಹೇಳಿಲ್ಲ ಸರ್ ಅವರು. ಸರ್ ಹೋಗ್ಬೇಕಾದ್ರೆ, ನಾನ್ ಕರ್ಕೊಂಡ್ ಹೋಗ್ಬೇಕಾದ್ರೆ 2 ಲಕ್ಷ ದುಡ್ಡು ಎತ್ಕೊಂಡಿದ್ದಾಳೆ, ಮಾಂಗಲ್ಯ ಚೈನು, ಆಮೇಲೆ ಇದು ಉಂಗ್ರ ಕೊಡ್ಸಿದ್ದೆ, ಉಂಗ್ರಗಳು ಎಲ್ಲ ತಗೊಂಡೋಗಿದ್ದಾಳೆ ಸರ್. ಅಂದ್ರೆ ನೀವೇ ಕರ್ಕೊಂಡು ಹೋಗ್ಬಿಟ್ಟು ಬಂದಿದ್ದಲ್ವಾ? ನಾವೇ ಕರ್ಕೊಂಡು ಹೋದ. ಬ್ಯಾಗ್ ಅಲ್ಲಿ ನಾನು ಚೆಕ್ ಮಾಡಿಲ್ಲ ಸರ್, ನಾನ್ ಕ್ಯಾಮ್ರಾ ತಗೋಬೇಕು ಅಂತ ನಾನು ಮಡಿಕೊಂಡಿದ್ದೆ. ದುಡ್ಡೆಲ್ಲ ಎತ್ಕೊಂಡು ಹೋಗಿದ್ದಾಳೆ. ಆಮೇಲೆ ಇವಳೇನೆ ಪ್ಲಾನಿಂಗ್ ಮಾಡಿ ಸರ್, ನಾನು ಅವ್ರ ಹತ್ರ ಚೀಟಿ ಹಾಕ್ಸಿದ್ಲು ನನ್ಗೆ. ಯಾರ ಹತ್ರ? ಅವ್ರ ಅಮ್ಮನ ಹತ್ರ. 1 ಲಕ್ಷದ ಚೀಟಿ ಕಟ್ಟಿದ್ದೆ ಸರ್. ಅದನ್ನೆಲ್ಲ ಕೇಳಿದ್ರೆ, ನನ್ನ ಮಗಳನ್ನ ಫ್ರೆಶ್ ಮಾಡಿ ಕಳ್ಸು, ನಿನ್ ಚೀಟಿ ದುಡ್ಡು 50,000 ಕಟ್ಟಿರೋದು ಅಷ್ಟೇ, 1 ಲಕ್ಷ ಕಟ್ಟಿದೀನಿ ಸರ್, 50,000 ಕೊಟ್ಟಿದ್ದೀನಿ ಹಂಗೆ ಸರ್. ನನ್ಗೆ ಅವಾಗ ಬೇಜಾರಾಗಿ ಮಾಡಿ ಸ್ಟೇಷನ್ ಮತ್ತೆ ಕಂಪ್ಲೇಂಟ್ ಕೊಟ್ಟೆ ಸರ್. ಪೊಲೀಸ್ ಪರಿಚಯ ಇದ್ರು, ಪೊಲೀಸ್ನವ್ರು ಕರ್ರೆ ಸರ್. ಏನ್ ದಿಮಾಕಿಂದ ಮಾತಾಡ್ತಾರೆ ಸರ್, ನಾನು ಬರಲ್ಲ, ಅದೇನ್ ಮಾಡ್ಕೊತೀರ ಮಾಡ್ಕೊ ಹೋಗಿ ಅಂತಾರ ಸರ್. ಮತ್ತೆ ಪೊಲೀಸ್ನವ್ರು ಕೂಡ ಅವ್ರನ್ನ ಕರ್ಸಕ್ಕಾಗಿಲ್ಲ ಸರ್. ಈಗ ನಾವು ಹುಡುಗರೇನೋ ತಪ್ಪು ಮಾಡಿದ್ರೆ ಸ್ಟೇಷನ್ ಬಂದ್ ಮಾತಾಡು ಅಂತಾರಲ್ವ ಸರ್. ಸ್ಟೇಷನ್ ಇದು ಕರ್ಸಿ ಸರ್ ಅಂತಂದ್ರೆ ಕರ್ಸ್ಕೊಂಡ್ ಕೊಡಕ್ ಅಲ್ಲ ಸರ್. ಅವ್ರೇನು ದುಡ್ಡು ಇಸ್ಕೊಂಡಿದಾರೆ ಅವ್ರ ಕಡೆಯಿಂದ, ಏನೋ ಒಂದು ಗೊತ್ತಿಲ್ಲ ಸರ್. ಅಲ್ಲೂ ನಂಗೆ ನ್ಯಾಯ ಸಿಗ್ಲಿಲ್ಲ ಸರ್. ಹೆಂಗ್ ನೋಡ್ಕೊಂಡೆ ಅಂತಂದ್ರೆ, ಇಲ್ಲಿರೋಲ್ಲ ಹೇಳ್ತಾರೆ ಸರ್. ಒಂದ್ಸಲ ಎಳ್ನೀರ್ ತಗೊಂಬಂದ್ರೆ 5-6 ಎಳ್ನೀರ್ ತಗೊಂಬಂದಿದೆ ಸರ್.
ವಾರಕ್ಕೆ ಒಂದು 4-5 ಸರಿ ಚಿಕನ್ ಮಟನ್ ಸರ್. ಸರ್ ಒಂದ್ಸಲಿ ನಾನು ಬೆಂಗಳೂರಲ್ಲಿ ಆರ್ಡರ್ ಇತ್ತು ಸರ್, ಹೊಸಕೆ ಪ್ರೋಗ್ರಾಮ್ ಮುಗಿಸ್ಕೊಂಡ್ ಬರೋ ಲೇಟ್ ಆಯ್ತು, ಮಳೆ ಬಂತು ಅಂತ ಭಾನುವಾರ ಅವತ್ತು. ಅವ್ರು ಮಳೆಯಿಂದ ಬಂದಿದ್ದೀನಿ ಸರ್. ಅವತ್ತು ನಾನು ಬೆಳಗ್ಗೆ ಹೇಳಿದ್ನಲ್ಲ ನನ್ ಚಿಕನ್ ಇದು ಬೇಕೇ ಬೇಕು, ನಾನು ಬಿರಿಯಾನಿ ತಿನ್ಲೇಬೇಕು ಅಂತ ಇದ್ ಮಾಡಿದೆ ಸರ್. ಇನ್ನು ಮಳೆ ಹೋಯ್ತಿದ್ದೀನಿ ಮತ್ತೆ ನೆನ್ಕೊಂಡು ಹೋದೆ ಸರ್. ನೆನ್ಕೊಂಡೋಗಿ ನಾನು ಚಿಕನ್ ತಂದ್ಕೊಟ್ಟೆ. ಅಷ್ಟೆಲ್ಲ ಚೆನ್ನಾಗಿ ಅವ್ರ ಅಪ್ಪ ಅಮ್ಮನ ಇವತ್ತು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಏನೋ ಗೊತ್ತಿಲ್ಲ ಸರ್. ಅಷ್ಟು ಚೆನ್ನಾಗಿ ನೋಡ್ಕೊಂಡೆ. ಇವತ್ತು ನನ್ ಜನ ಈಗ ಈ ಕಡೆಗೂ ಮದುವೆ ಆಗಕ್ಕಾಗಲ್ಲ. ನನ್ ಲೈಫ್ ಫುಲ್ ಸ್ಕ್ರಾಪ್ ಆಗ್ಬಿಡಿದೆ ಸರ್. ಅಳು ಬಂದ್ರೆ ಅಳೋಕ್ಕೂ ಆಗ್ತಿಲ್ಲ ಸರ್ ನನ್ಗೆ. ಆ ಕಡೆಗೂ ಕೆಟ್ಟ ಈ ಕಡೆನೂ ಕೆಟ್ಟ ಅನ್ನಂಗಾಯ್ತು ಸರ್. ಎಲ್ಲಾರ್ಗು ಆಡ್ಕೊಳಂಗ ಹೋಯ್ತು. ನಾವು ಬಾಡಿಗೆ ಮನೆ ಇದ್ದ ಓನರ್ ಹೇಳಿದ್ರು, ಚಂದು ನೀನ್ ಒಳ್ಳೆನಾಗಿರೋದಕ್ಕೆ ನಾವ್ ಇಸ್ಕೊಂಡಿದೀವಪ್ಪ, ಅವಳು ಜಗಳ ಮಾಡೋದಕ್ಕೆ ನಾನೇ ಬಂದ್ ಕೇಳ್ಬೇಕು ಅಂತಿದ್ದೆ ಅವಳಿಗೆ ಅಂತ ಇದು ಅಂತ ಹೇಳಿದ್ರು ಸರ್. ಅಷ್ಟು ನಾನು ಬೆಲೆ ಉಳ್ಸ್ಕೊಂಡಿದೀನಿ ಸರ್ ಈ ಏರಿಯಾದಲ್ಲೆಲ್ಲ. ಇಲ್ಲೇ ಅಂತಲ್ಲ ಸರ್, ನಾನು ಇಲ್ಲೇ ಹೋಗ್ಲಿ ಇವತ್ತು ನಾನು ಚೆನ್ನಾಗಿ ಇದ್ ಮಾಡ್ತಾರೆ ಸರ್ ಎಲ್ಲಾರು. ನಮ್ಗೆ ಹೇಳಕ್ ಹೋಗ್ತಿಲ್ಲ ಸರ್, ಆತರ ಪರಿಸ್ಥಿತಿಲಿ ಇದೀನಿ. ಇದು ನಿಮ್ಮ ಹತ್ರನೇ ಮಾತಾಡ್ಬೇಕು, ನಿಮ್ಮ ಹತ್ರನೇ ಕೇಳ್ಬೇಕು, ನೀವು ನಿಮ್ಮ ಹತ್ರ ಸಜೆಷನ್ ಕೇಳ್ಬೇಕು ಅಂತ ನಾನು ಇಷ್ಟೋದಿಂದ ಅನ್ಕೊಂಡಿದ್ದೆ ಸರ್. ಇವತ್ತು ನನ್ಗೆ ಇದಾಯ್ತು. ಇಲ್ಲಪ್ಪ, ಬಟ್ ಈಗ ಸಂಪರ್ಕದಲ್ಲಿ ಇದ್ದಾರಾ? ಇಲ್ಲ ಸರ್, ಯಾರು ಇಲ್ಲ. ಅವಳು ಇಲ್ಲ, ಇವಳು ಇಲ್ಲ ಸರ್. ಬಟ್ ಮದುವೆ ಆಗಿರೋದು ಗೊತ್ತಾಯ್ತಾ ಅವರಪ್ಪ ಅಮ್ಮಂಗೆ? ಸರ್ ಎಲ್ಲ ಗೊತ್ತಾಯ್ತು. ಜೊತೆಗೆ ಮೊದಲನೇ ಮದುವೆ ಬಗ್ಗೆ ಈಕೆ ಅವ್ರ ಅಪ್ಪ ಅಮ್ಮಂಗೆ ಹೇಳಿರೋದು. ಅವಾಗಿಂದ ಅವರನ್ನು ಉಲ್ಟಾ ಆಗ್ಬಿಟ್ರು ಸರ್ ಅವರು. ಓಕೆ, ಅಲ್ಲಿವರೆಗೂ ನಿಮ್ ಪರನೇ ಇದ್ರು? ಸರ್ ಅವತ್ತು ನೈಟ್ ಆಟೋದಲ್ಲಿ ಕರ್ಕೊಂಡ್ ಬಂದಾಗ ನಾವು ಅವತ್ತು ಬಿಟ್ಬಿಟ್ಟಿದ್ರೆ ಸರ್ ನಾವು. ಆ ಹುಡುಗಿ ರೇಪ್ ಅಂಡ್ ಡೆತ್ ಸರ್. ನಿಜ 100% ಸರ್. ನಿಜ ಎಲ್ಲರೂ ಹೇಳ್ತಾರೆ ಸರ್ 100%. ಯಾಕಂದ್ರೆ ಅವನು ಕುಡ್ಕೊಬಿಟ್ಟವನೆ. ಬೆಂಗಳೂರಿಂದ 45-50 ಕಿಲೋಮೀಟರ್ ಇದೆ ಸರ್. ಅಲ್ಲಿಂದ ಕೆಟ್ಟಾಗಿ ಬಿಹೇವ್ ಮಾಡಿದ್ನಂತೆ. ನಂಗೆ ಆಚಾರ ಸರ್. ಇವತ್ತು ನಾನು ಹೇಳ್ತೀನಿ, ನನ್ ಮನ್ಸು ಮಟ್ಟ ಹೇಳ್ತೀನಿ ಸರ್. ನಾನು ಇಲ್ಲ ಹೊರಗಡೆ ಹೋಯ್ತಾ ಇದ್ರೆ ಒಬ್ಬ ಭಿಕ್ಷುಕ ನಿಂತು ನಾನು ಹುಡಿಕೊಂಡು ಕೊಡ್ತೀನಿ ಸರ್. ಇಲ್ಲ ಅಂದ್ರೆ ಭಿಕ್ಷುಕರೇ ನನ್ನ ಹುಡಿಕೊಂಬತ್ತಾರೆ ಸರ್. ಅಷ್ಟೊಂದ್ ಜನ ಇರ್ತಾರೆ. ನಮ್ ಫ್ರೆಂಡ್ಗಳು ಕೇಳಿದ್ದಾರೆ, ಅದೇನೋ ನಿನ್ನೆ ಹುಡಿಕೊಂಬತ್ತಾರೆ, ನಮ್ನ ಯಾರನ್ನ ಕೇಳೋದು ನಿನ್ನೆ ಕೇಳ್ತಾರೆ ಅಂತ. ಕರೋನಾ ಟೈಮಲ್ಲಿ ಸರ್ ನಾನೇ ಹುಡಿಕೊಂಡೋಗಿ ಎಷ್ಟೊಂದ್ ಜನಕ್ಕೆ ಊಟ ಕೊಡ್ತಿದ್ದೀನಿ ಸರ್. ಆತರ ಮನ್ಸಿರೋನು ಇವತ್ತು ನನ್ ಕೆಟ್ಟನಾಗಿ ಮಾಡ್ಬಿಟ್ಟ ಸರ್ ಇವತ್ತು ನನ್ಗೆ. ಅದಕ್ಕೆ ಸರ್ ನಾನು ಯಾರು ಏನೇ ಅನ್ಕೊಳ್ಳಿ, ತಾಯಿ ಮಾತ್ರ ಬಿಡ್ಬಾರ್ದು ಅಂದ್ಬಿಟ್ಟು ನನ್ನ ತಾಯಿ ಇವತ್ತು ಸರ್ ಏನ್ ಕೇಳಿದಾರೋ ಒಂದೂನು ಮಿಸ್ ಮಾಡಿದ ಸರ್. ಆ ಗಂಟೆಲಿ ತಂದ್ಕೊಡ್ತೀನಿ ನಾನು. ಅದ್ಭುತ. ನಾನು ಹೆಂಡ್ತಿನೇ ಬೇಡ ಅಂದ್ಬಿಟ್ಟು ಸರ್. ಅವಾಗ ನಾನು ಬೇಕಂತ ಮದ್ವೆ ಆಗ್ಲಿಲ್ಲ ಸರ್. ನನ್ ಹೆಂಡ್ತಿನೇ ಬೇಡ, ನನ್ ತಾಯಿನೇ ನನ್ ದೇವ್ರು ಅಂದ್ಬಿಟ್ಟು ಎಷ್ಟೊಂದ್ ಜನ ಅಪ್ಪ ಅಮ್ಮನ ಬಿಟ್ಟು ಹೊಟ್ಟಾಗಿದ್ದಾರೆ ಸರ್ ಹೆಂಡತಿ ಮಾತು ಕಟ್ಕೊಂಡು. ನಾನು ಹೋಗಿಲ್ಲ ಸರ್, ನಾನು ತಪ್ಪು ಮಾಡಿಲ್ಲ. ಅದೇ ಈ ಎಳ್ನೋಳು ಬಂದು ಏನೇನೋ ಇದ್ ಮಾಡಿದಾಗ ಅವರೇ ನೀವ್ ಚೆನ್ನಾಗಿರಿ ಅಂತ ಹೇಳ್ಬಿಡೋರು ಸರ್. ಅದ್ಬಿಟ್ಟು ನನ್ನ ತಾಯಿ ಮೇಲೆ ನಾನು ಘಾಟಿ ಮಾಡಿ ಕಳ್ಸಿರ್ಲಿಲ್ಲ. ಬರ್ತಾರೆ ಅನ್ಕೊಂಡು ನಾನು ಸುಮ್ನಾಗಿದ್ದೆ. ನಾನು ಸೂಸೈಡ್ ಕೂಡ ಅಟೆಂಪ್ಟ್ ಮಾಡಿದೆ ಸರ್. ನಾನು ತಗೊಬಿಡ್ಬೇಕು ಅಂದ್ಬಿಟ್ಟು ಅವಾಗ ನಮ್ ಫ್ರೆಂಡ್ಸ್ ಬಂದು ಕಾಪಾಡಿದ್ರು. ಅವತ್ತು ಇಲ್ಲ, ನಾನು ಅವ್ರ ಲಾಸ್ಟ್ ಫೈನಲ್ ನಾನು ಸತಾಬಿಟ್ಟಿದೆ ಸರ್. ನಮ್ಮ ಅಮ್ಮಂಗಿಲ್ಲ ಒಂದ್ಸಲಿ ಫೋನ್ ಮಾಡಿ ನಾನು ಸತಾಬಿಡೋಣ ಅನ್ಕೊಂಡೆ ಸರ್. ನಮ್ಮ ಅಮ್ಮಂಗ್ ಫೋನ್ ಮಾಡಿದೆ, ನಮ್ಮ ಅಮ್ಮ ಓಡ್ ಬಂದ್ರು ಸರ್. ಅಷ್ಟೊಂದಕ್ಕೆ ಇವ್ರ್ಯಾರು ಬರ್ಲಿಲ್ಲ ಸರ್, ಅವ್ರು ಬಂದ್ರು ನಮ್ ತಾಯಿ. ಇವತ್ತು ನಮ್ಮ ಅಣ್ಣ ಕರ್ಕೊಂಡು ಅಲ್ಲೆಲ್ಲ ಇದ್ ಮಾಡ್ತಾನೆ. ಒಂದು ಹಬ್ಬ ಮಾಡಿದ್ರೆ ನಮ್ಮ ತಾಯಿನ ಕರೆಯಲ್ಲ, ನಮ್ಮ ಅತ್ತಿಯರ್ನ ಕರೆಯಲ್ಲ ಸರ್. ನಾವ್ ಅಮ್ಮನ್ ಕೈ ಆಗಲ್ಲ ಸರ್, ಮಾಡಕ್ ಆಗಲ್ಲ. ಪಾಪ ನಮ್ಮ ಅಕ್ಕ ಸ್ಟ್ರೋಕ್ ಆಗಿದೆ, ಎದ್ದೇಳಕ್ ಆಗಲ್ಲ ಸರ್. ಅವ್ರಿಗೆ ಆ ಪರಿಸ್ಥಿತಿಲಿ ಇದಾರೆ. ನಮ್ ಚಿಕ್ಕಮ್ಮ ಮಕ್ಳು ನೋಡ್ಕೊಂತ ಇದಾರೆ ಸರ್ ಬಂದು. ಈಗ ಒಂದು ಈ ನಿಮ್ಮ ಇವತ್ತಿನ ಮನಸ್ಥಿತಿಗೆ ಒಂದು ಸರಿಯಾದ ಅರ್ಥ ಕೊಡೋಣ. ನಿಮಗಿರೋದು ಈ ರೀತಿ ಎಲ್ಲ ಬಿಟ್ಟು ಹೋದ್ರು ಅನ್ನೋ ದುಃಖನ, ಅಥವಾ ನನಗೆ ಯಾಕೆ ಹಿಂಗಾಯಿತು ಅನ್ನೋ ದುಃಖನ? ಈಗ ನೀವು ಆ ಎರಡೂ ಕೂಡ ಮತ್ತೆ ಮರಳಿ ಬಂದರೆ ಅವು ಮತ್ತೆ ಯಥಾಸ್ಥಿತಿಯಲ್ಲಿ ಮುಂದುವರಿತವೆ. ಮತ್ತು ಅದೇ ಬೆನ್ನಿಗೆ ಚೂರಿ ಹಾಕೋ ಬುದ್ಧಿ ಅವರಿಬ್ಬರಲ್ಲಿ ಯಾರು ಬಂದರೂ ಮತ್ತು ಅದೇ ಜೀವನ. ಈಗ ಉಳಿದಿರೋದು ನಿಮ್ಮ ತಾಯಿ, ನಿಮ್ಮ ಅಕ್ಕ. ನೋಡಪ್ಪ, ಒಂದು ಕಡೆ
ನಾನು ಒಳ್ಳೆಯವನಾಗಿರೋದ್ರಿಂದಲೇ ಇದೆಲ್ಲ ನಡೀತಾ ಇದೆ ಅನ್ನೋ ಯಾವ ಮೂರ್ಖತನದ ಯೋಚನೆಯೂ ಬೇಡ, ಯಾವುದೇ ಆಗಲಿ ಸರ್. ಇಲ್ಲ ಸರ್, ನಿಜ ಸರ್, ಒಳ್ಳೇದಾಗ್ಬಾರ್ದು. ಈಗ ಒಳ್ಳೇದಕ್ಕೆ ಬೆಲೆನೇ ಸರ್. ನನ್ಗೆ ಎಷ್ಟೊಂದು ನನ್ಗೆ ಒಳ್ಳೇದ್ ಮಾಡಿ ಸರ್, ಫ್ರೆಂಡ್ಸ್ ಇಂದ ಹಿಡಿದು ಫ್ಯಾಮಿಲಿ ಅವ್ರಿಗೂ ಎಷ್ಟೊಂದು ಒಳ್ಳೇದ್ ಮಾಡಿದೀನಿ ಸರ್. ನನ್ಗೆ ಕೆಟ್ಟದಾಗಿದೆ. ಆಮೇಲೆ ನಾನ್ ನಿಜವೂ ಸರ್, ನನ್ಗೆ ಈ ವಯಸ್ಸಿಗೆ ಎಷ್ಟೋ ಸಂಸಾರ ಕೂಡ್ಸಿದೀನಿ ಸರ್, ನಿಜವೂ ಪ್ರಾಮಿಸ್ ಮಾಡಿ ಹೇಳ್ತೀನಿ. ಎಷ್ಟೋ ಸಂಸಾರ ನಾನು ಕೂಡ್ಸಿದೀನಿ ಸರ್, ಕಿತ್ತೋಗಿರೋ ಕೂಡ್ಸಿದೀನಿ. ಇವತ್ತು ನನ್ನ ಸಂಸಾರನೇ ಹಿಂಗ ಆಗ್ಬಿಡ್ತು ಸರ್. ಈಗ ನಾನು ಹೇಳೋದು ಸ್ವಲ್ಪ ಸಮಾಧಾನವಾಗಿ ಕೇಳಪ್ಪ, ಯಾಕಂದರೆ ಈಗ ನೀವು ದುಃಖದಲ್ಲಿದ್ದೀರಾ. ಈ ಸಮಯದಲ್ಲಿ ನಿಮ್ಗೆ ಏನೇನು ಯೋಚನೆ ಬರ್ತಾ ಇದೆ, ಈ ಸಮಯದ ಅತ್ಯಂತ ಆತಂಕದ ಸ್ಥಿತಿ ಏನಂದರೆ, ನನಗೆ ಬರೋ ಯೋಚನೆಗಳೆಲ್ಲವನ್ನು ಸರಿ ಎಂದುಕೊಳ್ಳೋಕೆ ಶುರು ಮಾಡ್ತೀನಿ ನಾನು. ಅರ್ಥ ಆಯ್ತಲ್ಲಪ್ಪ? ಯಾಕಂದರೆ ಇವತ್ತು ನಿನ್ನ ಬದುಕನ್ನು ಯಾರೊಬ್ಬರು ಸುಮ್ಮನೆ ಹಾಗೆ ಕೇಳಿದ್ರೆ ಒಂದು ಕ್ಷಣ ಅನಿಸುತ್ತೆ, ನಾನು ಮೊದಲನೇ ಹೆಂಡತಿ ಬಿಟ್ಟು ಹೋದ್ಲು, ಇನ್ನೇನು ಮಾಡ್ತಿದ್ದಾಳೋ. ಅಂತಿಮವಾಗಿ ನಾನು ಆ ಹೆಂಡತಿಯಿಂದ ಈಶ್ವರ ಆ ಹೆಂಡತಿಯಿಂದ ಡೈವರ್ಸ್ ತಗೊಂಡಿಲ್ಲ, ಅಥವಾ ಅದು ಮುಂದೇನು. ಯಾಕಂದರೆ ನೋಡಪ್ಪ, ಇಲ್ಲಿ ನನ್ನ ತಾಯಿ ನೋಡ್ಕೊಳ್ಳೋರು ಯಾರೂ ಇಲ್ಲ ಅಂದುಕೊಂಡು ನಾನು ಇವತ್ತು ಯಾರು ಇಲ್ಲೇ ಇದ್ರು ನೀನು ನೋಡ್ಕೊಳ್ತಾ ಇದೆಯಲ್ಲಪ್ಪ. ನನ್ನ ತಾಯಿ ನಾನು ನೋಡ್ಕೊಳ್ಳಿಕ್ಕೆ ಒಂದು ಹೆಣ್ಮಗಳು ಬೇಕಿತ್ತು ಅನ್ನೋ ಭಾವನೆ ಬರುವುದು ಸಹಜ. ಆದರೆ ನನಗೀಗಾಗಲೇ ಮಕ್ಕಳಿರೋದು, ಹೆಂಡತಿ ಇರೋದು, ಹೆಂಡತಿ ಡೈವರ್ಸ್ ಕೊಡದೇ ಇರೋದು, ಮತ್ತು ಆ ಸಂಬಂಧದಲ್ಲಿ ಇನ್ನೂ ಯಾವುದೇ ಒಂದು ಅಂತ್ಯ ಕಾಣದೇ ಇರೋ ಸತ್ಯ ನಿನಗೆ ಗೊತ್ತಿತ್ತಲ್ಲಪ್ಪ. ಹೌದಲ್ಲಯ್ಯ? ಆದರೆ ಅದು ಹಾಗೆಯೂ ಕೂಡ ನೀನು ಅಲ್ಲಲ್ಲಿ ಒಂದು ಮಾತು ಹೇಳ್ತಿದ್ದೆ, ಅಯ್ಯೋ ನಾನು ಯಾಕೆ ಹಂಗೆ ಮಾಡಿದ್ನೋ ಗೊತ್ತಿಲ್ಲ, ಮದುವೆ ಆಗಿಬಿಟ್ಟೆ. ಅಂದರೆ ನಿನ್ನ ಅಂತರಾತ್ಮಕ್ಕೂ ಗೊತ್ತು ಇದೆಲ್ಲೋ ಒಂದು ಕಡೆ ಹೋಗಿ ಸರಿಯಾಗಿ ದುರಂತದಲ್ಲಿ ಅಂತ್ಯ ಆಗುತ್ತೆ ಅಂತ ನಿನಗೂ ಗೊತ್ತಿತ್ತು. ಆದರೆ ಆ ಸಮಯದಲ್ಲಿ ಕೇಳಿಸ್ಕೊಳಪ್ಪ, ಆ ಸಮಯದಲ್ಲಿ ಈಕೆ ಯಾರು, ಅವರ ಅಪ್ಪ ಅಮ್ಮ, ಒಂದು ಇನ್ನೂ 18 ವಯಸ್ಸಿಗೆ ಬಾರದ ಒಂದು ಹೆಣ್ಣುಮಗಳು ರಾತ್ರೋರಾತ್ರಿ ಹಿಂಗೆ ಬಂದಿದ್ದಾಳೆ. ಅವಳ ಫ್ಯಾಮಿಲಿ ಹಿನ್ನೆಲೆ ನೋಡಿದ್ರೆ ಈ ರೀತಿ ಇದೆ. ಆ ಸಮಯದಲ್ಲಿ ಎಲ್ಲ ಚೆನ್ನಾಗಿದ್ದು ನೋಡಿಕೊಂಡು ಹೆಣ್ಮಕ್ಳೇ ಪಾಡೆ ಹಿಂಗಾಯಿತು. ಮೊದಲನೇದು ಈ ಹಿಂದೆ ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಆಕೆ ಹಿನ್ನೆಲೆ ಗೊತ್ತಿಲ್ಲ. ನನಗೆ ತಾಯಿ ನೋಡ್ಕೊಳ್ಳೋಕೆ ಬೇಕು, ಅಥವಾ ನಾನು ಮದುವೆ ಆಗಬೇಕು, ಒಂಟಿಯಾಗಿದ್ದೀನಿ ಅಂದುಕೊಂಡು ಯಾರ್ಯಾರನೋ ಯಾವಾಗ ಬೇಕಾವಾಗ ಯಾರ್ಯಾರ ಮಾತು ಕೇಳಾಗ್ಲಿಕ್ಕಾಗಲ್ಲಲ್ಲ. ಆ್ಯಂಡ್ ಇವತ್ತು ನಿಮ್ಮ ಕತೆ ಕೇಳಿ ಸಮಾಜಕ್ಕೊಂದು ಕೆಟ್ಟು ಸಂದೇಶ ಹೋಗಬಾರ್ದು. ಹೌದು, ನೀನು ನೊಂದಿದ್ದೀಯಾ, ನೀನು ಇವತ್ತು ದುಃಖದಲ್ಲಿದ್ದೀಯಾ. ಆದರೆ ಮೊದಲನೇದು ಏನಾಯಿತು, ಅದ್ರ ಬಗ್ಗೆ ಹೋರಾಟ ಮಾಡಿ ಅದನ್ನು ಒಂದು ಸುಖಾಂತ್ಯ ತಗೊಂಡು, ಅವಳು ನೀನು ಬಿಟ್ಟೋ, ನಿನ್ನನ್ನು ಅವಳು ಬಿಟ್ಟೋ, ಈಶ್ವರ ಯಾವುದೋ ಒಂದು ರೀತಿಯಲ್ಲಿ ಅದರಿಂದ ಹೊರಗಡೆ ಬಂದು ಆಮೇಲೆ ನೀನು ಒಂದು ಬೇರೆ ಬದುಕನ್ನು ನೋಡಿದರೆ ಅದಕ್ಕೆ ಅರ್ಥ ಇತ್ತಪ್ಪ. ಆದರೆ ಇಲ್ಲಿ ನಮ್ಮ ಅಂಕಲ್ ಹೇಳ್ಬಿಟ್ರು, ನಮ್ಮ ಆಂಟಿ ಹೇಳ್ಬಿಟ್ರು, ಅಥವಾ ನಾನು ಎಷ್ಟು ಬೇಡ ಅಂದರು ಕೇಳಲಿಲ್ಲ. ಅದಕ್ಕಿಂತ ದೇವರೇ ಕರ್ಸ್ಬಿಟ್ಟಿದ್ದಾನೆ ಅಂತಂದ್ರು ಸರ್. ಅದು ಯಾವುದಪ್ಪ ಅದು? ಅಭಿಷೇಕ ನೀವು ಒಂದು ಹೆಂಡತಿಯ ವಿಚಾರದಲ್ಲಿ ಮೋಸ ಹೋಗಿದ್ದೀರಿ, ಮತ್ತೆ ಅವಳು ನೀಚಳೋ ಅದ್ಭುತಳೋ ಇನ್ಯಾವುದೋ ಒಂದು ವಿಚಾರದಿಂದ 10ನೇ ಕ್ಲಾಸ್ ಪಾಸ್ ಆಗದೆ PUC ಅದೆಂಗೆ ಅಡ್ಮಿಷನ್ ಮಾಡಿಸ್ತೀನಿ ನೀನು? ಹೌದಲ್ಲ? ಅಂಡ್ ಇವತ್ತು ನೀವು ಹೇಳ್ತಿದ್ದೀರಿ ನನ್ನ ಬದುಕು ಯಾಕಾಯ್ತು, ಒಳ್ಳೇದಕ್ಕೆ ಹಿಂಗಾಯ್ತು, ಒಳ್ಳೇದು ಮಾಡಿದ್ರೆ ತಪ್ಪು ಅಥವಾ ಒಳ್ಳೇದು ಮಾಡೋರಿಗೆ ಕಾಲ ಇಲ್ಲ. ಇಲ್ಲ, ನೀವೇನೇನು ಒಳ್ಳೇದು ಮಾಡಿದ್ದೀರೋ ಅದು ನಿಧಾನಕ್ಕೋ ಈಗಲೋ ಅದೇ ಮುಂದಿನ ಜನ್ಮಕ್ಕೂ ವಾಪಸ್ ಬಂದೇ ಬರುತ್ತೆ. ಒಳ್ಳೆಯ ಕೆಲಸಗಳು, ಒಳ್ಳೆಯ ವಿಚಾರಗಳು ಯಾವುದು ವ್ಯರ್ಥ ಆಗೋದಿಲ್ಲ. ಅದೇ ಥರ ಕೆಟ್ಟ ವಿಚಾರ, ಕೆಟ್ಟ ನಿರ್ಧಾರಗಳು ವ್ಯರ್ಥವಾಗೋದಿಲ್ಲ. ಒಳ್ಳೇದು ಹೇಗೆ ಫಲ ಕೊಡುತ್ತೋ ಕೆಟ್ಟದ್ದು ಹಾಗೆ ಫಲ ಕೊಡುತ್ತೆ. ಇವತ್ತು ನೀನು ಅದನ್ನೇ ಅನುಭವಿಸ್ತಿರೋದು. ತಪ್ಪಾಯ್ತು ಸರ್ ಹುಡುಗಿದು, ಬಿಟ್ಟಿದ್ರೆ ಅವತ್ತು ಸಾವು ಖಚಿತ ಸರ್ ಅವತ್ತು ಹುಡುಗಿಗೆ. ನೋಡಪ್ಪ, ನೀನು ಕಾಪಾಡಿದ್ರ ಬಗ್ಗೆ ನಮಗೆ ಹೆಮ್ಮೆ ಇದೆ. ಆದ್ರೆ ಅದಾದ ನಂತರ ನಿನ್ನ ವೈಯಕ್ತಿಕ ಜೀವನಕ್ಕೆ ಇಲ್ಲಿ ಯಾರೋ ನಿನಗೆ ಮದುವೆ ಯೋಗ ಬಂದ್ಬಿಟ್ಟಿದೆ, ನೀನು ಮದುವೆ ಆಗು, ಅಥವಾ ಸುಮ್ಮನೆ ಯೋಚನೆ ಮಾಡಿ. ಇಲ್ಲಿ ವಿತಂಡವಾದ ಮಾಡೋದಕ್ಕಿಂತ ಯಾವ ಹಂತದಲ್ಲಿ ನೋಡಿದ್ರು ನನ್ನ ತಾಯಿಗೆ ಹುಷಾರಿಲ್ಲ ಅನ್ನೋ ಕಾರಣಕ್ಕೆ ನಾನು ಒಬ್ಬರು ಮನೆ ಕೆಲಸದವ್ರನ್ನ ನೇಮಿಸ್ಬೋದಿತ್ತು, ನಾನು ಬೇರೆ ದಾರಿಯಲ್ಲಿ ಹೋಗ್ಬೋದಿತ್ತು. ನಾನು ಎಂದು ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ, ಅವರ ಅಪ್ಪ ಅಮ್ಮ ಬಂದು ಏನು ಹೇಳ್ತಾರೋ ಗೊತ್ತಿಲ್ಲ, ಮತ್ತು ಇನ್ನೂ ವಯಸ್ಕ ಹಂತಕ್ಕೆ ಬಂದಿಲ್ಲ. ಈಕೆ ಹಿನ್ನೆಲೆ ನೋಡಿದ್ರೆ ಯಾವುದೋ ಹುಡುಗ ಅಂತಾರೆ, ಅದು ಅಂತಾರೆ. ಯಾವ ಕಾಲದಲ್ಲಿದ್ದೀಯ ನೀನು?
ಅವರು ಕಾವಡೆ ಎಲ್ಲ ಬಿಡಿಸ್ಬಿಟ್ಟು ಏನೇನೋ ಶಾಸ್ತ್ರ ಎಲ್ಲ ಹೇಳ್ಬಿಟ್ಟು ಇದ್ ಮಾಡೋದು ಸರ್. ನಂಬಿಟ್ಟು ನಾನು ದೇವ್ರ ಬಗ್ಗೆ ನನ್ಗೆ ಜಾಸ್ತಿ ಈಗ ನಂಬಿಕೆ ನೀನು ಐತೆ ಸರ್. ಒಪ್ಕೊಳ್ಬೇಕು. ಹೌದು, ನಾನು ಇನ್ಯಾರೋ ಹೇಳಿದ್ರು ಅನ್ನೋ ಕಾರಣಕ್ಕೆ ನಾನು ನನ್ನತನವನ್ನ ಅಥವಾ ಸತ್ಯ ಅನ್ನೋದಿದೆಯಲ್ಲಪ್ಪ, ಅದು ಯಾವುದೋ ಕಾವಡೆಯಿಂದ ಬರುವುದಲ್ಲ. ಈಗ ಮರದಡೆ ನಿಂತು ಸಿಡ್ಲೋಡ್ದು ಮರಕ್ಕೆ ಸಿಡ್ಲೋಡಿದ್ರೆ ಅದು ನನಗೂ ಹೊಡೆತ ಹೊಡೆಯುತ್ತೆ ಅನ್ನೋದಕ್ಕೆ ಏನು ಕಾವಡೆ ಬಿಡಬೇಕಾಗಿಲ್ಲ, ಹೌದಲ್ಲ? ಹೌದು ಸರ್, ಹೌದು. ಕಾವಡೆ ಬಿಟ್ಬಿಟ್ರು. ಈಗ ಏನು ವಿಷಯ ಏನಂದ್ರೆ ನನಗೂ ಅಂಥದ್ದೊಂದು ಬಯಕೆ ಇತ್ತು ಅನ್ನೋದು ಒಪ್ಕೊಳ್ಬೇಕು, ಹೌದಲ್ಲ? ಇಲ್ಲ ಸರ್, ಹಂಗಿದ್ರೆ ನಾನು ಯಾವತ್ತ ಮದ್ವೆ ಆಗ್ಬಿಡ್ತಿದ್ದೆ ಸರ್. ಅಷ್ಟೇ ವರ್ಷ ವೇಟ್ ಮಾಡ್ತಿರ್ಲಿಲ್ಲ. ನೀವು ಶನ್ಮಾತ್ಮಂಗೆ ಎಂಟು ವಾರ ಹೋಗಿದ್ದು ಇರೋ ಸಂಬಂಧ ಸರಿ ಹೋಗ್ಲಿ ಅಂತಲೋ ಹೊಸ ಸಂಬಂಧ ಬರ್ಲಿ ಅಂತಲೋ? ಸರ್, ಅಲ್ಲೂ ಶಾಸ್ತ್ರ ಹೇಳ್ತಾರೆ. ಅಲ್ಲಿ ಶಾಸ್ತ್ರ ಹೇಳಿದಾಗ ನೀನ್ ಮದ್ವೆ ಆಗ್ಬೇಕು ಅಂತಂದ್ರೆ, ಇಲ್ಲ ಆ ಹುಡುಗಿ ಬರ್ಬೇಕು ಅಂದ್ರೆ ನೀನ್ 8 ವಾರ ಪೂಜೆ ಮಾಡ್ಬೇಕು ಅಂತ ಹೇಳಿದ್ರು. ಈಗ ನಿನ್ನ ಇಚ್ಛೆ ಏನಿತ್ತಪ್ಪ, ಹಳೆಯದು ಬಿಡಬೇಕು ಅಂತಲೋ ಹೊಸದು ಕಟ್ಕೊಳ್ಬೇಕು ಅಂತಲೋ? ಅವರು ಹೇಳಿದ್ರು ಸರ್, 2ನೇ ಮದ್ವೆ ಯೋಗ ಐತೆ ಅಂತ ಹೇಳಿದ್ರು, ದತ್ತಪೀಠ ಅಂದ್ಬಿಟ್ಟು. ಒಂದು ಮಗು ಐತೆ, ಇನ್ನು ಡೈವರ್ಸ್ ಇಲ್ಲ, ಅದು ಯಾವುದೂ ಇಲ್ಲ. ಈಗ ನಾನೊಂದು ಹೇಳ್ತೀನಿ, ನನಗೂ ಭವಿಷ್ಯ ನೋಡಿಯೋಕೆ ಬರುತ್ತೆ ಅಂತ, ಮತ್ತೆ ನೀನು ಆಗ್ತೀಯೇನು? ಇಲ್ಲ ಸರ್, ನಾನು ದೇವ್ರ ಮೇಲೆ ನಂಬಿಕೆಯಿಂದ ನಾನು ನಂಬಿಟ್ಟೆ ಸರ್. ದೇವ್ರ ಮೇಲೆ ನಂಬಿಕೆ ತೀರಾ ಮೂಢ ಹಂತಕ್ಕೆ ಹೋದಾಗ ಅದು ನಮ್ಮ ಬದುಕನ್ನು ನಾಶ ಮಾಡುತ್ತೆ. ಅರ್ಥ ಮಾಡ್ಕೊಳ್ಳಿ. ಇವತ್ತು ನಾಳೆನೇ ಬಂದು ಕಣಪ್ಪ ನೀನು 3ನೇ ಮದುವೆ ಆದರೆ ನೀನು ತುಂಬ ಚೆನ್ನಾಗಿರ್ತೀಯ ಅಂತ ಯಾರೋ ಹೇಳ್ಬಿಟ್ರು, ಮತ್ತೊಂದು ಮದುವೆ ಆಗುತ್ತೇನು? ನೋಡಪ್ಪ, ಹೊರಗಡೆಯಿಂದ ಯಾರೋ ಒಬ್ಬ ಜ್ಯೋತಿಷನೋ ಇನ್ಯಾರೋ ನೋಡಪ್ಪ, ನಿನ್ನ ಮನೆಯಲ್ಲಿ ಇನ್ನು ಮುಂದಿನ 8 ವಾರಗಳ ಕಾಲ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ 400 ಜನಕ್ಕೆ ಊಟ ಹಾಕಲೇಬೇಕು ನೀನು ಅಂತ ಯಾರೋ ಹೇಳಿ ಕಳಿಸ್ಬಿಟ್ಟ. ಆದರೆ ನನಗೊಂದೊತ್ತು ಊಟ ಇಲ್ಲ, ಅವನು ಹೇಳ್ದಂತ ನಾನು ಸಾಲ ಮಾಡಿ ತಂದು ಹಾಕ್ಲಿಕ್ಕಾಗುತ್ತೇನು? ನಾನು ನಂಬಿಡ್ತೀನಿ ಸರ್. ನಾನು ಆತರ ಸರ್, ನನ್ನ ಕ್ಯಾರೆಕ್ಟರ್ ಯಾರೇ ಹೊಸಬ್ರು ಇವ್ರು ಏನು ಬಿಡ್ಲಿ ಸರ್, ನಾನು ನಂಬಿಡ್ತೀನಿ. ನನ್ನ ಕ್ಯಾರೆಕ್ಟರ್ ಆತರ ಸರ್. ಒಳ್ಳೆತನ ಬೇರೆ ನೋಡಪ್ಪ, ಒಳ್ಳೆತನ ಬೇಡ, ನಿನ್ನ ಎಡ್ಡತನ ಬೇರೆ. ಎಡ್ಡತನವನ್ನೇ ಒಳ್ಳೆತನ ಅಂದ್ಕೊಂಡ್ರು ನಿನ್ ತಪ್ಪು. ಈಗ ಅಲ್ಲೊಂದು ಹಾವು ಯಾವುದೋ ವಿಚಾರಕ್ಕೆ ನರಳುತ್ತಾ ಇದೆ ಅಥವಾ ಏನೋ ತೊಂದರೆಯಲ್ಲಿದೆ, ಹಾವು ಅಯ್ಯೋ ನಾನು ತುಂಬ ಒಳ್ಳೆಯವನು ಅಂತ ಹಾವನ್ನು ಹಿಡ್ಕೊಂಡು ನಾನು ಏನೋ ಸಹಾಯ ಮಾಡಲಿ, ಇಲ್ಲ, ನಾನು ಸಹಾಯ ಮಾಡೋ ಬುದ್ಧಿ ಇರ್ಬೋದು, ಬಟ್ ಹಾವು ವಿಷ ಅಂತ ನನಗೆ ಗೊತ್ತಿರಬೇಕಲ್ಲಪ್ಪ. ಹೌದು ಸರ್. ಅಯ್ಯೋ ನಾನು ತುಂಬ ಒಳ್ಳೆಯವನು ಅಂದ್ಕೊಂಡು ಹಾವು ಹಿಡ್ಕೊಳ್ಳೋಕೆ ಹೋದರೆ ನನ್ನ ಅಸ್ತಿತ್ವವೇ ನಾಶವಾಗುತ್ತೆ. ಆ ಹೆಣ್ಮಗಳನ್ನು ಕಾಪಾಡಿದ್ದು, ಆ ದಿನ ಆ ರಾತ್ರಿ ಅಲ್ಲಿರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು, ಮತ್ತು ಅದಾದ ನಂತರ ಹೆಂಗೆ ಬಂದವ್ರಿಗೆ ಹೋಗೋದು ಗೊತ್ತಿರಲಿಲ್ವಾ? ಆ್ಯಂಡ್ ಆ ಮನೆಯಲ್ಲಿ ಇಟ್ಕೊಂಬಿಡಿ, ಅವ್ರ ಅಪ್ಪ ಅಮ್ಮ ಅಥವಾ ಅವ್ರ ಅಪ್ಪ ಅಮ್ಮಂಗೆ ನಾನು ಫೋನ್ ಮಾಡಿಬಿಟ್ರೆ ಅಥವಾ ಅಪ್ಪ ಅಮ್ಮಂಗೆ ನೀವು ಹೇಳ್ಬಿಟ್ರೆ ನಾನು ಸತ್ತು ಹೋಗ್ತೀನಿ ಅನ್ನೋ ಒಂದು ಹೆಣ್ಮಗಳಿಂದ ಅದೇನು ಕತೆ ಇರ್ಬೋದು ಅಂತ ಯೋಚನೆ ಮಾಡ್ಬೋದಿತ್ತಲ್ಲಪ್ಪ. ಇವತ್ತು ಅಯ್ಯೋ ನನ್ನ ಒಳ್ಳೆತನ ಹಿಂಗೆ ಮಾಡ್ತು ಅನ್ನೋ ಆ ಕೆಟ್ಟ ಯೋಚನೆಯನ್ನು ಬಿಟ್ಟು ನನ್ನ ಎಡ್ಡತನದಿಂದ ಹಿಂಗಾಗಿದೆ ಅಂತ ಹೇಳ್ಬೇಕು ನೀವು. ಒಳ್ಳೆ ದಾರಿಯಲ್ಲಿರೋರು ನಿಮ್ಮ ಮಾತು ಕೇಳ್ಬಿಟ್ಟು ಉಕಣಪ್ಪ ಒಳ್ಳೆ ದಾರಿಯಲ್ಲಿದ್ದರೆ ಈ ರೀತಿ ತೊಂದರೆ ಆಗ್ಬಿಡುತ್ತೆ, ಅದಕ್ಕೆ ನಾನು ಇನ್ಮೇಲೆ ಕೆಟ್ಟವನಾಗ್ಬಿಡ್ಬೇಕು ಅಂತ ಅಂದ್ಕೊಳ್ಬಾರ್ದಲ್ಲ. ನೀವು ಯಾರ್ಯಾರು ಒಳ್ಳೇದು ಮಾಡಿದ್ದೀರಿ ಅದೆಲ್ಲವೂ ಭಗವಂತನ ಅನುಗ್ರಹದಿಂದ ಯಾವಾಗ ಮರಳಿ ಬರಬೇಕು. ನೀವು ಒಳ್ಳೇದು ಮಾಡಿಬಿಟ್ರಿ ಅನ್ನೋ ಕಾರಣಕ್ಕೆ ನಿಮ್ಮ ಹೊಲಸು ನಿರ್ಧಾರಗಳೆಲ್ಲ ಸರಿ ಹೋಗ್ಬಿಡ್ಬೇಕಾ? ಹಾಗಾಗಿ ಈ ಹೆಣ್ಣಿನ ವಿಚಾರದಲ್ಲಿ ಹೌದಪ್ಪ ನೀನು ನೋವಲ್ಲಿದ್ದೀಯ, ಆದರೆ ನಾನು ಸತ್ಯ ಹೇಳಲೇಬೇಕು. ಈ ಸಮಯದಲ್ಲಿ ಕಣಪ್ಪ ಒಳ್ಳೆತನಕ್ಕೆ ಇಲ್ಲಿ ಬೆಲೆ ಇಲ್ಲ, ಏನಿಲ್ಲ ಸರ್, ಒಳ್ಳೆತನಕ್ಕೆ ಬೆಲೆ ಇದೆ. ನೀವು ಈಗಲೂ ನಿಮ್ಮ ತಾಯಿ ನೋಡ್ಕೊಳ್ಬೇಕು. ಆ್ಯಂಡ್ ಸಾಯೋದಿದ್ರೆ ಯಾವತ್ತೂ ಸಾಯೋದಿತ್ತು, ಇವತ್ತು ನಿಮ್ಮ ತಾಯಿಗೋಸ್ಕರ ಬದುಕಿದ್ದೀರಾ. ಆ ವಿಚಾರದಲ್ಲಿ ನೀವು ಅದ್ಭುತವಾದ ವ್ಯಕ್ತಿ. ಆ್ಯಂಡ್ ನೀವು 4 ಜನಕ್ಕೆ ಸಹಾಯ ಮಾಡಿದ್ದೀರಿ, ಮತ್ತು ಇನ್ನು ಜನರು ನಿಮ್ಮನ್ನು ನಾಯಕನ ದೃಷ್ಟಿಯಲ್ಲಿ ನೋಡ್ತಾರೆ. ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಏನಾಗ್ತಾ ಇದೆ ಅದಕ್ಕೂ ಮತ್ತು ನಿಮ್ಮ ಒಳ್ಳೆತನಕ್ಕೂ ಯಾವುದೇ ಸಂಬಂಧ ಇಲ್ಲ. ಮೇಷ್ಟ್ರು ಶಾಲೆಯಲ್ಲಿ 4 ಜನ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಟ್ಟು ಹೋಗ್ತಾರೆ, ಮತ್ತು ಮನೆಯಲ್ಲಿ ಅವ್ರದ್ದೇ ಹೆಂಡತಿ ಏನೋ ಸಮಸ್ಯೆ ಇದೆ, ಮತ್ತು ಶಾಲೆಯಲ್ಲಿ ವಿದ್ಯೆ ಕೊಡು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಮತ್ತು ಮನೆಯಲ್ಲಿ ಏನೋ ಸಮಸ್ಯೆ ಇದೆ. ನಾನು ಅಯ್ಯೋ ವಿದ್ಯೆ ಕೊಟ್ಟರು ನನ್ನ ಮನೇಲಿ ಹಿಂಗೆ ಐತಲ್ಲಪ್ಪ ಸಮಸ್ಯೆ. ವಿದ್ಯೆ ಕೊಡೋದಕ್ಕೂ ಮನೆ ಸಮಸ್ಯೆಗೂ, ಯಾಕಂದರೆ ಮನೆ ಅಂದರೆ ಅಲ್ಲಿ 4-6 ಮನಸ್ಸುಗಳ ಒಟ್ಟುಗೂಡಿರೋದ್ರಿಂದಲೇ ಆ ಮನೆ. ಆ 4 ಮನಸ್ಸುಗಳು 4 ಥರ ಇದ್ದಾವೆ, ಹೌದಲ್ಲ? ಹೌದು ಸರ್. ಹಾಗಾಗಿ ನಾನೇನೋ ಹೊರಗಡೆ ಮಾಡೋ ಒಳ್ಳೆ ಕೆಲಸಕ್ಕೂ ಮತ್ತು ವೈಯಕ್ತಿಕ ನನ್ನ ಜೀವನದಲ್ಲಿ ಏನೋ ಆಗ್ತಿರೋದಕ್ಕೂ ಲಿಂಕ್ ಮಾಡಬಾರ್ದು.
ನೀನು ಇವತ್ತಿಗೂ ನಾಳೆಯಿಂದ ನನಗೆ ಮದುವೆ ಬೇಡ, ನನ್ನ ತಾಯಿ ನಾನು ಚೆನ್ನಾಗಿ ನೋಡಿಕೊಂಡು ಸರಿ ಆಯಿತು, ನಾನು ಯಾವ್ಯಾವ ಒಳ್ಳೆಯ ಸಂಬಂಧಗಳನ್ನು ಉಳಿಸ್ಕೊಳ್ಳಿಕ್ಕೆ ಹೋದೆ, ಅವರ ಹೊಲಸು ವಿಚಾರಗಳನ್ನು ಕ್ಷಮಿಸಿ ಅವರಿಗೆ ಬದುಕು ಕೊಡ್ಲಿಕ್ಕೆ ಹೋದೆ, ಅದರದನ್ನು ಮೀರಿಯೂ ಅವರು ಹೋದರು ಅಂದರೆ ನನ್ನ ಪ್ರಕಾರ ಆ ಥರದವರೆಲ್ಲ ಈಗ ನೀನು ಬಿಟ್ಟು ಹೋಗಿರೋದೇ ಪುಣ್ಯ. ಅವ್ರು ಎದ್ದಿದ್ರೆ ಇನ್ನೂ ದುರಂತಗಳು ನಡೀತಾ ಇದ್ದು. ಹೌದು ಸರ್. ನಾಳೆ ಇನ್ಯಾವುದೋ ಪುರುಷನ ಜೊತೆ ಸಹವಾಸ ಮಾಡಿ ರಾತ್ರೋರಾತ್ರಿ ಬಂದು ನಿನ್ನ ತಲೆ ಮೇಲೆ ಕಲ್ಲೆತ್ತಾಕಿ ನೀನು ಇದ್ರೆ ತಾನೇ ಸಮಸ್ಯೆ. ಈ ಎರಡನೇ ಹೆಣ್ಣಿನ ವಿಚಾರ ಇದೆಯಲ್ಲ, ಆಕೆ ಈ ಬುದ್ಧಿಯ ಕಾರಣಕ್ಕಾಗಿ ಅಂತ್ಯವಾಗ್ತಾಳೆ. ಅದು ಅಲ್ಲಿ ಬಿಡ್ತೀನಿ, ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಬಟ್ ಇಲ್ಲಿ ಅಯ್ಯೋ ಯಾಕೆ ಹಿಂಗೆ ಮಾಡಿಬಿಟ್ಲು, ಮೋಸ ಮಾಡಿಬಿಟ್ರಲ್ಲ, ಇಲ್ಲ, ನನ್ನ ದೃಷ್ಟಿಯಲ್ಲಿ ಇನ್ನು ಮುಂದಿನ 2 ವರ್ಷದಲ್ಲಿ ಅಥವಾ ಆನಂತರ ನಿನಗೆ ಅರ್ಥವಾಗುತ್ತೆ. ಇವತ್ತೀಕೆ ಹಿಂಗೆ ಬಿಟ್ಟು ಹೋಗದೇ ಇದ್ದಿದ್ರೆ ನೀನು ಬದುಕು, ನಿನ್ನ ಪ್ರಾಣಕ್ಕೆ ಕಂಟಕ ಇತ್ತಯ್ಯ ಇಲ್ಲಿ. ಯಾವ ನಿನ್ನ ಅಂಕಲ್ಲು ಆಂಟಿ ಅಂತ ಇವ್ರು ಅಂದರೆ ಜೊತೆ ಇದ್ದು ಇಷ್ಟು ದಿನ ಮುಂದೆ ಬಣ್ಣದ ಮಾತಾಡಿದವರೇ ಒಳ್ಳೆಯವರು ಅಂದ್ಕೊಂಡವರೇ ಇಷ್ಟು ಒಳಗಡೆ ವಿಷ ಇಟ್ಕೊಂಡಿರ್ಬೇಕಾದ್ರೆ ವಿಷವನ್ನೇ ತುಂಬಿಕೊಂಡು ಬಂದ ಈ ವಿಷಕನ್ಯೆ ಇನ್ನೇನು ಮಾಡ್ಬೋದಿತ್ತು? ಗೊತ್ತಿಲ್ಲ ಸರ್, ನನ್ಗೆ ಏನಂದ್ರೆ ಜೀವ ಉಳಿಸಿದ್ಕೆ ಬೆಲೆನೇ ಇಲ್ವಾ ಅನ್ನಂಗಾಗೈತೆ ಸರ್. ಜೀವ ಉಳಿಸಿದ್ದು ನೀವೇನ್ ಜೀವ ಉಳಿಸಿದ್ರಿ, ಅದು ಒಂದು ಯೂನಿವರ್ಸಲ್ ನೋಬಲ್ ಕಾಸ್. ಅಂದರೆ ಅದೊಂದು ಆ ಜಾಗದಲ್ಲಿ ಬೇರೆ ಯಾರಿದ್ರು ಅದನ್ನೇ ಮಾಡ್ತಿದ್ದ ಅಂತ ಅರ್ಥ ಆಯ್ತಲ್ಲಪ್ಪ. ನಾನು ಹಂಗೆ ಮಾಡಿದ್ಕೆ ನನಗೆ ಯಾಕೆ ಹಿಂಗಾಯ್ತು? ಇಲ್ಲ, ಹಂಗೆ ಮಾಡಿದ್ಕೆ ನಿಮಗೇನೂ ಆಗಿಲ್ಲ. ಅದಾದ್ಮೇಲೆ ನೀವು ತೆಗೆದುಕೊಂಡ್ರಲ್ಲ ಒಂದಷ್ಟು ಎಡವಟ್ಟು ನಿರ್ಧಾರ, ಅದರಿಂದ ಇಲ್ಲಿಗೆ ಬಂದು ನಿಂತಿದ್ದೀರಾ. ಬೇಡ ಅಂದ್ರೆ ಸರ್ ಕೇಳಿಲ್ಲ, ಷಣ್ಮಾತ್ಮನ್ ಮೇಲೆ ಆಣೆ ಮಾಡಿಲ್ವಾ, ಪ್ರಾಮಿಸ್ ಮಾಡಿಲ್ವ ಸರ್ ನಿಮ್ಗೆ ಚೆನ್ನಾಗಿ ನೋಡ್ಕೊತೀನಿ ನಾನು ಅಂತ, ಅದಕ್ಕೆ ನಂಬಿಡೆ ಸರ್. ಇಲ್ಲ, ಮೊದಲನೇ ಒಂದು ಸಂಬಂಧದಿಂದ ಹೊರಗಡೆ ಯಾವುದೇ ಒಂದು, ಅದು ಡೈವರ್ಸ್ ಆಗಿನೋ ಅಥವಾ ಇನ್ನೇನೋ ಆಗಿನೋ, ಅದು ಯಾವುದೇ ಒಂದು ಕ್ಲಿಯರೆನ್ಸ್ ಇಲ್ಲದೇನೆ ಇನ್ನೊಂದು ಮದುವೆ ಅನ್ನೋ ವಿಚಾರಕ್ಕೆ ಹೋಗಿರೋದೇ ನಿನ್ನ ದೊಡ್ಡ ತಪ್ಪು. ಅರ್ಥ ಆಯ್ತಲ್ಲಪ್ಪ? ಅದನ್ನ ಅಂದ್ರೆ ಆ ವಿಚಾರದಲ್ಲೇ ನೀನು ಎಡವಿರೋದ್ರಿಂದ ಇಲ್ಲಿ ನಿನ್ನ ಯಾವ ವಾದಕ್ಕೂ ಅರ್ಥ ಇಲ್ಲ. ಹೋಗಿದ್ಯಾ ಸರ್, 7-8 ವರ್ಷ ಆಗಿದೆ, ಏನ್ ಇದೇನ್ ಬೇಕಾದ್ರೂ ಫೈಟ್ ಮಾಡ್ಬೋದು, ಅವ್ಳು ಬರಲ್ಲ ಅಂದ್ಬಿಟ್ಟು ನೀವು ಅಮ್ಮನ ಪರಿಸ್ಥಿತಿ ನೋಡು ಹಂಗೆ ಹಿಂಗೆ ಅಂದ್ಬಿಟ್ಟು ಎಲ್ಲ ಇದ್ ಮಾಡ್ಬೇಕು ಸರ್. ಅದೊಂದ್ ಕಾರಣಕ್ಕೆ ಒಪ್ಕೊಂಡೆ. ಈಗ ನೀನು ಆಕೆ ಏನೇನು ಹೇಳಿದ್ಲು ಅಂತ ನನ್ನ ಜೊತೆ ಹೇಳ್ತಾ ಇದೀಯ, ನಾನು ಹೇಳ್ತಾ ಇದ್ದೀನಿ ನೀನೇನೇನು ಮಾಡ್ಬೋದಿತ್ತು, ಅಥವಾ ನಾಳೆ ದಿನ ಮತ್ತಿನ್ಯಾರೋ ಬರ್ತಾರೆ, ಇದೇನು ಕೊನೆ ಅಲ್ಲ. ನಿನ್ನ ಜೀವನದಲ್ಲಿ ಇನ್ನೊಂದು ಹೆಣ್ಣಿನ ವಿಚಾರ ಆಗ ಬರಲ್ಲ. ನಿನ್ನ ಬದುಕನ್ನು ನಿನ್ನ ತಾಯಿಗೆ, ನಾಳೆ ದಿನ ಸಮಾಜಕ್ಕೆ ನೀನು ಮುಡಿಪಿಡು. ನೋಡಪ್ಪ, ಇಲ್ಲಿ ಮೊದಲನೇ ಹೆಂಡತಿ ಅಥವಾ ಮೊದಲನೇ ಸಂಬಂಧದಲ್ಲಿ ಯಾವ ಸೋಲನ್ನು ನೀನು ಕಂಡಿದ್ದೀಯಾ, ಈ ಸೋಲು ನಿನ್ನ ಬಳಿ ಇನ್ಯಾವ ಹೆಣ್ಣು ಕೂಡ ಉಳಿಯೋ ಪ್ರಯತ್ನ ಮಾಡೋದಿಲ್ಲ. ಮೂಲಭೂತವಾಗಿ ನಿನ್ನ ಹತ್ರ ಬರೋರೆಲ್ಲ ಒಂದು ಕಾರಣ ಇಟ್ಕೊಂಡು ಅಥವಾ ಒಂದು ಸ್ವಾರ್ಥ ಇಟ್ಕೊಂಡು ಬರ್ತಾರೆ. ನೀನು ಅಲ್ಲಿ ನಿನ್ನ ಧರ್ಮವನ್ನು ಪಾಲನೆ ಮಾಡಲಿಕ್ಕಾಗಲ್ಲ. ಯಾಕಂದರೆ ಈಗ ಮೊದಲನೇ ಹೆಂಡತಿ ಬಿಟ್ಟಿರೋ ನೀವು, ಅಥವಾ ಮೊದಲನೇ ಹೆಂಡತಿನೇ ಬಿಟ್ಟು ಹೋಗಿದ್ದಾಳೆ, ಅವಳು ಬಿಟ್ಟು ಹೋದ್ಲು, ನೀನೇ ಬಿಟ್ಟು, ವಿಷಯ ಒಟ್ಟಿನಾಗ ನಿನ್ನ ಹತ್ರನೇ ಬರುತ್ತೆ. ನೀನು 4 ಜನಕ್ಕೆ ಏನೋ ಹೇಳಲಿಕ್ಕೆ ಹೋದಾಗ ನಿನ್ನೆ ಹೆಂಡ್ತೀನಿ ನೆಟ್ಟಗಿಟ್ಕೊಳ್ಳೋಕೆ ಬಂದಿಲ್ಲ, ನಮಗೇನು ಹೇಳಿದೆಯಾ ಅಂತಾರೆ. ಹೌದಲ್ಲಪ್ಪ? ಹೌದು ಸರ್. ಹೌದಲ್ಲಯ್ಯ? ಹೌದು ಸರ್, ಅವ್ರ ಕಡೆನೂ ನಾನು ಸಪೋರ್ಟ್ ಮಾಡಿದ್ದಾರೆ ಸರ್. ನಮ್ಗೆ ದೊಡ್ಡ ಕಡೆಯವರು ಚಿಕ್ಕಮ್ಮ ಚಿಕ್ಕಪ್ಪ ಸಪೋರ್ಟ್ ಮಾಡಿದ್ದಾರೆ ಸರ್. ನನ್ನ ಒಳ್ಳೆ ಒಂಥರ ನೋಡಿ, ನಾನು ಹೇಳೋದು ಮೊದಲನೇ ಹೆಂಡತಿಯ ವಿಚಾರದಲ್ಲಿ ಸಾಧ್ಯವಾದರೆ ಆ ಸಂಬಂಧವನ್ನು, ಈಗ ಅವರು ಡೈವರ್ಸ್ ಕೊಟ್ಟಿಲ್ಲ ಅಂದರೆ ಒಂದಲ್ಲ ಒಂದು ದಿವಸ ಅದು ಒಂದು ಹಾಗೇ ಆಗುತ್ತೆ. ಪರಸ್ಪರ ಪ್ರೀತಿಯಿಂದ ಒಂದಾಗುತ್ತೋ ಇಲ್ಲವೋ ಗೊತ್ತಿಲ್ಲ, ಆಸ್ತಿ ಅಂತಸ್ತುಗಳಂತೂ ಒಂದು ಮಾಡ್ತವೆ. ಎಲ್ಲಾ ತರದ್ದು ಪ್ರಯತ್ನ ಮಾಡಿದೀನಿ ಸರ್ ನಾನು. ಅವಳು ಮತ್ತೆ ನಾನು ಫೋನ್ ಮಾಡಿದೆ ಸರ್ ಅವಳಿಗೆ, ಅವಳು ಗಂಡ ನನ್ನ ಮಗನ ಮದುವೆ ಮಾಡ್ಕೊ ಹೋಗೋ ಅಂತ ಅಂದ್ಮೇಲೆ ಅವಳಿಗೆ ಅವಾಗ ನಾನು ಮದುವೆ ಆಗಿದ್ದು, ಆ ನಿರ್ಧಾರಕ್ಕೆ ಬಂದಿದೆ ಸರ್ ನಾನು. ಸರಿನಪ್ಪ, ಈಗೆಲ್ಲ ಮುಗಿದು ಹೋಗಿರೋ ವಿಚಾರ, ನೀನು ಎಲ್ಲೆಲ್ಲಿ ಇಡುವುದೇ ಅಂತ ನಾನು ಹೇಳಿದ್ದೀನಿ. ಬಟ್ ಇದಾಗಿಯೂ ನೀನು ಮತ್ತೆ ಅದನ್ನೇ ವಾದ ಮಾಡ್ಕೊಂಡು ಕೂತ್ಕೊಳ್ಬೇಡ. ಅರ್ಥ ಆಯ್ತಲ್ಲಪ್ಪ? ನೀನು ಎಲ್ಲೆಲ್ಲೆಲ್ಲೆಲ್ಲೆಲ್ಲಿ ತಪ್ಪು ಮಾಡಿದ್ದೀಯಾ ನೀನು. ನಾನು ಇವತ್ತು 2-3 ವರ್ಷ ಆಯ್ತಪ್ಪ ಇಲ್ಲಿಗೆ ಬಂದು ಇಂಥವು 1000 ನೋಡಿದ್ದೀನಿ. ಮತ್ತು ನಾನು ಎಲ್ಲ ಕಡೆ ಕಂಡುಕೊಂಡಿರೋ ಬಹಳ ದೊಡ್ಡ ಸತ್ಯ ಅಂದರೆ, ಒಂದು ಸಂಬಂಧದೊಳಗಡೆ ಮದುವೆಯನ್ನು ಆಗಿದ್ದೀರಾ, ಕಷ್ಟನೋ ಸುಖನೋ ಒಂದೋ ಅಲ್ಲಿ ಜೀವಿಸಿ, ಇಲ್ಲ ಅದರಿಂದ ಮುಕ್ತರಾಗಿ ನೀವು ಬೇರೆ ಸಂಬಂಧಕ್ಕೆ ಹೋಗಬೇಕು. ಅದು ಯಾವುದೇ, ಈಗ ತಾಯಿ ಬೇಗ ಒತ್ತಾಯ ಮಾಡಿಬಿಟ್ರು ಅಂತ ಆಗೋದಾಗಲಿ, ಇಲ್ಲ ಇಲ್ಲ ಇಲ್ಲ, ಹಂಗಾದ ಯಾವ ಸಂಬಂಧವೂ ಯಶಸ್ವಾಗಿರೋದು ನಾನು ನೋಡೇ ಇಲ್ಲ ಇಲ್ಲಿವರೆಗೂ.
ಅಕಸ್ಮಾತ್ ಆದರೂ ಅವರು ಭಯದಲ್ಲೇ ಬದುಕ್ತಾರೆ. ನನ್ ಮಗುನು ನೋಡಕ್ ಬಿಡಲ್ಲ ಸರ್ ಅವಳು. ಆಗುತ್ತಪ್ಪ, ಸ್ವಲ್ಪ ಸಮಯ ಕೂಡ ಬರಲಿ. ನೀನೀಗ ನಿನ್ನ ಪಾಡಿಗೆ ನೀನು ಕೆಲಸ ಮಾಡಿಕೊಂಡು ಇನ್ನೊಂದು ಕ್ಯಾಮ್ರಾ ತಗೊಳ್ತೀಯೋ, ಇನ್ನೇನೋ ಮಾಡ್ತೀಯೋ, ಆಟೋ ಓಡಿಸ್ತೀಯೋ, ಏನು ಓಡಿಸ್ತೀಯೋ ಗೊತ್ತಿಲ್ಲ. ನಿನ್ನ ಪಾಡಿಗೆ ನೀನು ಕೆಲಸ ಮಾಡಿಕೊಂಡು ನಿನ್ನ ತಾಯಿ ನಿನ್ನ ಅಕ್ಕನ ಸೇವೆ ಮಾಡಿಕೊಂಡು ನಿನ್ನ ಆರೋಗ್ಯ ಚೆನ್ನಾಗಿ ನೋಡಿಕೊಂಡು ಇರುವ ಒಂದಷ್ಟು ಗೆಳೆಯರ ಬಳಗದಲ್ಲಿ ನಂಬಿಕೆ ಉಳಿಸಿಕೊಂಡು ಈ ಆಂಟಿ ಅಂಕಲ್ ಅವರು ಇವರು ಎಲ್ಲರನ್ನು ಪ್ರೀತಿಯಿಂದ ಕಾಣು. ಆದರೆ ಅದನ್ನು ಹೇಳಿದೆ, ಎಲ್ಲರನ್ನು ಪ್ರೀತಿ ಮಾಡು, ಆದರೆ ಎಲ್ಲರನ್ನು ನಂಬಬೇಡ. ಇಲ್ಲ ಸರ್, ಫ್ರೆಂಡ್ಸ್ ಗಳನ್ನ ಬಿಟ್ಬಿಟ್ಟಿದೀನಿ ಸರ್. ಇವಾಗ ನಿಜ ಎಷ್ಟೋ ಚೆನ್ನಾಗಿದ್ದೀನಿ ಸರ್. ಇವಾಗ ನಾನಾಯ್ತು, ನಮ್ಮ ಮನೆ ಆಯ್ತು, ಸರಿ ಆಯ್ತು. ಈ ಹೆಣ್ಣು ಮೊದಲನೇ ಹೆಂಡತಿ ವಿಚಾರ ಇದೆಯಲ್ಲಪ್ಪ, ನಾನು ನಿನ್ಗಲ್ಲಿ ಭರವಸೆ ಕೊಡ್ತೀನಿ. ನೀನು 1.5-2 ವರ್ಷ ಸುಮ್ಮನೆ ನೀನು ಪಾಡಿಗೆ ನೀನು ಮೌನವಾಗಿರು, ಎಲ್ಲವೂ ಸರಿ ಹೋಗೋ ಸಮಯ ಬರುತ್ತೆ. ಆದರೆ ನಿನ್ನ ತಾಯಿ ಇದ್ದಾಗಲೇ ಇದು ಸರಿ ಹೋಗುತ್ತೆ ಅನ್ನೋದ್ರ ಬಗ್ಗೆ ನನಗೆ ಖಚಿತತೆ ಇಲ್ಲ. ಆದರೆ ನೀನು ಮೌನವರು, ಅಯ್ಯೋ ಅವಳು ಬರಲಿಲ್ವಲ್ಲ ಅಂತ ನೀನು ಇನ್ನೇನೋ ಇಲ್ಲಿ ಮಾಡ್ಲಿಕ್ಕೆ ಹೋಗಬೇಡ. ಇಲ್ಲ ಸರ್, ಇವತ್ತು ನನ್ನ ಕಣ್ಮುಂದೆ ನನ್ನ ಮಗುನು ನನ್ನ ಹೆಂಡತಿ ಇಬ್ರಿದ್ರು ನಾನು ಮಾತಾಡ್ಸಕ್ಕಾಗಲಿಲ್ಲ, ಅವರು ಮಾತಾಡ್ಸ್ಲಿಲ್ಲ. ತುಂಬಾ ಬೇಜಾರಾಯ್ತು ಸರ್. ನನ್ನ ಮಕ್ಕಳು ನಿನ್ನನ್ನು ಅರಸಿ ಬರುವ ಸಮಯ ಬರುತ್ತೆ. ನಿನ್ನ ಜೀವನದಲ್ಲಿ ಮದುವೆಯಾಗಿ ಚೆನ್ನಾಗಿರೋದೇ ದೊಡ್ಡ ಸಾಧನೆ ಅಂತ ಭಾವಿಸಬೇಡಪ್ಪ. ನಿನ್ನ ಪಾಡಿಗೆ ನಿನ್ನ ಜೀವನವನ್ನು ನೋಡಪ್ಪ. ಹೆಂಡತಿ ಬಂದರೂ ಸಾಯ್ತೀಯ, ಬರದೇ ಹೋದರೂ ಸಾಯ್ತೀಯ, ಹೌದಲ್ಲಯ್ಯ? ಹೌದಲ್ಲಪ್ಪ. ನಿಮ್ಮ ತಾಯಿನೂ ಒಂಚೂರು ಬೇಗ ಹೊರಡ್ಬೋದು, ನಿಮ್ಮ ಅಕ್ಕನೂ ಒಂಚೂರು ಬೇಗ ಹೊರಡ್ಬೋದು. ಇಂದೋ ಮುಂದೋ ಒಟ್ನಾಗ ಎಲ್ಲರೂ ಹೋಗೋದೇ ಹೌದಲ್ಲ? ಹೌದು ಸರ್. ದೇವ್ರಿಗೆ ಪೂಜೆ ಮಾಡೋರು ಸಾಯ್ತಾರೆ, ದೇವ್ರ ಮುಂದೆ ಆ ದೇವಸ್ಥಾನ ಮುಂದೆ ಭಿಕ್ಷೆ ಬೇಡೋರು ಸಾಯ್ತಾರೆ. ಅಂದರೆ ಈ ಒಂದು ದಿವಸ ನಾವು ಮುಕ್ತಾಯ ಆಗೋದೇ ಸತ್ಯ ಅನ್ನೋದಾದರೆ ಇದು ಸರಿ ಹೋಗ್ಬಿಡ್ಲಿ ಆಮೇಲೆ ಚೆನ್ನಾಗಿರ್ತೀನಿ ಅನ್ನೋ ಹಠ ಬೇಡ ಜೀವನದಲ್ಲಿ. ಅಂದರೆ ಹೆಂಡತಿ ಬಂದ್ಬಿಡ್ಲಿ ಅಥವಾ ಎಲ್ಲವೂ ಸರಿ ಹೋಗ್ಬಿಡ್ಲಿ, ಆಮೇಲೆ ಚೆನ್ನಾಗಿರೋಣ, ಆಮೇಲೆ ಬದುಕು ಚೆನ್ನಾಗಿರುತ್ತೆ. ಇಲ್ಲ, ಯಾರು ಬಂದರೂ ಬರದೇ ಹೋದರೂ ಸಮಯ ಅನ್ನೋದು ಗಡಿಯಾರ ತಿರುಗ್ತಲೇ ಇದೆ, ಹೌದಲ್ಲಯ್ಯ? ಇಲ್ಲ ಸರ್, ಅದಕ್ಕೆ ಒಂದು ತೀರ್ಮಾನಕ್ಕೆ ಬಂದೆ ಸರ್. ನನಗ ಹಾಸ್ಪಿಟಲ್ ಇದ್ದಾಗ ನಾನು ದೇವ್ರ ಕೇಳ್ಕೊಂಡಿದ್ದೆ ಅಂದ್ರೆ ನನ್ನ ಸಂಸಾರ ನಾನು ಯಾವಾಗ ಕೇಳ್ಕೊಂಡಿದ್ದೆ ಸರ್, ನನ್ನ ಸಂಸಾರನ ಒಂದ್ ಮಾಡ್ಬಿಡು ಅಂತ. ಈಗ ನನ್ನ ಸಂಸಾರನೇ ಬೇಡ ನನಗೆ, ನಮ್ಮ ಅಕ್ಕವನ್ನ ಹುಷಾರಾಗಿ ಮಾಡ್ಬಿಡಪ್ಪ ಅಂತ ಕೇಳ್ಕೊಂಡೆ ಸರ್. ನೋಡಪ್ಪ, ಇಲ್ಲಿ ನಿಮ್ಮ ತಾಯಿ ನಿಮ್ಮ ಅಕ್ಕನ ವಿಚಾರವಾಗಿ ನಿನ್ನ ಜೀವನದ ಕೊನೆಯವರೆಗೂ ಎಲ್ಲಿವರೆಗೂ ನಿನ್ನ ಕೈಯಲ್ಲಿ ಸಾಧ್ಯ. ಈಗ ಅವ್ರ ಕಡೆಯ ದಿನಗಳು ಹೇಗಿರ್ತವೆ ಅದು ನಿನಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಅರ್ಥ ಆಯ್ತಲ್ಲಪ್ಪ? ನೀನು 1000 ದೇವ್ರಿಗೆ ದೀಪ ಹಚ್ಚೋದ್ರು ಕೂಡ ಅವರವರವರವರು ಕರ್ಮವನ್ನು ಅವರವರು ಅನುಭವಿಸಲೇಬೇಕು. ನೋಡಿ, ನಮ್ಮ ವಿದ್ವಾಂಸರು, ನಮ್ಮ ಋಷಿಮುನಿಗಳು ಒಂದು ಮಾತು ಹೇಳ್ತಾರೆ, ಯಾರು ಈ ಜನ್ಮದಲ್ಲಿ ಶ್ರೀವಂತಿಕೆ ಅಥವಾ ಒಂದು ಹಂತದ ಒಳ್ಳೆ ಜೀವನ, ಒಂಥರ ನೆಮ್ಮದಿ ಜೀವನ, ಸಿರಿವಂತಿಕೆ ಜೀವನ ಮಾಡ್ತವ್ರಲ್ಲ, ಇವರು ಈ ಜನ್ಮದಲ್ಲಿ ನಮ್ಮ ಮುಂದೆ ನೋಡಪ್ಪ ದುಡ್ಡಿರೋದಕ್ಕೆ ಮೆರೀತಾವ್ರೆ, ಪಾಪ ಬಡವರಿಗೆಲ್ಲ ಮೋಸ ಮಾಡ್ತವ್ರೆ, ಇಷ್ಟೆಲ್ಲ ತೊಂದರೆ ಕೊಡ್ತಾವ್ರೆ, ಆದರೂ ಸುಖವಾಗವ್ರಲ್ಲಪ್ಪ, ಹೆಂಗಪ್ಪ ಅನಿಸ್ಬೋದು. ಅದಕ್ಕೆ ನಮ್ಮ ಋಷಿಮುನಿಗಳು ಹೇಳ್ತಾರೆ, ಇವತ್ತು ಯಾರೆಲ್ಲ ಸ್ವಲ್ಪ ಸುಖವಾಗಿದ್ದಾರೆ ಅವರು ಈ ಹಿಂದಿನ ಜನ್ಮದ ಸುಖವನ್ನು ಅಥವಾ ಅಲ್ಲಿ ಮಾಡಿದ ಯಾವುದೋ ಒಳ್ಳೆಯದನ್ನು ಅನುಭವಿಸ್ತಾ ಇದ್ದಾರೆ ಅಂತ. ಇವತ್ತು ಯಾರು ಕಷ್ಟದಲ್ಲಿ, ದರಿದ್ರ, ಬಡತನ, ಹಸಿವು ಇದೇನೋ ನರಳುತ್ತಾ ಇದ್ದಾರಲ್ಲ, ಅವರು ಒಳ್ಳೆಯವರು ಇರಬಹುದು, ಆದರೆ ಈ ಹಿಂದಿನ ಯಾವುದೋ ಕರ್ಮಗಳು ಇವತ್ತು ಅವರನ್ನು ಬಾಧಿಸ್ತಾ ಇದ್ದಾವೆ. ಆದರೂ ಒಂದು ವಿಚಾರ ಅಂತೂ ಸತ್ಯ, ಇಂದಿನ ಯಾವುದೋ ಪುಣ್ಯದಿಂದ ಇವತ್ತು ಶ್ರೀಮಂತನಾಗಿರೋನು ಮೆರೀತಾ ಇದ್ದಾನೆ ಎಂದಾಗ ಆ ಕಾರಣಕ್ಕಾಗಿ ಅವನು ಮುಂದೆ ಮತ್ತೆ ದರಿದ್ರವನ್ನು ತಗೊಳ್ತಾನೆ. ಇವತ್ತು ಹಿಂದಿನ ಯಾವುದೋ ಪಾಪದಿಂದ ಇವತ್ತು ಬಡವನಾಗಿರೋನು ಇಲ್ಲಿ ಸ್ವಲ್ಪ ಸೌಮ್ಯಯುತವಾಗಿ ಗೌರವಾನ್ವಿತವಾಗಿ ಬದುಕಿದ ಕಾರಣಕ್ಕಾಗಿ, ಒಂದಷ್ಟು ಪುಣ್ಯಗಳನ್ನು ಮಾಡಿದ ಕಾರಣಕ್ಕಾಗಿ ಮುಂದೆ ಆ ಪುಣ್ಯವನ್ನು ಗಳಿಸಿಕೊಳ್ತಾನೆ, ಅಥವಾ ಅದರ ಫಲವಾಗಿ ಸಿರಿವಂತರ ಮನೆಯಲ್ಲಿ ಅಥವಾ ಒಂದೊಳ್ಳೆ ಸಿರಿವಂತನಾಗಿ ಜನಿಸ್ತಾನೆ ಅಂತ. ಅಂದರೆ ನಾನೇನು ಹೇಳ್ತಾ ಇದ್ದೀನಿ, ಇಲ್ಲಿವರೆಗೂ ನಾನೇನೋ ಒಳ್ಳೇದು ಮಾಡಿಬಿಟ್ಟೆ, ಅದು ಯಾವುದಕ್ಕೂ ಫಲವೇ ಇಲ್ಲ, ನನ್ನ ಬದುಕು ಹಿಂಗೆ ಆಗ್ಬಿಡ್ತು, ಇಲ್ಲ, ನಿನ್ನ ಯಾವ ಒಳ್ಳೆಯದ್ದು ವ್ಯರ್ಥವಾಗುವುದಿಲ್ಲ ಅಂತ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಹೌದು ಸರ್, ನನ್ನ ಮನಸ್ಸಲ್ಲಿ ಕರೀತಾ ಇರೋದು ಇದೇ ಪ್ರಶ್ನೆ. ಅದಕ್ಕೆ ನಾನು ಉತ್ತರ ಹೇಳ್ತಾ ಇರೋದು, ಯಾಕಂದ್ರೆ ನಾನು ನನ್ನ ಶುರುವಿನಿಂದಲೂ ಗಮನಿಸ್ಕೊಂಡು ಬಂದಾಗ ನಿನ್ನಲ್ಲಿ ಈ ಒಂದು ನೋವಿದೆ, ನಾನೇನಪ್ಪ ಇಷ್ಟೆಲ್ಲ ಮಾಡಿದೆ, ನನಗೆ ಹಿಂಗಾಯ್ತಲ್ಲ. ನೋಡಪ್ಪ, ಇಲ್ಲಿ ನೀನೇನು ಅನುಭವಿಸ್ತಾ ಇದ್ದೀಯಾ ಅದು ನಿನ್ನ ಹಿಂದಿನ ಇವತ್ತು, ಅಂದರೆ ಈ ತಿಂಗಳ ಕೊನೆಯಲ್ಲಿ ಬರ್ತಾ ಇರೋ ಸಂಬಳ ಇದೆಯಲ್ಲಪ್ಪ, ಅದು ಇವತ್ತಿಂದಲ್ಲ, ಈ ಹಿಂದಿನ ತಿಂಗಳು ಏನೇನು ಮಾಡಿದೆ ಅದು ಇವತ್ತು ಬಂದಿದೆ, ಹೌದಲ್ಲ? ಹೌದೌದು ಸರ್. ಹಾಗೆ ಪುಣ್ಯಕರ್ಮಗಳು ಪಾಪಕರ್ಮಗಳು ಅಷ್ಟೇ, ಅದು ಈ ದಿನದ್ದು ಈಗ ಬಂದುಬಿಡುವುದಿಲ್ಲ, ಅದು ಹಿಂದಿನದ್ದು ಇವತ್ತು ನಡೀತಾ ಇದೆ, ಇವತ್ತಿಂದು ನಾಳೆ ನಡೆಯುತ್ತೆ. ಇವತ್ತು ನಾನು ಅವನಿಗೆ ಮೋಸ ಮಾಡಿಬಿಟ್ಟೆ, ಚೀಟಿ ಕಟ್ಟಿಸ್ಕೊಂಡು ನಮ್ಮಮ್ಮ ನಾನು ಇಬ್ಬರು ಸೇರಿ ಅವನಿಗೆ ಮೋಸ ಮಾಡಿಬಿಟ್ಟು
ಲಕ್ಷ ದೋಚ್ಕೊಂಡು ನಾವು ಸುಖವಾಗಿದ್ದು ಬಿಡೋಣ. ಈ ದಿನದ ಈ ಕರ್ಮ ಇದೆಯಲ್ಲ, ಅಥವಾ ಇವತ್ತು ಅವರು ಮಾಡಿರೋ ಈ ಕರ್ಮ ಏನು ನಡ್ಕೊಂಡಿರೋ ರೀತಿ ಇದೆಯಲ್ಲ, ಇವತ್ತು ಅವ್ರಿಗೆ ಅದು ಫಲ ಕೊಡದೇ ಇರ್ಬೋದು, ಆದರೆ ನಾಳೆ ದಿನ, ನಾಳೆ ವರ್ಷ ಅಥವಾ ನಾಳೆ ಜನ್ಮ ಯಾವುದೋ ಒಂದು ಹಂತದಲ್ಲಿ ಅದರ ನಿಕೃಷ್ಟ ನರಕವನ್ನು ಅವ್ರು ನೋಡಲೇಬೇಕು. ನಾನು ನಿನಗೆ ಹೇಳೋದು, ನಿನ್ನ ಒಳ್ಳೆಯತನ ಯಾವತ್ತೂ ವ್ಯರ್ಥವಾಗುವುದಿಲ್ಲ. ಇದು ನಾನು ನಿನಗೆ ಭರವಸೆ ಕೊಡ್ತಾ ಇದ್ದೀನಿ. ಹಾಗಂತ ನೀನು ಒಳ್ಳೆಯವನಾಗಿ ಒಳ್ಳೇದು ಮಾಡೋದನ್ನು ಬಿಡಬೇಡ. ನಿನ್ನನ್ನು ಬಿಟ್ಟು ಹೋಗಿರೋರೆಲ್ಲರೂ ನೀನು ಅದನ್ನು ಅಯ್ಯೋ ನನ್ನನ್ನು ಬಿಟ್ಟು ಹೋಗ್ಬಿಟ್ರು ಅಂತ ನೋಡಬೇಡ. ಇಂಥವರೆಲ್ಲ ಬಿಟ್ಟು ಹೋಗದೇ ಇದ್ದಿದ್ರೆ ನೀನು ಬದುಕಿ ಇರ್ತಾನೇ ಇರಲಿಲ್ಲ ಮುಂದೆ. ಕೆಟ್ಟವರೆಲ್ಲ ಚೆನ್ನಾಗಿದೆ ಸರ್, ನನ್ನ ಮುಂದೆ ಎಲ್ಲ ಇವತ್ತು ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಇಷ್ಟೊತ್ತಕ್ಕೆ ಅದನ್ನೇ ಹೇಳಿದ್ನಲ್ಲಯ್ಯ. ಆಯ್ತು, ಹೌದು. ಇವತ್ತೇನು ನಿನ್ನ ಮುಂದೆ ಕೆಟ್ಟ ರೀತಿಯಲ್ಲಿ ಇರುವ ಜನರು ಸುಖವಾಗಿದ್ದಾರೆ, ಕೆಟ್ಟವರು ಸಂತೋಷವಾಗಿದ್ದಾರೆ ಅಂತ ಹೇಳಿ, ಆ ಸಂತೋಷ ಅದು ಇವತ್ತು ನಿನ್ನೆದಲ್ಲ, ಅದು ಹಿಂದಿನದ್ದು ಯಾವುದೋ ಒಂಚೂರು ಇದೆ, ಅದನ್ನ ಅನುಭವಿಸ್ತಾರೆ. ಅದಾದಮೇಲೆ ಇವತ್ತೇನು ಕೆಟ್ಟದ್ದು ಮಾಡ್ತಿದ್ದಾರೆ, ನಾವು ಇನ್ಫ್ಲೂಯೆನ್ಸ್ ಇದೆ ಅಂದುಕೊಂಡು ಏನು ಈ ಸುಖದ ಬದುಕನ್ನು ಇನ್ಯಾರನ್ನು ದೌರ್ಜನ್ಯಪಡಿಸಲಿಕ್ಕೆ, ದಬ್ಬಾಳಿಕೆ ಮಾಡಿಕೊಳ್ಳಿಕ್ಕೆ ಈ ಅಧಿಕಾರವನ್ನು ಬಳಸ್ಕೊಳ್ತಿದ್ದಾರೆ. ಈ ಪಾಪದ ಕಾರಣಕ್ಕಾಗಿ ಅದನ್ನು ಮುಂದೆ ಅನುಭವಿಸ್ತಾರೆ. ಈಗ ಜೈಲಿಗೆ ಹಾಕಿರೋ ಯಾರೇ ಒಬ್ಬ ವ್ಯಕ್ತಿಯನ್ನು ಅಯ್ಯೋ ಇವನು ಮುಂದೆ ತಪ್ಪು ಮಾಡ್ತಾನೆ ಅದಕ್ಕೆ ಜೈಲಿಗೆ ಹಾಕಿದ್ದೀನಿ ಅಂತ ಹಾಕಲ್ಲ, ಎಂದು ಮಾಡಿದ್ದಾನೆ ಅದಕ್ಕೆ ಹಾಕಿದ್ದೀವಿ ಅಂತಾರೆ, ಹೌದಲ್ಲ? ಅಂದರೆ ಜೈಲು ಶಿಕ್ಷೆ ಅದು ಹಿಂದೆ ಆಗಿರೋದಕ್ಕೆ ಹೊರತು ಮುಂದಾಗೋದಕ್ಕಲ್ಲ. ಹಾಗೆ ಒಳ್ಳೆಯದು ಕೆಟ್ಟದ್ದು ಎರಡೂ ಹಾಗೆ. ಪ್ರಶಸ್ತಿ ಸೋನು ಮುಂದೆ ದೊಡ್ಡ ವ್ಯಕ್ತಿ ಆಗ್ತಾನೆ ಅಂತ ಈಗಲೇ ಪದ್ಮಶ್ರೀ ಕೊಡ್ತಾರೆ, ಇಲ್ಲ. ನಾನೇನೋ ಮಾಡಿರುವ ಕಾರಣಕ್ಕೆ ಪದ್ಮಶ್ರೀ ಕೊಡ್ತಾರೆ ಹೊರತು ಮುಂದೇನೋ ಮಾಡ್ತಾನೆ ಅಂತ ಯಾರಾದರೂ ಪ್ರಶಸ್ತಿ ಕೊಡ್ತಾರ? ಹಾಗಾಗಿ ಸ್ವರ್ಗ ನರಕ ಅದು ಹಿಂದೆ ಬಂದಿರುವ ಕಾರಣಕ್ಕಾಗಿ ಅಥವಾ ಹಿಂದೆ ಹೇಗೆ ನಡ್ಕೊಂಡಿದ್ದಾರೆ ಅನ್ನೋ ಆಧಾರದ ಮೇಲೆ ಸಿಗುವಂಥದ್ದೇ ಹೊರತು ಭವಿಷ್ಯದಲ್ಲಿ ಏನೋ ಒಳ್ಳೇದು ಮಾಡಿಬಿಡ್ತಾನೆ ಅಂದ್ಕೊಂಡು ಈಗಲೇ ಅವನಿಗೆ ಇಂಕ್ರಿಮೆಂಟ್ ಕೊಡಲ್ಲ. ಹಾಗೆ ನಿಮ್ಮ ಜೀವನದಲ್ಲೂ ಇವತ್ತೇನು ಮಾಡಿದ್ದೀರಾ ಅದಕ್ಕೆ ನಿಧಾನಕ್ಕೆ ನಿಮಗೆ ಒಳ್ಳೆ ಪುಣ್ಯ ಅಥವಾ ಅಲ್ಲಿ ಏನೋ ಒಂದು ಒಳ್ಳೇದು ಸಿಗುತ್ತೆ. ನನ್ನ ಪ್ರಕಾರ ನಿನ್ನ ಅಮ್ಮ ಅಕ್ಕ ಅವ್ರನ್ನ ಇವತ್ತು ನೀನು ಹೋಗಿ ಕೇಳಪ್ಪ, ಅಕ್ಕ ನಿನಗೆ ಚಿನ್ನ ಬೇಕಾ, ಒಡವೆ ಬೇಕಾ, ಬಂಗಾರ ಬೇಕಾ, ಏನು ಬೇಕು? ಅವ್ರು ಕೇಳ್ತಾರೆ ಹೇಗಾದರೂ ಮಾಡಿ ನನ್ನ ಆರೋಗ್ಯವನ್ನು ವಾಪಸ್ ತಂದು ಕೊಡ್ಲಿಕ್ಕಾಗುತ್ತಾ ಅಂತ. ಹೌದಲ್ಲಪ್ಪ? ಅಂದರೆ ಅವರ ದೃಷ್ಟಿಯಲ್ಲಿ ಎಲ್ಲರ ರೀತಿ ಓಡಾಡ್ಕೊಂಡು ಚೆನ್ನಾಗಿರೋ ಥರ ಆದ್ರೇನೆ ಅವ್ರಿಗೆ ಅದು ದೊಡ್ಡ ಶ್ರೀವಂತಿಕೆ. ಎಲ್ಲವೂ ಚೆನ್ನಾಗಿರೋನಿಗೆ ಯಾವುದೋ ಹೆಣ್ಣು ಬೇಕಂತೆ, ಅನ್ನ ಇಲ್ದವನಿಗೆ ಅನ್ನವೇ ಸಿರಿವಂತಿಕೆ, ಮನೆ ಇಲ್ದವನಿಗೆ ಮನೆಯೇ ಒಬ್ಬೊಬ್ಬರ ಸಂತೋಷ ಒಂದೊಂದರಲ್ಲಿದೆ. ಐಸಿಯುನಲ್ಲಿ ನರಳ್ತಾ ಇರೋ ಒಬ್ಬನನ್ನು ನಿನಗೆ ದೇವ್ರು ತೋರಿಸ್ತೀನಿ ಬಾರೋ ಅಂದ್ರೆ ಅಯ್ಯೋ ದೇವರು ಬೇಡ ಏನು ಬೇಡ ನಂಗೆ ಆರೋಗ್ಯ ಕೊಡಪ್ಪ ಅಂತ ನಾನು ನಿಮಗೆ ಇಂಡೈರೆಕ್ಟಾಗಿ ಹೇಳ್ತಿರೋದು, ಈಗ ನೀವು ಅಲ್ಪ ಸ್ವಲ್ಪ ಅಮ್ಮನ ಅಕ್ಕನ ಸೇವೆ ಮಾಡುವಷ್ಟು ಆರೋಗ್ಯ ನಿಮಗಿದೆ. ಇದನ್ನು ನರಳಿ ನೀವು ಒಂದು ಕಡೆ ಮಲ್ಕೊಂಡ್ರೆ ಕಡೆಗೆ ಇದಕ್ಕಿಂತ ನರಕದ ನೋಡಬೇಕಾಗುತ್ತೆ ನಾವು. ಹಾಗಾಗಿ ನೀವಿವತ್ತೇನಿದ್ದೀರಲ್ಲ ಆರೋಗ್ಯವಾಗಿ, ಅಮ್ಮ ಕಣ್ಮುಂದಿದ್ದಾರೆ, ಇರೋಕು ಮನೆ ಇದೆ, ಮಾಡೋ ಕೆಲಸ ಇದೆ, ಹೇಗೋ ಜೀವನ ನಡೀತಾ ಇದೆಯಲ್ಲಪ್ಪ, ಇದನ್ನೇ ಭಗವಂತ ನನಗೆ ಕೊಟ್ಟ ಪ್ರಸಾದ ಅಂತ ಭಾವಿಸಿ ಮುಂದೆ ಹೋಗ್ತಾ ಇರಬೇಕು. ಇಲ್ಲ ಸರ್, ಭಗವಂತ ಕೊಟ್ಟಿದ್ದಾನೆ ಎಲ್ಲ ಗೊತ್ತಿಲ್ಲ. ನಾನ್ ನಿಮ್ ಕಾರ್ಯಕ್ರಮ ನೋಡಿ ಇಷ್ಟೊಂದು ನಾನು ತಿದ್ಕೊಂಡಿದ್ದೀನಿ. ನಾನು ಹೇಳಿಲ್ಲ ನಾನು ಆಲ್ರೆಡಿ ತಿದ್ಕೊಂಡ್ಬಿಟ್ಟಿದ್ದೀನಿ ಸರ್ ಸ್ವಲ್ಪ. ಯಾಕಂದ್ರೆ ನಾನ್ ದೇವ್ರನ್ನ ನಾನು ನೋಡಿಲ್ಲ ಸರ್, ಆ ದೇವ್ರ ರೂಪದಲ್ಲಿ ನಾನು ನಿಮ್ಮನ್ನ ನೋಡಿದೀನಿ. ನನ್ನ ಬಗ್ಗೆ ನಾನು ಎಷ್ಟೋ ಜನ ಹತ್ರ ಮಾತಾಡ್ತೀನಿ ಸರ್. ನಾನು ಆ ದೇವ್ರ ನೀವು ಸರ್. ಇಲ್ಲಪ್ಪ, ನಿಮ್ ದೊಡ್ಡ ಗುಣ. ನಾನು ಇಲ್ಲ ಸರ್, ನಿಜ ನೀವೇ ದೇವ್ರು ಸರ್. ನಾನು ದೇವ್ರನ್ನೇ ನೋಡಿಲ್ಲ. ನಾನು ಅವತ್ತು ನಾನು ವಿಷ ತಗೊಳಕ್ಕೆ ಅಂತ ಹೋದಾಗ ಸರ್, ಆ ಕಾರ್ಯಕ್ರಮ ಅವತ್ತು ನಾನು ನೋಡಿದೆ, ನಾನು ಕೇಳಿಸ್ಕೊತೀನಿ, ಮಾತಾಡೋದೆಲ್ಲ ಕೇಳಿಸ್ಕೊತೀನಿ ಸರ್. ನಾನು ಆಲ್ರೆಡಿ ನಾನು ಕಲ್ತ್ಕೊಂಡ್ಬಿಟ್ಟಿದ್ದೆ ಸರ್, ನಿಮ್ ಪ್ರೋಗ್ರಾಮ್ ಮೇಲೆ ಅಲ್ಲೇ ಕಲ್ತ್ಕೊಂಡ್ಬಿಟ್ಟಿದ್ದೀನಿ. ಇವತ್ತೇ ನಾನು ಫಸ್ಟ್ ಟೈಮ್ ಮಾತಾಡ್ತಾ ಇರೋದು ನಿಮ್ಮ ಹತ್ರ. ನಿಮ್ಮ ದೊಡ್ಡತನಕ್ಕೆ ನನ್ನ ಶರಣು. ನಿಮ್ಮ ತಾಯಿ, ನಿಮ್ಮ ಅಕ್ಕನನ್ನ ಇಷ್ಟೆಲ್ಲ ವೈಯಕ್ತಿಕವಾಗಿ ನೋವಿದ್ರು ಆ ಹಿರಿಜೀವಗಳನ್ನು ನೋಡಿಕೊಳ್ಳುವ ನಿಮ್ಮ ಈ ಬುದ್ಧಿ ಇದೆಯಲ್ಲ, ಅದು ಶ್ರೇಷ್ಠವಾದದ್ದು. ಅದಕ್ಕೆ ನಾನು ನಿಮ್ಮ ಪಾದಕ್ಕೆ ಶರಣು. ಯಾಕಂದರೆ ನಮಗೇನೋ ಚಿಕ್ಕದಾದಾಗ ನಾವು ಅವ್ರಿವ್ರ ದುಃಖವನ್ನು ಅರ್ಥ ಮಾಡ್ಕೊಳ್ಳೋದನ್ನೇ ಮರೆತು ಬಿಡ್ತೀವಿ. ಯಾಕಂದರೆ ನಮ್ಮ ದುಃಖ ನಮಗೆ ದೊಡ್ಡದಾಗ್ಬಿಡುತ್ತೆ. ಆ ನಡುವೆ ನೀವೊಂದು ಮಾತು ಹೇಳುತ್ತೀರಿ, ನನ್ನ ತಾಯಿ ನೋಡ್ಕೊಂಡು ನಾನು ಬದುಕ್ತಿದ್ದೀನಿ ಸರ್, ಅದು ನಿಜವಾದ ಬದುಕು. ನೀನು ಯಾವತ್ತು ಫೋನ್ ಮಾಡಪ್ಪ, ನಾನು ನೀನೊಬ್ಬ ಗೆಳೆಯ ಅಂದ್ಕೋ, ಗುರು ಅಂದ್ಕೋ, ಅಣ್ಣ ಅಂದ್ಕೋ, ತಮ್ಮ ಅಂದ್ಕೋ, ಏನಾದರೂ ಅಂದ್ಕೋ, ಯಾರೂ ಇಲ್ಲ ಅಂದ್ಕೊಳ್ಬೇಡಪ್ಪ. ಇವತ್ತು ನಾನು ಈ
ನಾಡಿನಾದ್ಯಂತ ಸಾವಿರಾರು ಜನ ಯಾರು ನನ್ನ ಸಂಪರ್ಕದಲ್ಲಿ ನಗ್ನಗ್ತಾ ಮಾತಾಡ್ತವ್ರಲ್ಲಪ್ಪ, ಅವ್ರು ಯಾರೋ ಕೋಟ್ಯಾಧಿಪತಿಗಳು ಅಂತಲ್ಲ, ಅವರೆಲ್ಲ ನೊಂದಿರೋರೆ. ಇವತ್ತು ಯಾಕೆ ಖುಷಿಯಾಗಿದ್ದಾರೆ ಅಂದರೆ, ಸರ್ ನಮಗೆ ಅರ್ಥ ಆಯಿತು, ನಾವು ಎಲ್ಲ ಚೆನ್ನಾಗಿದ್ರೂ ಸಾಯ್ತೀವಿ, ಚೆನ್ನಾಗಿಲ್ಲ ಅಂದರೂ ಸಾಯ್ತೀವಿ. ಆರೋಗ್ಯಕ್ಕಿಂತ ದೊಡ್ಡ ಭಾಗ್ಯ ಇಲ್ಲ ಅಂತ ಯಾವಾಗ ಅರ್ಥ ಆಗುತ್ತೆ ಅಂದರೆ, ಕಾಯಿಲೆ ಬರುತ್ತೆ, ನೋಡ್ಕೊಳ್ಳೋಕೆ ಯಾರೂ ಇಲ್ಲ, ನರಳ್ತಾ ಇರಬೇಕಾದ್ರೆ ಅರ್ಥ ಆಗುತ್ತೆ ಇದಕ್ಕಿಂತ ದೊಡ್ಡ ಭಾಗ್ಯ ಇಲ್ಲ ಅಂತ. ಹೌದು ಸರ್. ನಿಮಗೆ ಇವತ್ತೇನು ಒಳ್ಳೆ ಬದುಕಿದೆ. ನನಗೆ ಬಹಳ ಹೆಮ್ಮೆ ಅನಿಸಿದ್ದು, ನೀವು ಮಾಡಿರೋ ನೋಡಿ, ಯಾರೋ ಭಿಕ್ಷುಕರು ನಿಮ್ಮನ್ನು ಹುಡುಕೊಂಡು ಬಂದು, ಯಾಕಂದರೆ 4 ಸಹಾಯ ಮಾಡಿದ್ದಾನಪ್ಪ ಈತ, ಅಥವಾ ಆ ಹೆಣ್ಣನ್ನು ರಕ್ಷಿಸಿದ ರೀತಿ ನೋಡಪ್ಪ, ಅವ್ರು ನಿಮಗೆ ಏನೇನು ಬೆನ್ನಿಗೆ ಚೂರಿ ಹಾಕಿದ್ರು ಅದನ್ನು ದೇವರು ನೋಡ್ಕೊಳ್ತಾನೆ. ಆದರೆ ನೀವು ನಿಮ್ಮ ಆತ್ಮಸಾಕ್ಷಿಯಾಗಿಯೂ ಒಳ್ಳೆಯದೇ ಮಾಡಿದ್ದೀರಾ ಅನ್ನೋ ತೃಪ್ತಿ ಇರಲಪ್ಪ. ಅಂತಿಮವಾಗಿ ನೀವು ಈ ಲೋಕ ಬಿಟ್ಟು ಹೊರಟಾಗ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಎಷ್ಟಿತ್ತು ಅಂತ ಯಾರು ನೋಡಲ್ಲ. ಈ ವಿಷಯದಲ್ಲಿ ಒಬ್ಬರು ಭಿಕ್ಷುಕರು ಬಂದ ಒಂದು ಅಜ್ಜಿ ಕೇಳ್ತಾ ಇದ್ರು ಸರ್ ನಮ್ಮ ಫ್ರೆಂಡ್ ಲೇಟ್ ಮಾಡಿದಾಗ ಕೊಡ್ಲಿಲ್ಲ ಸರ್ ಅವನು. ನಾವು ಒಂದು ಮಾತು ಬೈದ ಸರ್ ಅವ್ನಿಗೆ, ಏನಕ್ಕೋ ಇದ ಕೊಡು, ಇಲ್ಲಾಂದ್ರೆ ಕೊಡು ಅವ್ರಿಗೆ, ಇಲ್ಲಾಂದ್ರೆ ಕಳ್ಸು, ಇಲ್ಲ ಅಂತ ಕಳ್ಸು, ಪರವಾಗಿಲ್ಲ, ಬೇಜಾರ್ ಮಾಡ್ಕೋಲ್ಲ. ಹಣ ಕೊಟ್ಬಿಟ್ರೆ ಕುಡ್ಕೊಂಡ್ಬಿಡ್ತಾರ ಅವರು. ಚೆನ್ನಾಗಿರೋದ್ ನೀನೇ ಕುಡಿತೀಯಾ, ಚೆನ್ನಾಗಿರೋನು ಅವ್ರು ನಿನ್ ಕೂಡ 10 ರೂಪಾಯಿಲಿ ಇನ್ ಎಷ್ಟು ಕೊಟ್ಬಿಡ್ತಾರೆ, ಕುಡಿಲಿ ಬಿಡು, ವಯಸ್ಸಾಗಿರೋ ಜೀವ ಅಂತ. ಅಯ್ಯೋ, ಇದು ಬಹಳ ದೊಡ್ಡ ಗುಣ ಸರ್. ನಾನು ತುಂಬ ಸರಿ ಕೇಳಿದ್ದೀನಿ, ಯಾರ ಭಿಕ್ಷುಕರು ಬಂದಾಗ ಅವ್ನು ನೋಡ್ಲಿಕ್ಕೆ ಸ್ವಲ್ಪ ಗಟ್ಟಿಮುಟ್ಟಾಗಿದ್ದೆ, ದುಡ್ಕೊಂಡು ತಿನ್ನಕ್ಕಾಗಲ್ವಾ, ನೋಡಪ್ಪ ಅವ್ನು ದುಡ್ಕೊಂಡು ತಿಂತಾನೋ, ಅವನ ಕತೆ ಏನಿದೆಯೋ, ಅವನು ಸೋಂಬೇರಿನೋ, ಒಟ್ಟಿಗೆ ಯಾಕೋ ಈ ಸ್ಥಿತಿಗೆ ಬಂದ್ಬಿಟ್ಟಿದ್ದಾನೆ, ಮೊದಲು ಕೊಟ್ಬಿಡು ಕೊಡಂಗಿದ್ರೆ. ಹೌದು ಸರ್, ನಾನು ಅದನ್ನೇ ಹೇಳಿದೆ, ಬೈದೆ ಸರ್. ಚೆನ್ನಾಗಿರೋ ನೀನೇ ಕುಡಿತೀಯಾ, 10 ರೂಪಾಯಿ ಕೊಟ್ಬಿಟ್ರೆ ಎಷ್ಟು ಕೊಡ್ಕೊಬಿಡ್ತಾರೆ ಅಲ್ವಾ, ಕೊಡು ಕಾಯಿಸ್ಬೇಡ ಅಂತ. ಬಹಳ ಇದು ಎಂಥ ವಿಷಯ ಹೇಳಿದ್ರಿ ನೀವು, ಅದ್ಭುತ. ನಾನು ಇದನ್ನು ತುಂಬ ಸರಿ ಹೇಳಿದ್ದೀನಿ ಕೆಲವೊಬ್ಬರಿಗೆ, ಸರ್ ಅವ್ರಿಗೆ ಕೊಡಬೇಡಿ ಸರ್. ನಾನು ಮೊನ್ನೆ ಯಾವುದೋ ಒಂದು ಹಿಂಗೆ ಸ್ವಲ್ಪ ಜನಗಳು ಯಾವುದೋ ವಿಚಾರದಲ್ಲಿ ಮಾತಾಡ್ಸ್ಲಿಕ್ಕೆ ಮಾರ್ಕೆಟ್ಗೆ ಹೋಗಿದ್ದೆ. ಅಲ್ಲಿ ಯಾರೋ ಒಬ್ಬರು ಅವ್ರು ನಾಟಕ ಮಾಡಿದ್ರು, ಏನು ಮಾಡಿದ್ರು, ನಾವು ಬೆಂಗಳೂರಿಗೆ ಬಂದು ತಪ್ಪಿಸ್ಕೊಂಬಿಟ್ಟಿನಪ್ಪ, ನನಗೆ ಮಕ್ಕಳಿಲ್ಲ, ನಾನು ಊರಿಗೆ ಹೋಗ್ಬೇಕು, ದುಡ್ಡು ಕೊಡಪ್ಪ ಅಂದರು. ದುಡ್ಡು ಇರಲಿ, ಏನಾದ್ರು ಊಟ ಮಾಡ್ತೀರಾ ಅಂತ. ನನಗೇನು ಊಟ ಬೇಡ ಅಂದರು. ಸರಿ ಆಯಿತು ಪಾಪ, ಬೇಡ ಇನ್ನೇನು ಬೇಕು ಕೊಡಿಸಿ ಅಂತಾರ. ಒಂದು ಅಲ್ಲೇ ಹತ್ರ ಇದ್ದ ಅಂಗಡಿ ಕರ್ಕೊಂಡೋಗಿ, ಬೇಕ್ರಿ ಥರನೂ ಅಲ್ಲ, ಬಟ್ ಬೇಕ್ರಿಲಿರೋ ಚಿಕ್ಕ ಪುಟ್ಟ ಸಾಮಾನುಗಳಲ್ಲಿದ್ದು ನೋಡಿ, 1 ಪೌಂಡ್ ಬ್ರೆಡ್ ಕೊಡಿ, 2 ಪಾರ್ಲೇಜಿ ಬಿಸ್ಕೆಟ್ ಕೊಡಿ. ಅವರು ಹೇಳಿದ್ರು ಬೇಕ್ರಿ ವಯ್ಯ, ಸ್ವಾಮಿ ಅವರು ಕುಡಿತಾನವನು, ಅವನಿಗೆ ಯಾಕೆ ಇದನ್ನೆಲ್ಲ ಕೊಡಿಸ್ತಾ ಇದ್ದೀರಾ? ನನ್ಗೆ ಅನ್ನಿಸ್ತು, ಅಯ್ಯಪ್ಪ ಇದೇನು ಹಿಂಗೆ ಹೇಳಿಬಿಟ್ಟ. ಈಗ ಬೇರೆಯವ್ರು ಯಾರು ಸಾಮಾನ್ಯವಾಗಿ ಅಯ್ಯೋ ಹೌದಾ ಕುಡಿತಾನ ನೋಡಿ ಇವನಿಗೆ ಕೊಡಿಸ್ತಾ ಇದ್ದೀನಿ ನಾನು ಹೋಗಿ ಅಂತ ಅಂದ್ಕೊಳ್ಬೋದು. ಬಟ್ ನಾನು ಅಂದ್ಕೊಂಡೆ, ಈಗ ನೋಡಪ್ಪ ಅವನು ಏನಾದರೂ ಸುಳ್ಳು ಹೇಳಿದರೆ ಅದನ್ನು ದೇವರು ನೋಡ್ಕೊಳ್ಳಿ. ಈಗ ಯಾಕೋ ಮಾಡೋ ಸ್ಥಿತಿಗೆ ಬಂದುಬಿಟ್ಟಿದ್ದಾನೆ. ನನ್ನ ಕೆಲಸ, ನಾನು ಕೊಡಿಸೋ ಕೆಲಸ ನಾನು ಅವ್ನಿಗೆ ಹೇಳಿದೆ, ಅಂಗಡಿ ಅವನಿಗೆ, ನೋಡಪ್ಪ ಬೇಡ, ಈಗ ಅವ್ರ ಹಿಂದೆ ಕತೆ ಏನಿದೆಯೋ, ಅವ್ರು ಕುಡಿತಾರೋ ಏನು ಮಾಡ್ತಾರೋ, 2 ಪೌಂಡ್ ಬ್ರೆಡ್ ಕೊಡಿಸಿ, ಅವು ಇವತ್ತು ಎಲ್ಲ ಚೆನ್ನಾಗಿದ್ದಿದ್ರೆ ಯಾಕೆ ಬೀದಿಲಿ ಇರ್ತಿದ್ದ, ಏನೋ ಕತೆ ಇದೆ, ನಮಗದು ಬೇಡ, ಕೊಡ್ಸೋಕೆ ಸಾಧ್ಯ ಆದರೆ ಕೊಡಿಸ್ಬಿಡೋಣ. ಸಾರಿ ಸರ್, ನಾನು ಅವ್ನು ನೋಡಿದಾಗ ಹಂಗೆ ಅನ್ನಿಸ್ತು ಸರ್, ಅದಕ್ಕೆ ಹೇಳಿದೆ. ನೋಡಪ್ಪ ಅವ್ನು ಹಿಂದೆ ಅವ್ನು ಕುಡಿಯಬಹುದು, ಅಥವಾ ಏನೋ ನಾನು ಕೊಟ್ಟರೆ ದುಡ್ಡ ವ್ಯರ್ಥನೆ ಮಾಡ್ಬೋದು, ಕುಡಿಬೋದು, ಅದು ನನಗೆ ಬೇಡ, ಯಾಕೋ ಈ ಸ್ಥಿತಿಗೆ ಬಂದುಬಿಟ್ಟಿದ್ದಾನೆ, ಕೊಡೋಣ, ನಮ್ಮ ಕೈಲಾದಷ್ಟು ಕೊಟ್ಬಿಟ್ಟು ಸುಮ್ಮನೆ ಆಗೋಣ. ನೀವು ಈ ಮಾತು ಹೇಳಿದಾಗ ನನಗೆ ಅದು ನೆನಪಾಯಿತು. ಪಾಪ ಅವ್ರಿಗೆ ಕಣ್ಣು ಕಾಣ್ತಿರ್ಲಿಲ್ಲ. ಅಷ್ಟೇ ಸರ್, ಒಂದ್ ಸ್ವಲ್ಪ ವಯಸ್ಸಾಗಿತ್ತು ಅಷ್ಟೇನೆ, ಕುಡ್ಕೊಳ್ಳಿ ಅಲ್ವಾ ಸರ್, 10 ರೂಪಾಯಿ ಕೊಡೋದ್ರಿಂದ ಏನಾಗುತ್ತೆ. ನಿಜ 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 ನಿಜ. ಈ ನಿನ್ನ ಗುಣ ಇದೆಯಲ್ಲಪ್ಪ, ಇದು ಮಾದರಿ. ನನಗೆ ಬಹಳ ಖುಷಿ ಆಯಿತು. ಯಾರು ದ್ರೋಹ ಮಾಡಿಲ್ಲ, ಎಲ್ಲರೂ ಅವ್ರವ್ರಿಗೆ ದ್ರೋಹ ಮಾಡ್ಕೊಂಡಾರೆ. ಅದು ಅವ್ರಿಗೆ ಈಗ ಗೊತ್ತಾಗ್ತಾ ಇಲ್ಲ, ಯಾಕಂದ್ರೆ ಸ್ವಲ್ಪ ಬಿಸಿ ಇರುತ್ತೆ, ಒಂಚೂರು ಬೆಂಬಲ ಇದೆ. ಇನ್ನೊಂದು ಹುಡುಗಿ ತುಮಕೂರಿಂದ ಮಾಡಿ ಬಂದಿದೆ ಸರ್, ಪ್ರೆಗ್ನೆಂಟ್ ಅಂತದ್ದು. ಮಾಡಿ ಗೌರ್ಮೆಂಟ್ ಹಾಸ್ಪಿಟಲ್ ಚೆಕಪ್ ಬಂದಿದೆ, 3 ತಿಂಗಳು ಪ್ರೆಗ್ನೆಂಟ್ ಅಂದ್ರೆ. ಇಲ್ಲಿ ಚೆನ್ನಾಗ್ ನೋಡ್ತಾರೆ ಅಂದ್ಬಿಟ್ಟು ಪರಿಚಯ ಆಗ್ತೇ ಅವರು ಡಾಕ್ಟ್ರು ಪದ್ಮಾ ಮೇಡಮ್ ಅಂದ್ಬಿಟ್ಟು ಬಂದಿದ್ದಾರೆ. ಚೆಕಪ್ ಮಾಡಿಸ್ಕೋಬೇಕಾದ್ರೆ ಎಲ್ಲ ಫಾರಮ್ಗಳು ಇರ್ತಾವಲ್ಲ ಸರ್, ಅದು ಚೆಕಪ್ ಮಾಡಿಸಿದ್ದ ಸ್ಲಿಪ್ಗಳು, ಅದು ಆಮೇಲೆ ಮೊಬೈಲು ದುಡ್ಡೆಲ್ಲ ಎತ್ಕೊಂಡ್ಬಿಟ್ಟಿದ್ದಾರೆ ಯಾರು ಕಳ್ರು. ಆ ಹುಡುಗಿ 1 ರೂಪಾಯಿ ದುಡ್ಡಿಲ್ಲ, ಫೋನ್ ಇಲ್ಲ, ಏನಿಲ್ಲ, ನಂಬರು ಗೊತ್ತಿಲ್ಲ ಅವ್ರ ಯಜಮಾನ್ರದು. ಬಸ್ ಸ್ಟಾಂಡ್ ಇಂದ ಹಿಡಿದು ಕಲೆಗೇಟವರೆಗೂ ಬಂದಿದೆ ಸರ್, ನಮ್ದು ಕಲೆಗೇಟು 1/2 ಕಿಲೋಮೀಟರ್ 3/4 ಕಿಲೋಮೀಟರ್ ಬಂದಿದೆ. ಯಾರ್ಯಾರನ್ನೋ ಬೇಡ್ಕೊಂಡು ದುಡ್ಡು ಕೊಡಿ ನೀನ್ ಆಗದೆ ಅಂತ, ಒಬ್ರು ಕೊಟ್ಟಿಲ್ಲ ಸರ್. ಆಮೇಲೆ ಹತ್ಕೊಂಡ್ ಕೂತಿತ್ತು, ಹಿಂಗೆ ಯಾರೋ ಹೇಳಿದ್ರು ಹಿಂಗೆ ಅಂದ್ಬಿಟ್ಟು
ಸರ್ ನಾನು ಕುಣಿಗಲ್ ಕರ್ಕೊಂಡೋಗಿ ಆ ಹುಡುಗಿನ ಕತ್ಲಾಗಿದೆ ಸರ್ ಅವಾಗ ಒಂದು 6 ಗಂಟೆ 6:30 ಕತ್ಲೆ ಟೈಮು. ಕುಣಿಗಲ್ ಕರ್ಕೊಂಡೋಗಿ ನಾನೇ ಆ ಹುಡುಗಿ ಪಾನಿಪುರಿ ಎಲ್ಲ ಕೊಡ್ಸಿ ದುಡ್ಡು ಕೊಟ್ಬಿಟ್ಟು ತುಮಕೂರಿಗೆ ಹೋಗಿ ಇಳ್ಕೊಂಡ್ಬಿಟ್ಟು ಬಸ್ಸಲ್ಲಿ ಕಳಿಸ್ತೇವೆ ಸರ್. ಸೇಫ್ ಆಗಿ ಕರ್ಕೊಂಡು ಹೋಗ್ಬಿಟ್ಟ ಸರ್. ಇಲ್ಲಿ ಕೆಟ್ಟ ನೋಡ್ತಿದ್ರು ಸರ್ ಜನಗಳು. ನಿಮ್ಮ ಗುಣ ಇದೆಯಲ್ಲ ಅದು ಶ್ರೇಷ್ಠವಾದದ್ದು. ನನಗೆ ಬಹಳ ಹೆಮ್ಮೆ ಅನ್ನಿಸ್ತು. ಖಂಡಿತ ನಿಮ್ಮ ತಾಯಿ ಅಕ್ಕನ ಜೊತೆ ನಗ್ನಗ್ದ ಚೆನ್ನಾಗಿ ಇರೋಷ್ಟು ದಿನ ಸರಿ ನಮಗೆ. ಸರ್ ನನ್ಗೆ ಎಂಟಿನೇ ಬೇಡ ಸರ್. ನನ್ಗೆ ನೀವೆಲ್ಲ ಈ ತರ ಹೇಳಿದ್ಮೇಲೆ ನಮ್ಮಮ್ಮ ಯಾರು ಹೇಳಿದ್ರು ಬಿಡಲ್ಲ. ನಮ್ಮ ಅಮ್ಮ ಸಾಕ್ತೀನಿ, ನಮ್ಮ ಅಕ್ಕ ಇರೋವರೆಗೂ ಸಾಕ್ತೀನಿ ಸರ್. ಖಂಡಿತ ನಿಮ್ಮ ಜೊತೆ ನಾನು ಇದ್ದೀನಪ್ಪ. ಮಾಗಡಿ ರೋಡ್ ಬೆಂಗಳೂರು. ನಿನಗೆ ಯಾವಾಗ ಈ ಕಡೆ ಬರ್ತೀಯ ಬಂದು ಮಾತಾಡಿ ಸಂತೋಷವಾಗಿರಪ್ಪ. ನಾನು ಹೇಳೋದು, ನಾನು ನಿನಗೆ ಹಣ ಕೊಡೋಕ್ಕಾಗದೆ ಇರ್ಬೋದು, ಆದರೆ ನಿನ್ನ ಈ ಒಳ್ಳೆಯತನ ವ್ಯರ್ಥ ಅಂತ ಭಾವಿಸ್ಲೇಬೇಡ. ನಿನ್ನ ಒಳ್ಳೆಯತನ ನೀನು ನಿಲ್ಲಿಸ್ಲೇಬೇಡ. ನಿನ್ನ ಪಾಡಿ ಎಲ್ಲೆಲ್ಲಿ ನಿನಗೆ ಭಗವಂತ 4 ಜನಕ್ಕೆ ನೆರವಾಗುವ ಶಕ್ತಿ ಕೊಡ್ತಾನ ಅಲ್ಲೆಲ್ಲ ನೀನು ಕೈ ಚಾಚಬೇಕು. ನಾನು ಕೆಲವ್ರನ್ನ ಬಿಟ್ಟಾಕ್ಬಿಟ್ಟಿದ್ದೀನಿ ಸರ್. ನೀವು ಅಂದ್ರೆ ನನ್ಗೆ ಹೇಳಿದ್ ದೇವ್ರ ತರ ಆ ತರ ನಾನು ಇದ್ ಮಾಡ್ತೀನಿ ಸರ್. ಆಮೇಲೆ ಆ ಹುಡುಗಿ ಹೇಳಿದ್ರು ಸರ್, ನಾವ್ ಅಮ್ಮ ಮಾಡಿದ್ ಪುಣ್ಯ, ನಾವ್ ಅಮ್ಮ ಈ ತರ ಎಷ್ಟೊಂದು ಹೆಲ್ಪ್ ಮಾಡಿದ್ದಾರೆ ಕೆಲವರಿಗೆ, ಅದಕ್ಕೆ ನಾನು ಇವತ್ತು ಬದುಕೊಂಡೆ ನಿಮ್ಮಿಂದ ಅಂದ್ಬಿಟ್ಟು ಕೈ ಮುಗ್ಬಿಟ್ಟು ನಾವು ಮಾಡಿದ ನಮಗೆ ಉಪಕಾರ ಆಗುತ್ತೆ, ಇಲ್ಲ ಅಂತಿಲ್ಲ. ಬಟ್ ಅದು ನಮ್ಮ ದೊಡ್ಡವರು ಹೇಳ್ತಾರಲ್ಲ, ಅಯ್ಯೋ ಬಿಡಿ ಸರ್, ನಾವೊಬ್ರಿಗೆ ಮಾಡಿದ್ರೆ ನಮ್ಮ ಮಕ್ಳಿಗೆ ಯಾರೋ ಒಬ್ರು ಎಲ್ಲೋ ನೆರವಾಗ್ತಾರೆ ಅಂತ. ಹಂಗೆ ಹುಡುಗಿ ಕೈ ಮುಗಿದು ಸರ್. ನನ್ಗೆ ಒಂಥರ ಬೇಜಾರಾಗೋಯ್ತು. ಕೈ ಯಾಕೆ ಮುಗಿತಾರ, ಮುಗಿಬೇಡಿ, ಹೋಗಿ ಆರಾಮಾಗಿ ಹೋಗಿ ಬರ್ತೀನಿ ಅಂತಂದೆ. ಅದೇ ಅವ್ರಿಗಿರೋ ಕೃತಜ್ಞತಾ ಭಾವನೆಯಪ್ಪ. ನೀ ಎಷ್ಟೆಲ್ಲ ಮಾಡಿದಾಗ ಸುಮ್ಮನೆ ಹೋಗೋದಾಗುತ್ತಾ? ಇಲ್ಲ. ಇರಲಿ, ಸಂತೋಷ, ಭಾಳ ಖುಷಿ ಆಯಿತು. ಆಗ ಕರೆ ಮಾಡ್ತಾ ಇರಿ, ನಿಮ್ಗೆ ಒಳ್ಳೇದಾಗಲಿ. ಯಾವ ಹೆಣ್ಣಿನ ಆಕೆ ಈಕೆ ಯಾವುದು ಬೇಡ. ನಿಮ್ಮ ಪಾಡಿ ಕೆಲಸ ಮಾಡಿ, ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ, ಅಮ್ಮನ ಜೊತೆ ನಗ್ನಾಗ್ತಾ ಇರಿ, ಇರೋವರೆಗೂ ರಾಣಿ ತರ ನೋಡ್ಕೊತೀವಿ ಸರ್ ನಾವು ಅಮ್ಮನ. ಗ್ರೇಟ್ 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 ಗ್ರೇಟ್, ಸೂಪರ್. ನೀವು ಈ ವಿಚಾರದಲ್ಲಿ ಮಾದ್ರಿನಪ್ಪ. ನನಗೆ ಬಹಳ ಖುಷಿ ಆಯಿತು. ಅಂತಿಮವಾಗಿ ಈ ಸೋಲನ್ನು ನೀವು ಛಲವಾಗಿ ತೆಗೆದುಕೊಂಡಿದ್ದೀರಾ, ಅದು ನನಗೆ ಬಹಳ ಖುಷಿ. ಯಾಕಂದರೆ ಈ ಸೋಲು ಎಷ್ಟೋ ಜನರ ಬದುಕನ್ನೇ ನಾಶ ಮಾಡಿಬಿಟ್ಟಿದೆ. ಅದು ನಿಮ್ಮಿಂದ ತಿಳ್ಕೊಂಡಿದ್ದೀನಿ ಸರ್ ನಾನು. ಹಾಗೇನಿಲ್ಲ ಸರ್. ಇವತ್ತು ನಾನು ಎಲ್ಲಾದ್ರೂ ಜರ್ನಿ ಮಾಡ್ಬೇಕಾದ್ರೆ ಏನ್ ಮಾಡ್ತೀನಿ, ನಾನು ಗಾಡಿ ಮೇಲೆ ಇದ್ರ ಮೇಲೆ ಸಿಗಿಸ್ಕೊಂಡು ನೋಡ್ಕೊಂಡು ನಾನು ಹೋಗ್ತೀನಿ ಸರ್. ಕೇಳಿಸ್ಕೊಂಡು ಬ್ಲೂಟೂತ್ ಹಾಕೊಂಡು ಕೇಳಿಸ್ಕೊಂಡು ಹೋಗ್ತೀನಿ. ಎಲ್ಲ ಅಬ್ಸರ್ವ್ ಮಾಡ್ತೀನಿ ಸರ್. ಪಾಪ ಎಷ್ಟೊಂದು ನೊಂದಿರೋ ಜೀವಗಳು ನಿಮ್ಗೆ ಕಾಯ್ತಾ ಇರ್ತಾರೆ. ಎಷ್ಟೋ ಜನ ಸ್ಫೂರ್ತಿಯಾಗಿದ್ದಾರೆ ಸರ್. ಜೀವ ಉಳಿಸಿದಾರೆ ಸರ್. ನಿಜವಲ್ಲೂ ಗ್ರೇಟು. ನಿಮ್ಮ ದೊಡ್ಡತನ. ಥ್ಯಾಂಕ್ ಯು ಸೋ ಮಚ್. ಭಗವಂತ 4 ಜನಕ್ಕೆ ದುಡ್ಡು ಕೊಟ್ಟು ನೆರವಾಗೋ ಶಕ್ತಿ ನನಗೆ ಕೊಟ್ಟಿಲ್ಲ ಇರ್ಬೋದು, ಆದರೆ ನಮಗೂ ನಿಮ್ಮ ಹಾಗೆ ಬಾಯಿ ಇದೆ. ಅದರಿಂದ 1-2 ಒಳ್ಳೆ ಮಾತಾಡೋದ್ರಿಂದ 4 ಜನರ ಜೀವಕ್ಕೆ ನೆಮ್ಮದಿ ಸಿಗುತ್ತೆ ಅನ್ನೋದಾದರೆ ಅದು ನನ್ನ ಪಾಲಿಗೆ ಬಂದ ಸುದೈವ ಅಂತ ಭಾವಿಸ್ತೀರಿ. ನೋಡಿ, ನಿಮ್ಮಂಥ ಎಲ್ಲ ನೊಂದ ಮನಸ್ಸುಗಳು ಪರಿಚಯ ಆಗ್ತೀರಾ. ನಾನು ಅದಕ್ಕೆ ಹೇಳ್ತೀನಿ, ನೊಂದವರೇ ನನ್ನ ಬಂಧುಗಳು ಅಂತ. ಈ ಹಸುವಿನ ಬೆಲೆ, ಹಸುವಿನ ನೋವನ್ನು ನೋಡಿರೋನಿಗೆ ಗೊತ್ತಾಗುತ್ತೆ. ಹಾಗಾಗಿ ನೀವೆಲ್ಲ ಹೇಳಿಕೊಂಡಾಗ ಎಷ್ಟು ನಂಬಿಕೆ ಇಟ್ಟು ಹೇಳ್ಕೊಳ್ತೀರಾ, ಅದಕ್ಕೆ ನಾನು ಏನು ಕೊಟ್ಟಿರ್ತೀರದು. ಒಳ್ಳೇದಾಗಲಪ್ಪ. ಶುಭವಾಗಲಿ. ಆಗ ಕರೆ ಮಾಡ್ತೀರಿ. ಒಳ್ಳೇದಾಗ್ಲಪ್ಪ. ಈಶ್ವರ. ಪಾಪ ಏನು ಹೇಳಿ, ಎಷ್ಟು ಒಳ್ಳೆ ಮನಸ್ಸಿದ್ರು ಭಗವಂತ ಎಂತೆಂಥ ಪರೀಕ್ಷೆ ಇಡ್ತಾರೆ. ಇರಲಿ. ಒಂದು ಗಂಡು ಮಕ್ಕಳ ಅಸಹಾಯಕತೆಯನ್ನು, ಅವ್ರ ತಾಯಿಗೆ 70 ವರ್ಷ ಮನೆಯಲ್ಲಿ ಅಡುಗೆ ಮಾಡಿಕೊಡ್ಲಿಕ್ಕೆ, ತಾಯಿಯ ಆರೈಕೆ ಮಾಡಲಿಕ್ಕೆ ಏನೇ ನಾವು ಗಂಡು ಮಕ್ಕಳು ನೋಡ್ಕೊಳ್ತೀವಿ ಅಂದರೂ ಈ ಹೆಣ್ಣು ಮಗಳು ಮನೆಯನ್ನು ನೋಡಿಕೊಂಡಷ್ಟು ಆ ಕಳೆ ಬರಲಿಕ್ಕಿಲ್ಲ. ಅಯ್ಯೋ, ನಮ್ಮ ಅಮ್ಮಂಗೆ ಈ ರೀತಿನಾದರೂ ನೆರವಾಗಬಹುದು ಅನ್ನೋ ಕಾರಣಕ್ಕೆ ಪಾಪ ಮದುವೆ ಆದರು. ಈಗ ನಾನೇನು ಹೇಳಿಬಿಟ್ಟೆ, ನೋಡಪ್ಪ ನೀನು ಹಿಂಗೆ ತಪ್ಪು ಮಾಡಿದೆ ಅಂತ. ನನಗೂ ಗೊತ್ತು, ನಾನೇನು ಮನುಷ್ಯತ್ವ ಇಲ್ಲದವನಲ್ಲ. ಪಾಪ ಈ ವ್ಯಕ್ತಿ, ಈ ಹುಡುಗ ಅಥವಾ ಇವರು ಮದುವೆ ಮಾಡಿಕೊಂಡಿದ್ದು ಯಾವುದೋ ಕಾಮಕ್ಕೋ ಇನ್ಯಾವುದೋ ಮೋಹಕ್ಕೋ ಅಲ್ಲ. ಆ ಹೆಣ್ಮಗಳಿಗೂ ಒಂದು ದಾರಿ ಆಗುತ್ತೆ, ನನ್ನ ತಾಯಿಗೂ ನೆರವಾಗುತ್ತೆ, ನನ್ನ ಮನೆಗೂ ಒಳ್ಳೆಯದಾಗುತ್ತೆ.
ಇಂಥ ಸಮಯದಲ್ಲಿ ನಮ್ಮನ್ನು ಯಾವುದೋ ಒಬ್ಬ ಕಾಮುಕನಿಂದ ಕಾಪಾಡಿ ಒಂದು ಬದುಕನ್ನು ಕೊಡ್ತಾ ಇರೋ ಈತನಿಗೆ ನಾನು ಪ್ರಾಮಾಣಿಕಳಾಗಿರಬೇಕು, ಅಥವಾ ನಾನು ಪ್ರಾಮಾಣಿಕಳಾಗಿರೋಕ್ಕಾಗದಿದ್ದರೆ ನಾನು ಇಲ್ಲಿಂದ ತೊಲಗಬೇಕು, ಹಣ ಎತ್ಕೊಂಡು ಮೋಸ ಮಾಡಿ ದ್ರೋಹ ಮಾಡಿ ಸ್ವಂತ ಚಿಕ್ಕಪ್ಪನ ಜೊತೆ ಲೈಂಗಿಕವಾಗಿ ಸೇರುವ ಇಂಥ ಧೂರ್ತ ನೀಚ ನಡೆಯನ್ನು ತೋರೋ ಹೆಣ್ಣುಮಕ್ಕಳು ಈ ನಮ್ಮ ನಾಡಿನಲ್ಲಿದ್ದಾರೆ ಅಂದರೆ ಛೀ, ನಾಚಿಕೆಗೇಡು. ಇನ್ನು 17-18 ವಯಸ್ಸಾಗಿಲ್ಲ, ಆ ವಯಸ್ಸಿಗೆ ಕುಡಿಯೋದಂತೆ, ಅದು ಚಿಕ್ಕಪ್ಪನ ಜೊತೆ ಕುಡಿಯೋದು. ಈ ಮನೆಯ ಸಂಸ್ಕಾರಗಳು ಎಂಥ ನೀಚತಂದಾಗಿದ್ದಾವೆ. ಅದಕ್ಕೆ ಈ ಹೊರಗಡೆ, ಅದರಲ್ಲೂ ಸಿಟಿಯಲ್ಲಿ ಮಗಳು ಅದ್ಭುತವಾಗಿ ಓದ್ತಿದ್ದಾಳೆ, ಮಗಳು ಹಂಗೆ ಮಾಡ್ತಿದ್ದಾಳೆ, ಗಮನಿಸಿ, ಆಕೆ ವಿದ್ಯಾಭ್ಯಾಸ ಕಡಿಮೆ ಆದರೂ ಪರವಾಗಿಲ್ಲ, ಎಲ್ಲೋ ಪಬ್ಬು ಪಾರ್ಟಿ ಅಂತ ಹೋಗಿ ಜೀವನ ಹಾಳು ಮಾಡ್ಕೊಳ್ಳೋದು ಬೇಡ. ಅವ್ರು ಹಾಳಾಗೋದಲ್ದೇನೆ ಹಿಂಗೆ ಒಬ್ಬರು ಹುಡುಗರು ಜೀವನ ಹಾಳು ಮಾಡೋ ಬುದ್ಧಿ ಯಾಕೆ? ಅನುಭವಿಸ್ತೀರ. ಇವತ್ತು ನೀವು ಗೆದ್ದಿರ್ಬೋದು, ಅನುಭವಿಸ್ತೀರ. ನಿಮ್ಮ ಸೌಂದರ್ಯವನ್ನು ನೀವು ಬಂಡವಾಳ ಅಂದುಕೊಂಡು ಹುಡುಗರ ಜೀವನದಲ್ಲಿ ಆಟ ಆಡುವುದಾದರೆ ಅದೇ ಸೌಂದರ್ಯ ನಿಮಗೆ ಶಾಪವಾಗಲಿ. ಯಾವ ಹೆಣ್ಣು ತನ್ನ ಸೌಂದರ್ಯವನ್ನು ಇಟ್ಕೊಂಡು ತುಂಬ ಜನರ ಬದುಕನ್ನು ಆಟ ಆಡ್ತಾಳೆ, ಅಥವಾ ಆ ಹೆಣ್ಣಿನ ಸೌಂದರ್ಯದ ಕಾರಣಕ್ಕಾಗಿ ಆಕೆ ಮೆರೀತಾಳೆ, ಮುಂದೊಂದು ದಿನ ಅದೇ ಸೌಂದರ್ಯದ ಕಾರಣಕ್ಕಾಗಿ ಆಕೆ ದುರಂತವಾಗಿ ಅಂತ್ಯವಾಗ್ತಾಳೆ. ಹೆಣ್ಣಿಗೆ ಶುದ್ಧವಾದ ನಡತೆಯೇ ಆಭರಣವಾಗಬೇಕೇ ಹೊರತು ನಾನು ತುಂಬ ಚೆನ್ನಾಗಿದ್ದೀನಿ, ಅದು ಒಂದು ದಿವಸ ಸುಕ್ಕಾಗುತ್ತಮ್ಮ, ಎಷ್ಟು ದಿನ ಸುಂದರವಾಗಿರ್ಬೋದು ನೀವು. ನಿಮ್ಮ ಸೌಂದರ್ಯದ ಕಾರಣಕ್ಕಾಗಿ ಯಾರ್ಯಾರು ನಿಮ್ಮ ಜೊತೆ ಬಂದಿದ್ದಾರೆ ಅವರಿಗೆ ನಿಮ್ಮ ಸೌಂದರ್ಯ ಬೇಕು, ಯಾವುದೋ ಸುಖ ಬೇಕು, ನೀವು ಬೇಕಿಲ್ಲ. ಸುಖ ತೀರಿದ ಮೇಲೆ ನೀವೊಂದು ರದ್ದಿ ಪೇಪರ್ ಪಾಪ ಇವರು ಏನು ಹೊಸಿ ದುಃಖ ಅನುಭವಿಸಿದ್ದಾರ. ಒಂದು ದಯವಿಟ್ಟು ಹುಡುಗರು ಎಚ್ಚರವಾಗಿರಿ. ಸೌಂದರ್ಯಕ್ಕೆ ಮರುಳಾಗಿ ಅಯ್ಯೋ ರಾತ್ರಿ ಜಾತ್ರೆಯಲ್ಲಿ ನೋಡ್ಬಿಟ್ಲು ನಂಗೆ ಭಾಳ ಇಷ್ಟ ಆಯಿತು, ನೋಡಪ್ಪ ಯಾರ್ಯಾರಿಂದ ಏನೇನು ಕತೆ ಇದೆಯೋ. ನಾಗರ ಹಾವು ಕೂಡ ಕೆಲವೊಮ್ಮೆ ತುಂಬ ಚೆನ್ನಾಗಿ ಕಾಣುತ್ತೆ, ಹಾಗಂತ ಹೋಗಿ ತಪ್ಕೊಳ್ಳೋಕ್ಕಾಗಲ್ಲ. ದಯವಿಟ್ಟು ಈ ವಿಚಾರದಲ್ಲಿ ಎಚ್ಚರವಾಗಿರಿ. ಆದರೂ ಇಷ್ಟೆಲ್ಲ ಮೋಸಗಳಾದರೂ ನನ್ನ ತಾಯಿಗೋಸ್ಕರ ನಾನು ಬದುಕ್ತೀನಿ ಇನ್ನು ಇವರ ಈ ಧೈರ್ಯ ನಮ್ಮೆಲ್ಲರಿಗೂ ಮಾದರಿ. ಶುಭವಾಗಲಿ. ಈಗ